ಒಂದು ಅನುಭವವನ್ನು ಕಟ್ಕೊಡ್ಲಿಕ್ಕೆ ಮಹಾನಗರಕ್ಕೆ ಆಗದೇ ಇಲ್ಲ ಅಂತ. ಈ ಮಹಾನಗರ ನಮಗೆ ಚೂರು ಪಾರುಗಳಲ್ಲಿ ಸಿಕ್ತೇ ಹೊರತು ಒಂದು ನಗರದ ಆತ್ಮ ಸಿಗದೇ ಇಲ್ಲ ಅಂತ. ಈ ಸೆಂಚುರಿ ಅನುಭವ ಹೇಗಿದೆ? ಸೆಂಚುರಿ ಆಗಿದ್ದು ನನಗೆ ಗೊತ್ತಾಗಲಿಲ್ಲ ಅಂತದ. 59 ಮಧ್ಯೆ 50 ಪುಸ್ತಕ ಸೈಕ್ರೆಟ್ ಜಾಸ್ತಿ ಆಯಿತು ಅಲ್ಲಿ. ಇನ್ಫ್ಯಾಕ್ಟ್ ಬರೆಯೋಕ್ಕೆ ಶುರು ಮಾಡಿದ್ದೆ ಭಾಳ ಲೇಟ್. ಹೌದು, ಅಂದರೆ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ದೆ. ಮೂರನೇದಾಗಲೇ ಬರೀತಿದ್ದೆ. ನನಗೆ ಪುಸ್ತಕ ಪ್ರಕಾಶನ ಮಾಡುವ ಯಾವ ಆಸೆಯೂ ಇರಲಿಲ್ಲ. ನಮ್ಮ ವಿಚಾರಗಳನ್ನು ಮತ್ತೊಬ್ಬರಿಗೆ ತಿಳಿಸೋದೇ ಒಂದು ಸ್ವಲ್ಪ ಅಂಜಿಕೆ ವಿಚಾರ. ಬರೆದ ಮೇಲೆ ನಾನು ಓದೋದು ಇಲ್ಲ. ಬರವಣಿಗೆ ಅಂದರೆ ಏನು ಆ್ಯಕ್ಚುಲಿ? ಥಿಂಕಿಂಗ್ ಇನ್ ರೈಟಿಂಗ್. ಈ ಪುಸ್ತಕದಲ್ಲಿ ಬರುವ ಎಲ್ಲ ಪಾತ್ರಗಳು ವಾಸ್ತವಿಕ. ಇದರಲ್ಲಿ ಯಾರಿಗಾದ್ರೂ ಹೋಲಿಗೆ ಕಂಡು ಬರದೆ ಹೋದಲ್ಲಿ ಅದು ಕಾಕತಾಳಿ. ಸ್ನೇಹಿತರೆ ನಮಸ್ಕಾರ. ಬುಕ್ ಬ್ರಹ್ಮದ ಮುಖಾಮುಖಿ ಮಾತುಕತೆಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಇವತ್ತಿನ ಮಾತುಕತೆಯ ಅತಿಥಿಯಾಗಿ ನಮ್ಮ ಜೊತೆಗಿರುವಂಥವರು ಹಿರಿಯ ಪತ್ರಕರ್ತ, ಲೇಖಕ, ಜೋಗಿಯವರು ಗಿರೀಶ್ ರಾವ್ ಹತ್ವಾರ್ ಅವರನ್ನು ನಾನು ಈ ಮಾತುಕತೆಗೆ ಪ್ರೀತಿ ಮತ್ತು ಗೌರವದಿಂದ ಸ್ವಾಗತಿಸ್ತೇನೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಥ್ಯಾಂಕ್ ಯು. ನನಗೆ ಈ ಸೆಂಚುರಿ ಅನುಭವ ಹೇಗಿದೆ? ಸೆಂಚುರಿ ಆಗಿದ್ದು ನನಗೆ ಗೊತ್ತಾಗಲಿಲ್ಲ ಅಂತದ್ದು. ಈಗ ಏನಾಗಿರುತ್ತೆ, ನಾವು ಸಾಮಾನ್ಯವಾಗಿ ಒಂದು ಇನ್ನೆಷ್ಟು ಸ್ಕೋರ್ ಬೇಕು ಅಂತ ಕೇಳ್ತಿರ್ತಾರಲ್ಲ. ಹೌದು, ಅದು ಇರಲಿಲ್ಲ ನನಗೆ. ಅದು 92 ಆದ ನಂತರ ಸ್ಟಾರ್ಟ್ ಆಯ್ತು. ಅದು ಹುಡುಗಕ್ಕೆ ಶುರು ಮಾಡಿದೆ. ಬಟ್ ಯಥಾರ್ಥವಾಗಿ ಹೇಳ್ಬೇಕಾದ್ರೆ ಸೆಂಚುರಿ ಯಾವತ್ತೂ ಆಗೋಗಿದೆ. ಅಂದರೆ ನಾನು ಬರೆದ ಹಲವು ಪುಸ್ತಕಗಳು ನಾನು ಅದನ್ನು ಮತ್ತೆ ಪ್ರಿಂಟ್ ಮಾಡಲಿಲ್ಲ. ಈ ಬೆಂಗಳೂರಿಗೆ ಬಂದ ಆರಂಭದಲ್ಲಿ ರಾಜಾ ಚೆಂಡೂರು ಇದ್ದರು, 3 ಬುಕ್ ಪಬ್ಲಿಷ್ ಮಾಡಿದರು. ಅವರು ಎಡಿಟೋರಿಯಲ್ ಗೈಡ್ ಆಗಿದ್ರು ಸಂಜೆವಾಣಿಗೆ. ಸಂಜೆವಾಣಿ ಆಗ ಏನು ಮಾಡ್ತಿದ್ರು, ಪ್ರತಿ ತಿಂಗಳಿಗೆ ಒಂದು ಕಾದಂಬರಿ ತರ್ತಾಯಿತ್ತು. ನಾನು 18 ಕಾದಂಬರಿ ಬರ್ಕೊಟ್ಟಿದ್ದೀನಿ. ದಟ್ ವಾಸ್ ಪಾಪ್ಯುಲರ್ ಸ್ಟಫ್. ಅಂದರೆ ರನ್ ಆಫ್ ದಿ ಮಿಲ್ ಅಂತ ಹೇಳ್ತಾರಲ್ಲ, ಹೌದು, ಅದನ್ನು ಬರ್ಕೊಟ್ಟಿದ್ದೀನಿ. ನಾನು ಅದನ್ನು ಎಲ್ಲೂ ಪ್ರಿಂಟ್ ಮಾಡಿಲ್ಲ. ಸೊ ಅದು ಒಂದು 120 ಪುಟದ ಕಾದಂಬರಿ. 2,000 ರೂಪಾಯಿ ಕೊಡ್ತಾಯಿದ್ರು. ಆಗ ನಂಗೆ ಸಂಬಳ ಇದ್ದಿದ್ದೆ 2,000 ರೂಪಾಯಿ. ಸೊ ಇದು ಒಂದು ಆದಾಯವಾಗಿ ಬರ್ತಿತ್ತು. ಆಗ ಅಂಥ ಕಾದಂಬರಿ ಬರೆಯೋಕ್ಕೆ ನನಗೆ ಭಾಳ ಇಂಟ್ರೆಸ್ಟ್ ಇತ್ತು. ಆಗ ನಾವು ಆರಂಭದಲ್ಲಿ ಶುರು ಮಾಡಿದ್ದೆ ಅದೇ ಅಲ್ವಾ. ಟಿ.ಕೆ. ರಾಮರಾವ್, ಜಿ.ಕೆ. ಅನಂತರಾಮ್, ಎಚ್.ಕೆ. ಅನಂತರಾಮ್, ಹೀಗೆ ಸ್ಟಾರ್ಟ್ ಮಾಡಿದ್ದೀವಲ್ಲ. ನನಗೆ ಒಂದು ಯಾವತ್ತೂ ಏನೋ ಸ್ಪೆಷಲ್ ಇಂಟ್ರೆಸ್ಟ್ ಫಾರ್ ಡಿಟೆಕ್ಟಿವ್ ನಾವೆಲ್ಸ್. ಆಮೇಲೆ ಆ ಥರದ್ದನ್ನು ಬರೆಯೋಕ್ಕೆ ಭಾಳ ಆಸಕ್ತಿ ಇತ್ತು. ಅಂಥದ್ದು ಬರೆದಿದ್ದೆ. ಬಟ್ ಅದನ್ನು ನಾನು ಮತ್ತೆ ಹುಡುಕಕ್ಕೂ ಆಗಿಲ್ಲ. ಅದರಲ್ಲಿ 2 ಕಾದಂಬರಿನ ಯಾರೋ ಪ್ರಿಂಟ್ ಮಾಡಿದ್ರು. ಅದು ಫ್ರೀ ಬುಕ್ ಆಗಿ ಕೊಡ್ತಿದ್ರು. ಅದನ್ನು ಫ್ರೀ ಬುಕ್ಕಾಗಿ ಕೊಡ್ತಿದ್ರು. ನಮಗೆ ದುಡ್ಡು ಕೊಡ್ತಿದ್ರು, ಬಟ್ ಅವರಿಗೆ ಓದುಗರಿಗೆ ತಿಂಗಳಿಗೆ ಬೋನಸ್ ಆಗಿ ಕೊಡ್ತಿದ್ರು. ಅಲ್ಲಿ 2 ಬುಕ್ಕನ್ನು ಯಾರೋ ಪ್ರಕಾಶನದವ್ರು ಮಾಡಿದ್ರು. ಅದು ಈಗ ಪ್ರಿಂಟ್ ಸಿಕ್ಕಲ್ಲ. ಅದು ಒಂದು ನೆಲಚಕ್ರ ಅಂತ ಒಂದು, ಇನ್ನೊಂದು ಅದೇ ಥರದ್ದು ಆ ಇಂತಿ ನಿನ್ನ ಪ್ರೀತಿಯ ಅಂತ, ಅದು ಸಿಗಲ್ಲ. ಅದು ಮತ್ತು 2 ಬುಕ್ ಆಯಿತು, ಅದು ಸೇರಿಸ್ಕೊಂಡಿದೆ. 18 ಸೇರಲಿಲ್ಲ, 16 ಸೇರಲಿಲ್ಲ. ಸೊ ಹಾಗಾಗಿ ಸೆಂಚುರಿ ಯಾವಾಗೂ ಆಗೋಗಿದೆ. ಅಂದರೆ ತಾತ್ವಿಕವಾಗಿ ಆಗೋಗಿದೆ. ಬಟ್ ಈ ಜರ್ನಿ ಇತ್ತಲ್ಲ, ನೀವು 50 ಆದಾಗ 50 ಪುಸ್ತಕ ಸುಮಾರು ಇತ್ತಲ್ವ ಆ್ಯಕ್ಚುಲಿ? ಹೌದು, 50 ಇತ್ತು. 50ರಿಂದ 59 ಮಧ್ಯೆ 50 ಪುಸ್ತಕ ಸೈಕ್ರೆಟ್ ಜಾಸ್ತಿ ಆಯಿತು ಅಲ್ವ? ಹೌದೌದು. ಅದು ನಾನು ಇನ್ಫ್ಯಾಕ್ಟ್ ಬರೆಯೋಕ್ಕೆ ಶುರು ಮಾಡಿದ್ದೆ ಭಾಳ ಲೇಟು. ಅಂದರೆ ಪ್ರಿಂಟ್ ಮಾಡೋಕ್ಕೆ ಶುರು ಮಾಡಿದ್ದು. ಮೂರನೇದಾಗಲೇ ಬರೀತಿದ್ದೆ. ನನಗೆ ಪುಸ್ತಕ ಪ್ರಕಾಶನ ಮಾಡುವ ಯಾವ ಆಸೆಯೂ ಇರಲಿಲ್ಲ. ನಾನು ಹಾಯ್ ಬೆಂಗಳೂರಲ್ಲಿ ಅಂಕಣ ಬರೀತಿದ್ದಾಗಲೂ ಭಾಳ ಅಂಜುತ್ತಾ ಇದ್ದೆ. ಅಂದರೆ ಹೆದರ್ತಿದ್ದೆ, ಯಾಕಂದರೆ ಯಾರೋ ಪುಸ್ತಕ ಮಾಡಿಬಿಡ್ತಾರೆ ಅಂತ. ಯಾಕಂದರೆ ಪುಸ್ತಕ ಮಾಡಿಬಿಟ್ರೆ ಆಮೇಲೆ ಅದು ನಮ್ಮ ಕೈಲಿರಲ್ಲ, ಅದನ್ನು ಬದಲಾಯಿಸೋಕ್ಕಾಗಲ್ಲ. ನಮ್ಮ ವಿಚಾರಗಳನ್ನು ಮತ್ತೊಬ್ಬರಿಗೆ ತಿಳಿಸೋದೇ ನನಗೆ ಸ್ವಲ್ಪ ಅಂಜಿಕೆ ವಿಚಾರ. ಅವರಿಗೆ ಹೇಳಿದರೆ ಅದು ಸರಿ ಇದೆಯೋ ಇಲ್ವೋ ಅಂತ ಸಣ್ಣ ಒಂದು ಅಂಜಿಕೆ ಇರ್ತಿತ್ತು. ಹಾಗಾಗಿ ಪುಸ್ತಕ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ರಾಜಾ ಚೆಂಡೂರು ಬಂದು ರವಿ ಅನುಮತಿ ತಗೊಂಡು 3 ಬುಕ್ ಮಾಡಿಬಿಟ್ರು. ರವಿ ಕಾಣದ್ದು, ರವಿ ಕಂಡದ್ದು ಅಂತ ಒಂದು, ಸೀಳು ನಾಲಿಗೆ ಅಂತ ಒಂದು ಕಥಾ ಸಂಕಲನ. ಆಮೇಲೆ ಕನ್ನಡಪ್ರಭದಲ್ಲಿ ಒಂದು ಬಾಲಿವುಡ್ ಗಾಸಿಪ್ ಅಂತ ಬರೀತಿದ್ದೆ, ಸಿನಿಮಾ ಗಾಸಿಪ್. ಅದು 3 ತಗೊಂಡು ಬುಕ್ ಮಾಡಿಬಿಟ್ರು. ಆದರೆ ಬಿಡುಗಡೆಗೂ ಹೋಗಿಲ್ಲ, ಪುಸ್ತಕದ ಕಾಪಿನೂ ತಗೊಂಡಿಲ್ಲ. ಅವರು ನೆಮ್ಮದಿ ಪ್ರಕಾಶನದಲ್ಲಿ ಮಾಡಿದ್ರು ಅದು. ಸೊ ಐ ಜಸ್ಟ್ ಡಿಸೋನ್ಡ್ ದೆಮ್. ಆಮೇಲೆ ರೀಪ್ರಿಂಟ್ ಮಾಡೋಕ್ಕೆ ಹೋಗಿಲ್ಲ. ಅದನ್ನ ಅಲ್ಲಿ ಮುಗೀತದು. ಅದು ಮೊದಲ ಇದು. ಬಟ್ ಆಮೇಲೆ ಅದಾಗಿ ಸುಮಾರು 10 ವರ್ಷಗಳ ನಂತರ ನನ್ನದು ಮೊದಲು ಪ್ರಿಂಟ್ ಮಾಡಿದ್ದು ವಸುಧೇಂದ್ರ.
ಅದು 2004 ಇರ್ಬೋದು ಅಂತ ಅನ್ನಿಸ್ತಾನೆ. ಸೊ ಅಲ್ಲಿಂದ ಶುರುವಾಗಿದ್ದು ಈ ಜರ್ನಿ. ಚಂದ ಪುಸ್ತಕದ ಆರಂಭದ ದಿನಗಳಲ್ಲಿ ಅವ್ರದ್ದು 2 ಬುಕ್ ಬಂದಿತ್ತು, ಆಮೇಲೆ ನಾನು ಮಾಡಿದ್ರು. ಅದು ಜಾನಕಿ ಕಾಲಮ್ ಅದು. ಜಾನಕಿ ಕಾಲಮ್. ಆಮೇಲೆ ಅದೇ ಜಾನಕಿ ಕಾಲಮ್ ಎರಡು ವಾಲ್ಯೂಮ್ ಸೇರಿ ಸಮಗ್ರ ಅದರ ಜಾನಕಿ ಕಾಲಮ್ 2 ಕಾಲಮ್ ಅವರು 2 ಮಾಡಿದರು. ಯಾರು ವಸುದೇಂದ್ರ ಅವ್ರದ್ದೊಂದು ಅಂತ ರೂಲ್ ಇತ್ತು, ಯಾರು ಪಾಪ್ಯುಲರ್ ಆಗ್ತದೋ ಅವ್ರದ್ದು ಬುಕ್ ಮಾಡಲ್ಲ ಅಂತ. ಸೊ ಆಮೇಲೆ ನಾನು ಮಾಡಲ್ಲ ಅಂದರು. ಸೊ ಅದನ್ನು ಅಂಕಿತ ಕೊಟ್ಟೆ. ಅಂಕಿತದವರು ಅದನ್ನು ಕಂಬೈಂಡ್ ಆಗಿ ಮಾಡಿದ್ರು. ಬಟ್ ಎಷ್ಟೋ ಜಾನಕಿ ಕಾಲಮ್ ಬಿಟ್ಟೋಗಿದ್ವು. ಅಂದರೆ ಇವರು ಆರಿಸಿ ಮಾಡಿದರು 40 ಆರ್ಟಿಕಲ್. ಬಟ್ ಐ ರೋಟ್ ಇಟ್ ಫಾರ್ 18 years. 52x18. ಕೆಲವೊಂದು ರಿಪೀಟ್ ಆಗಿರ್ಬೋದು, ಅಥವಾ ಕೆಲವೊಂದು ಭಾಳ ತಾತ್ಕಾಲಿಕವಾದ ಸಂಗತಿಗಳನ್ನ ಒಳಗೊಂಡಿರ್ಬೋದು. ಬಟ್ ಒಂದು 50 ಎಲ್ಲವನ್ನೂ ಸೇರಿಸಿಲ್ಲ ಅದರಲ್ಲಿ, ಅವರು ಸೇರಿಸಿಲ್ಲ. ಬಟ್ ನಾನು ಆರಿಸಿ ಮತ್ತೆ ಅದನ್ನು ಸಮಗ್ರವಾಗಿ ಮಾಡಿದೆ. ಸಪನಾದವ್ರು ಮಾಡಿದರು ಜಾನಕಿ ವಿತ್ ಲವ್ ಅಂತ. ಅದು ಕಂಪ್ಲೀಟ್ ಜಾನಕಿ ಕಾಲಮ್ ಎಲ್ಲ 18 ವರ್ಷದ ಎಲ್ಲ ಅಂಕಣಗಳಲ್ಲಿ. ಅಲ್ಲೂ ಕೂಡ ಆಯ್ದಿದ್ದೀನಿ. ಅಂದರೆ ಈಗ ಫಾರ್ ಎಕ್ಸಾಂಪಲ್ ಸಾಹಿತ್ಯ ಸಮ್ಮೇಳನ ಆದಾಗ ಅದ್ರ ಬಗ್ಗೆ ಜಾನಕಿ ಕಾಲಮ್ ಬರೆದ್ರೆ ಅದನ್ನ ಹಾಕಿಲ್ಲ. ಯಾಕಂದರೆ ಅದು ಯಾರು ಅಧ್ಯಕ್ಷರಾಗಿದ್ದರು ಅವ್ರು ಆಗಬೇಕೋ ಬೇಡೋ ಈ ಥರ ಚರ್ಚೆ ಇರ್ತಾಯಿತ್ತು. ರಿಲೆವೆನ್ಸಿ ನೋಡಿಕೊಂಡು ಆಮೇಲೆ ಆ ಥರದ ಸಾಂದರ್ಭಿಕವಾದ ಲೇಖನಗಳನ್ನ ಯಾವುದು ಹಾಕೊಳ್ಳೋಕೆ ಹೋಗಿಲ್ಲ. ಬಟ್ ಈ ಸಾಂದರ್ಭಿಕವಾಗಿ ಬರೆಯುವುದು ಬೇರೆ, ಇದಕ್ಕೆ ಬರೆಯೋದು ಬೇರೆ ಅಂತಿರುತ್ತೆ ಆ್ಯಕ್ಚುಲಿ. ಅಲ್ಲ, ಈ ಪತ್ರಕರ್ತನಾಗಿ ಬರೆಯುವಾಗ ಈ ಸಾಂದರ್ಭಿಕ ಅಂದರೆ ಫಾರ್ ಎಕ್ಸಾಂಪಲು ಯಾರೋ ಲೇಖಕನ ಹುಟ್ಟು ಹಬ್ಬಕ್ಕೆ ಒಂದು ಲೇಖನ ಬರೆದಿರ್ತೀವಿ ಇಟ್ಕೊಳ್ಳಿ. ಅಲ್ಲಿ ಏನಂದರೆ ಇಂದು ಇವರಿಗೆ 62 ತುಂಬುತ್ತದೆ ಅಂತ ಹಿಂಗೇನೋ ಇರುತ್ತೆ ಅಲ್ಲಿ. ಅದನ್ನು ನಾನು ಇಲ್ಲಿ ಹಾಕ್ಕೊಂಡ್ರೆ ಮತ್ತೆ ಅದನ್ನು ತಿದ್ದಬೇಕಾಗತ್ತೆ, ಬದಲಾಯಿಸ್ಬೇಕಾಗುತ್ತೆ. ತಿದ್ದಲ್ಲ ಆ ಲೇಖನ ಡಿಸ್ಕಾರ್ಡ್ ಮಾಡಿಬಿಡ್ತಾರೆ. ಮತ್ತು ತಿದ್ದಿದಾಗ ಹಲವಾರು ಅಂಶಗಳಂದರೆ ಅವರು ಕಳೆದ ವರ್ಷ ನನಗೆ ಸಿಕ್ಕಿದ್ದರು ಹಿಂಗೆಲ್ಲ ಇರ್ತದೆ. ಅದನ್ನು ಮತ್ತೆ ಇಸುವಿಯಲ್ಲಿ ಸಿಕ್ಕಿ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊ ನನಗೆ ಮತ್ತೆ ರೀವಿಸಿಟ್ ಮಾಡೋದು ಭಾಳ ಹಿಂಸೆ ಕೆಲಸ. ನಾನು ತಿದ್ದೆ ಕೂತ್ರೆ ಪುನಃ ರೀರೈಟ್ ಮಾಡ್ತೀನಿ. ಹಾಗಾಗಿ ಯಾವುದನ್ನು 2ನೇ ಸಲ ತಿದ್ದಲ್ಲ. ಈ ತಿದ್ದಲ್ಲ ಅನ್ನೋದು ಎಲ್ಲ ನಿಮ್ಮ ಪುಸ್ತಕಗಳಿಗೂ ಅನ್ವಯವಾಗುತ್ತೆ. ಎಲ್ಲ ಅನ್ವಯ ಆಗುತ್ತೆ. ಅಂದರೆ ಒಂದು ಸಲ ಪದ ಬಿಟ್ಟೊಳಪದಂದಾಗಳಿಗೆ ಒಂಥರ ಹಾಗೆ. ಅಂದರೆ ಬರೆದ ಮೇಲೆ ನಾನು ಓದೋದು ಇಲ್ಲ. ಬರೆದ ಮೇಲೆ ನಾನು ನನ್ನ ಸುತ್ತ ಇರುವ ಕೆಲವು ಗೆಳೆಯರಿಗೆ ಕೊಡ್ತೀನಿ, ಅವ್ರು ಓದ್ತಾರೆ. ಅವರು ಓದಿದಾಗ ಕೆಲವರು ಪ್ರೂಫ್ ನೋಡ್ತಾರೆ. ಕೆಲವು ಏನು ತಪ್ಪುಗಳಾಗ್ತದೆ ಅಂದರೆ, ಒಂದು ಕಡೆ ವೈದ್ಯನಾಥನ್ ಅಂತ ಬರೆದಿರ್ತೀನಿ, ಇನ್ನೊಂದು ಕಡೆ ಉಳಗನಾಥನ್ ಅಂತ ಬರೆದಿರ್ತೀನಿ ಒಬ್ಬನೇ ವ್ಯಕ್ತಿಗೆ. ಆದರೆ ಉಳಗನಾಥನ್ ಅವನ ಹೆಸರು ಇರುತ್ತೆ, ನಾನು ಮರೆಮಾಚಲಿಕ್ಕೆ ವೈದ್ಯನಾಥನ್ ಬರೆದಿರ್ತೀನಲ್ಲ, ಅದು ಮತ್ತೊಂದು ಕಡೆ ಅವನ ನಿಜವಾದ ಹೆಸರು ಬಂದುಬಿಡುತ್ತೆ. ಈ ಥರದ್ದು ಆಗುವ ಫ್ಯಾಕ್ಚುವಲ್ ಎರರ್ಗಳು, ಕೆಲವೊಂದು ಇಸುವಿಗಳು ತಪ್ಪಾಗಿರ್ತವೆ, ಈ ಥರ ರೆಫರೆನ್ಸ್ಗಳು ತಪ್ಪಾಗಿರ್ತವೆ. ಇದನ್ನು ತಿದ್ದುತ್ತಾರೆ, ಅದನ್ನು ನೋಡಿ ಹೇಳ್ತಾರೆ. ನನ್ನ ಹೆಂಡತಿ ನೋಡ್ತಾಳೆ, ರಾಜೇಶ್ ಶೆಟ್ಟರು ನೋಡ್ತಾರೆ, ಹೀಗೆ ಮಹೇಶ್ ಅಂತ ಇದ್ದಾರೆ ಅವ್ರು ನೋಡ್ತಾರೆ. ಕುಂಟಿನಿ ಪ್ರತಿಯೊಂದನ್ನು ನೋಡಿ ಹೇಳ್ತಾನೆ ಇಸುವಿ ಎಲ್ಲ ತಪ್ಪ. ಯಾಕಂದ್ರೆ ನನ್ನ ಆರಂಭದ ದಿನಗಳಲ್ಲಿ ನಮ್ಮದು ಒಂದು ಸುಮಾರು 50 ವರ್ಷದ ಗೆಳೆತನ. 5 ವರ್ಷದಲ್ಲಿ ನಾನು ಎಲ್ಲಿ ಹೋಗಿದ್ದೀನಿ ಅಂತ ಅವನಿಗೆ ಗೊತ್ತಿದೆ. ಒಬ್ಬರನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಹಾಗಾಗಿ ಅವನಿಗೆ ಇದು ಇಲ್ಲಿ ಆಗಿದ್ದಲ್ಲ ಅಲ್ಲಾಗಿದ್ದು ಅಂತ ಹೇಳ್ತಾನೆ. ಸೊ ಈ ಥರದ ಅದು ಬಿಟ್ಬಿಟ್ರೆ ನಾವು ಓದಲ್ಲ. ನಂಗೆ ಓದಿದರೆ ಅದನ್ನ ರೀರೈಟ್ ಮಾಡ್ರ ಅಂಥದ್ದು ಶುರು ಆಗುತ್ತೆ. ಅಷ್ಟು ಟೈಮು ಕೊಡಲ್ಲ ನಾನು ಅಂತ. ಈ ನೀವು ಜರ್ನಲಿಸ್ಟ್ ಆಗಿದ್ದರಿಂದ ಡೆಡ್ಲೈನ್ ಅಂತ ಅಂದ್ಕೊತೀನಿ. ಸೊ ಒಂದು ಕಾಪಿ ನಾನು ಪತ್ರಿಕೋದ್ಯಮದಲ್ಲಿರುವಾಗ ಒಂದು ನಿಯಮ ಮಾಡಿಕೊಂಡಿದ್ದೆ. ನಾನು ಏನು ಬರೆದ್ರು ಅದನ್ನು ಉದಯ ಮರಕಿಡಿ ಓದೋದು, ರಿಲೀಸ್ ಮಾಡೋದು. ಅವ್ರು ಏನು ಬರೆದ್ರು ನಾನು ಓದಿ ರಿಲೀಸ್ ಮಾಡೋದು ಅಂತ. ಅಂದರೆ ಒಂದು ಸೆಕೆಂಡ್ ರೀಡಿಂಗ್ ಇದೆ ಅಂತ. ನನಗೆ ರೀಡಿಂಗ್ ಮಾಡಿದಾಗ ಕಣ್ತಪ್ಪಿ ಹೋಗ್ಬಿಡುತ್ತೆ. ಸೊ ಅವ್ರು ನೋಡಿದಾಗ ಒಂದು ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆಯೋ, ಒಂದು ಅದರಲ್ಲಿ ಪ್ರಾಮಾಣಿಕತೆ, ಅಂದರೆ ಯಾರ ಬಗ್ಗೆ ಆದರೂ ಕೆಲವು ಅಪಶಬ್ದಗಳಿರ್ಬೋದು, ಅದಿದೆಯಾ, ಅದನ್ನೆಲ್ಲ ನೋಡೋಕ್ಕೆ ಇನ್ನೊಬ್ಬರು ಸಾಮಾನ್ಯವಾಗಿ ಇರಲೇಬೇಕು ಅಂತ. ನನ್ನ ಹೆಂಡತಿ ನೋಡ್ತಾಳೆ, ರಾಜೇಶ್ ಶೆಟ್ಟರ್ ನೋಡ್ತಾರೆ, ವಿಕಾಸ್ ಒಂದೊಂದು ಸಲ ನೋಡ್ತಾರೆ. ಅಂದರೆ ಯಾರು ಬಿಡುವಿಡ್ತಾರೋ ಅವರು ಒಂದೊಂದು ಸಲ ನೋಡ್ತಾರೆ. ನಾನು ಆರಂಭದಲ್ಲಿ ಬರೆದಾಗ ನಾನು ಮೇಷ್ಟ್ರಿಗೆ ಕಳಿಸ್ತಿದ್ದೆ, ವೆಂಕಟರಮಣ ಬಳ್ಳ ಅಂತಿದ್ರು, ಅವ್ರು ನೋಡ್ತಿದ್ರು. ಅವರು ಇಲ್ಲ ಈಗ. ಬರವಣಿಗೆ ಅಂದರೆ ಏನು ಆ್ಯಕ್ಚುಲಿ ನಿಮಗೆ? ಬರವಣಿಗೆ ಅಂದರೆ ಥಿಂಕಿಂಗ್ ಇನ್ ರೈಟಿಂಗ್. ನನಗೆ ಬರವಣಿಗೆ ನಿಜವಾಗಿ ನನ್ನ ಬರವಣಿಗೆ ಶುರುವಾಗೋದು ನನಗೆ ಖಾಲಿ ಇರುತ್ತೆ. ಈ ಬರೀಲಿಕ್ಕೆ ಮೊದಲ ಸಾಲು ಬರೆದ ನಂತರ ಶುರುವಾಗುತ್ತೆ. ಅಲ್ಲಿ ತನಕ ಏನು ಬರೀತೀನಿ ಅಂತ ಗೊತ್ತಿರಲ್ಲ. ಎಲ್ಲ ಪ್ರಕಾಶಕರು ಕೇಳ್ತಿರ್ತಾರೆ, ಏನು ಈ ಸಲ ಕೊಡ್ತೀವಿ, ಫಿಕ್ಷನ, ಪ್ರಬಂಧನ,
ಏನೊಂದು ಗೊತ್ತಿರಲ್ಲ, ಬಟ್ ಬರೆಯೋ ತನಕ ಐಡಿಯಾ ಇರಲ್ಲ. ಅದು ಕಥೆ ಇರ್ಬೋದು, ನಾವೆಲ್ ಇರ್ಬೋದು, ಅಥವಾ ಈಗ ಬರ್ದಂಗೆ ಫಿಕ್ಷನ್ ಮತ್ತು ಫ್ಯಾಕ್ಟ್ ಸೇರಿದಂಥ ಒಂದು ಇರ್ಬೋದು, ಅಥವಾ ಕಥೆಗಾರರ ಕೈಪಿಡಿ ಅಂತ ಇರ್ಬೋದು. ನಾನು ಎಲ್ಲನೂ ಫಿಕ್ಷನಲ್ಲೇ ಕರೆಯೋದು. ಓಕೆ, ದರ್ ಇಸ್ ನೋ ನಾನ್ ಫಿಕ್ಷನ್. ಒಂದೆಲ್ಲೋ ಡಿಸ್ಕ್ಲೇಮರ್ ಹಾಕಿದ್ರಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಡಿಸ್ಕ್ಲೈಮರ್ ಹಾಕಿದ್ದೆ. ಅಂದರೆ ನಾನು ಈ ಪುಸ್ತಕದಲ್ಲಿ ಬರುವ ಎಲ್ಲ ಪಾತ್ರಗಳು ವಾಸ್ತವಿಕ. ಇದರಲ್ಲಿ ಯಾರಿಗಾದರೂ ಹೋಲಿಕೆ ಕಂಡು ಬರದೇ ಹೋದಲ್ಲಿ ಅದು ಕಾಕತಾಳೀಯ ಅಂತ. ಅಂದರೆ ಹಲವಾರು ವ್ಯಕ್ತಿಗಳೇ, ಅಂದರೆ ನೋಡಿದ ವ್ಯಕ್ತಿಗಳೇ ಬರ್ತಾರೆ, ಬಟ್ ನೋಡಿದ ವ್ಯಕ್ತಿಗಳ ಜೊತೆಗೆ ಒಂದು ಮಿಕ್ಸ್ಚರ್ ಆಗುತ್ತೆ ಅಂತ. ಈಗ ನಾನು ಇವತ್ತು ನಿಮ್ಮನ್ನು ನೋಡಿದ್ರೆ, ಒಬ್ಬ ಇಂಟರ್ವ್ಯೂವರ್ ಆಗಿ ನಿಮ್ಮನ್ನು ನಾನು ತಗೊಂಡ್ರೆ, ಇಂಥ 10 ಇಂಟರ್ವ್ಯೂಗಳು ಸೇರಿ ಒಂದು ವ್ಯಕ್ತಿ ಆಗ್ತಾರೆ. ಒಬ್ಬ ನಟನನ್ನು ತಗೊಂಡ್ರೆ ಒಂದು 10 ನಟರ ವ್ಯಕ್ತಿತ್ವ ಸೇರಿ ಒಬ್ಬ ನಟ ಒಂದು ಪಾತ್ರವಾಗ್ತಾನೆ. ಹೀಗಾಗತ್ತೆ. ಬಟ್ ಒಂದು ರೆಫರೆನ್ಸ್ ಪಾಯಿಂಟ್ ಇದ್ದೇ ಇರುತ್ತೆ. ಅಂದರೆ ಪೇಂಟರ್ ಏನೇ ಕ್ಯಾರಿಕೇಚರ್ ಮಾಡಿದ್ರೆ ಅವನಿಗೊಂದು ರೆಫರೆನ್ಸ್ ಪಾಯಿಂಟ್ ಇರುತ್ತೆ ಎಲ್ಲೋ ಒಂದು ಕಡೆ. ಹೌದು. ಸೊ ಆ ಥರದ್ದು. ನಿಮ್ಮ ಓದು ಮತ್ತು ನಿಮ್ಮ ಬರಹ ಅವು ಎರಡು ಒಂದನ್ನೊಂದು ಇದು ಮಾಡ್ತಾವೆ, ಹೆಂಗೆ ಅದನ್ನ ಅವುಗಳ ಸಂಬಂಧನ ಹೆಂಗೆ ನೋಡೋದು? ಸರ್, ನನಗೆ ಓದು ಇಲ್ಲದ ಬರಹ ಇಲ್ಲ ಅಂತಲೇ. ನನಗೆ ಒಂದು ಈ ಕಾದಂಬರಿ ಅನ್ನೋದು ಅರ್ಧ ಮುಕ್ಕಲು ಓದ್ತಿದ್ದಾಗೆ ನನ್ನ ಒಳಗಿನ ಲೇಖಕ ಎದ್ದು ನಿಲ್ತಾನೆ, ನೀವು ಸ್ಟಾರ್ಟ್ ರೈಟಿಂಗ್ ಅಂತ. ಅದು ಯಾಕೆ ಅಂದರೆ ಈ ಕೃತಿಗಳಿದಾವಲ್ಲ, ಅದು ಭಾಳ ಪ್ರೇರೇಪಣೆ ಕೊಡ್ತೇವೆ ಬರೆಯೋಕ್ಕೆ. ಸಿಮಿಲರ್ ಅನುಭವ ನನ್ನ ಹತ್ರ ಇದೆ, ಅಥವಾ ಬೆಟರ್ ಅನುಭವ ನನ್ನ ಹತ್ರ ಇದೆ ಅಂತ ಒಂದು. ಎರಡನೇದು, ಈಗ ಸಿನಿಮಾ ಚಿಬೆ ಎಲ್ಲ ಓದಿದರೆ ನಮಗೊಂದು ಸಂಕೋಚ ಇರುತ್ತೆ, ನಾವು ಇದನ್ನು ಬರಿಬೋದಾ ಬರಿಬಾರ್ದ ಅಂತ. ನಮ್ಮ ಹಳ್ಳಿಯ ಅನುಭವಗಳು, ಗ್ರಾಮೀಣ ಪ್ರದೇಶದ ಅನುಭವಗಳು, ಅದು ನವ್ಯದಲ್ಲಿ ದಾಖಲಾಗಬಹುದು ಇಲ್ಲೋ ಅಂತಾನೆ ಅನುಮಾನ ಇರುತ್ತೆ. ಅಂದರೆ ಇದು ಸಾಹಿತ್ಯ ಆಗಬಲ್ಲದೋ ಇಲ್ಲವೋ ಅಂತೇಳಿ. ಸೊ ಆ ಥರದ ಲೇಖಕರನ್ನು ಓದ್ತಾ ಹೋದಾಗ, ಈಗ ದೇವನೂರನ್ನು ಓದಿದಾಗ ಅದೆಲ್ಲ ನಮ್ಮ ಕಥೆ ಆಗ್ಬೋದು ಅಂತ ಅನಿಸೇ ಇರಲಿಲ್ಲ ಅವ್ರು ಬರೆಯೋ ತನಕ. ಅವ್ರು ಬರೋದ್ರ ಮೇಲೆ ಗೊತ್ತಾಯ್ತು ಇದು ಒಳ್ಳೆಯ ಸಾಹಿತ್ಯ ಆಗತ್ತೆ ಅಂತ. ಸೊ ನಮಗೆ ಏನಾಗಿತ್ತು ಅಂದರೆ, ನಾವು ಓದಿದ ಸಾಹಿತ್ಯ ಆ ಕಾಲದ್ದು ಮಾಸ್ತಿ ಮತ್ತು ಕನ್ನಡದ ಬೇರೆ ಬೇರೆ ಲೇಖಕರು ಸೃಷ್ಟಿ ಮಾಡುವ ಜಗತ್ತಲ್ಲಿ ಈ ಥರದ ಒಂದು ಜಗತ್ತಿರಲೇ ಇಲ್ಲ. ಅಂದರೆ ಒಂದು ಅವಮಾನದ ಜಗತ್ತು, ಒಂದು ಸಂಕಟದ ಜಗತ್ತು, ಬಟ್ ಅಲ್ಲಿ ಒಂದು ತಾತ್ವಿಕ ಸಂಘರ್ಷವೇ ಭಾಳ ಮೇಲ್ಮೈ ಸಾಧಿಸಿತ್ತು ಅಂತ. ಈಗ ನವ್ಯದಲ್ಲಿ ಬರೆದವರಲ್ಲಿ ಕೂಡ ನವ್ಯದಲ್ಲಿ ನಾನು ಮತ್ತು ಸಮಾಜದ ವಿರುದ್ಧದ ಒಂದು ವೈಚಾರಿಕ ಸಂಘರ್ಷ ಇತ್ತೇ ಹೊರತು ಬಹಳ ಕಾಮ ಪ್ರಧಾನವಾಗಿತ್ತು. ಬಟ್ ಆತ್ಮದ ವಿಚಾರಗಳನ್ನು ಅವರು ಮಾತಾಡ್ತಿರಲಿಲ್ಲ. ಅಲ್ಲ, ಒಟ್ಟು ಆತ್ಮ ತತ್ವಜ್ಞಾನ ಆ ಥರದ್ದು ಯಾವುದೇ ತತ್ವಜ್ಞಾನ ಅಂದರೆ ಅದು ವೆಸ್ಟ್ನ ತತ್ವಜ್ಞಾನ ಮಾತ್ರ ತತ್ವಜ್ಞಾನ ಅಂತ ನೋಡ್ತಿತ್ತು ಅದು. ಹೌದೌದು. ಒಂದು ರೀತಿಯಲ್ಲಿ ಒಂದು ತತ್ವಜ್ಞಾನ ಅಂದರೆ ಅಸ್ತಿತ್ವದ ಪ್ರಶ್ನೆ, ಸಾರ್ಥ ಹೇಳಿದ್ದು ಎಕ್ಸಿಸ್ಟೆನ್ಷಿಯಲಿಸಮ್ ಅನ್ನು ನೋಡ್ತಿತ್ತು. ಇನ್ನೊಂದು ಕನೆಕ್ಷನ್ ವಿತ್ ಇನ್ನೊಬ್ಬ ವೈಚಾರಿಕನ ಜೊತೆ ನಡೆಸೋ ಸಂವಾದ ಥರ ಇರ್ತಾಯಿತ್ತು. ಎಕ್ಸೆಪ್ಟ್ ಆಲ್ನಹಳ್ಳಿ ಬರೆದಂಥ ಕೆಲವು ಪುಸ್ತಕಗಳಲ್ಲಿ ಬರ್ತಿರುವ ಬದುಕನ್ನು ಬಿಟ್ಟರೆ, ಅನಂತಮೂರ್ತಿಯವರ ನೀವು ಕಾದಂಬರಿಗಳು ಓದಿದರೆ ಈಗ ಅವಸ್ಥೆಯಲ್ಲಿ ಕೂಡ ಒಂದು ವೈಚಾರಿಕ ಸಂಘರ್ಷ ಇದೆ. ಭಾರತೀಪುರದಲ್ಲೂ ಒಂದು ವೈಚಾರಿಕ ಸಂಘರ್ಷ ಇದೆ. ಸಂಸ್ಕಾರದಲ್ಲಿ ಅದನ್ನು ಧಾರ್ಮಿಕವಾಗಿ ತಗೊಂಡ್ರು ಅದು ವೈಚಾರಿಕತೆ ಸಂಘರ್ಷನೇ ಅದು. ಯಾಕಂದರೆ ಆ ವೈಚಾರಿಕತೆ ಇಲ್ಲದಿದ್ದರೆ ಆ ಧಾರ್ಮಿಕ ಸಂಘರ್ಷನೇ ಹುಟ್ಟಲ್ಲ ಅದು. ಸೊ ಹೀಗೆ ಅವರು ಎರಡು ಪಾತ್ರಗಳನ್ನ, ಮೌನಿ ಅಂತ ಇದೆಯಲ್ಲ, ಅಪ್ಪಣ್ಣ ಭಟ್ಟ ಮತ್ತು ಕಪ್ಪಣ್ಣ ಭಟ್ಟ, ಅವರನ್ನು ಮುಖಾಮುಖಿ ಆಗಿಸೋದ್ರಲ್ಲಿ ಅವರಿಗೆ ಭಾಳ ಆಸಕ್ತಿ ಇತ್ತು. ಬಟ್ ಅದು ವೈಚಾರಿಕ ಮುಖಾಮುಖಿ ಆಗ್ತಿತ್ತು. ಒಟ್ಟು ಜೀವನ ವ್ಯಕ್ತಿಗಳೇ ಆಗಿರ್ತಿದ್ರು, ಅವ್ರು ಸಮುದಾಯವನ್ನು ರೆಪ್ರೆಸೆಂಟ್ ಮಾಡ್ತಿರಲಿಲ್ಲ. ಇಬ್ಬರು ಒಂದೇ ಸಮುದಾಯಕ್ಕೆ ಸೇರಿದವರಾಗಿರ್ತಿದ್ರು. ಸೊ ಅವರ ವೈಚಾರಿಕ ಸಂಘರ್ಷವೇ ಆಗ್ತಿತ್ತು. ಒಬ್ಬ ಹೇಗೆ ಅಂತರ್ಮುಖಿ ಮತ್ತು ಒಂದು ತಾಳಮದ್ದಲೆ ಥರ ಕರೆಕ್ಟಾಗಿ ಹೇಳಿದರೆ ಆ ಥರದ್ದು ಆಗ್ತಾಯಿತ್ತು. ಸೊ ಅದನ್ನು ಮೀರೋದಕ್ಕೆ ನಮಗೆ ಈ ಥರದ ಬೇರೆ ಬೇರೆ ಕೃತಿಗಳು ಓದು ಹೆಲ್ಪ್ ಆಯಿತು ಅಂತ. ಅದರಲ್ಲೂ ವೆಸ್ಟರ್ನಲ್ಲಿ ನಾವು ಅಲ್ಲಿ ನವ್ಯ ಮೂಮೆಂಟ್ ಅಂತ ಬರಲಿಲ್ಲ. ನವ್ಯ ಮೂಮೆಂಟ್ ಅಂತ ಸ್ವಲ್ಪ ಬಂದರೆ ಪೊಯಿಟ್ರಿಯಲ್ಲಿ ಬಂತದ್ದು. ಪೊಯಿಟ್ರಿಯ ಬಾಡಿಯಲ್ಲಿ ಬಂತು, ಕಂಟೆಂಟಲ್ಲಿ ಬರಲಿಲ್ಲ. ಅದರ ಬಾಡಿಯಲ್ಲಿ ಅದೊಂದು ಸ್ವಚ್ಛಂದವಾದ ಛಂದಸ್ಸು ಇಲ್ಲದ ಕಾವ್ಯ ಇದೆಯಲ್ಲ, ಓಪನ್ ವರ್ಸ್, ಅಲ್ಲಿ ಬಂತೆ ಹೊರತು ಕಂಟೆಂಟಲ್ಲಿ ಅಷ್ಟಾಗಿ ಪ್ರಭಾವಿಸಲಿಲ್ಲ ಅದು. ಕಂಟೆಂಟಲ್ಲಿ ಅವರು ಅಲ್ಲಿ ಬರೆದಾಗಲೂ ಲೀಡ್ ಆ್ಯಂಡ್ ದ ಸ್ವಾನ್ ಬರೀತಾಯಿದ್ರು. ಸೊ ಅಲ್ಲಿಯ
ಮೈಥಾಲಜಿನೇ ಬರೀತಿದ್ರು ಅವರು. ಸೊ ಅವರ ಹೀಗಾಗಿ ಈ ವೈಚಾರಿಕ ಸಂಘರ್ಷ ನಮಗೆ ಸಾಕಾಗೋಗಿತ್ತು. ಅದನ್ನು ಬಿಡುಗಡೆ ಮಾಡಿದ್ದಾರೆ ಅಂದರೆ ಆ್ಯಕ್ಚುಲಿ ತೇಜಸ್ವಿ ಅವರು. ಅವರು ಹೊಸ ದಿಗಂತದ ಕಡೆಗೆ ಆಗ ನಮ್ಗೆ ಅರಿವಾಯ್ತು. ಅಷ್ಟಲಿ ತನಕ ಏನೋ ತಪ್ಪಿದೆ ಅಂತ ಗೊತ್ತಾಗ್ತಿತ್ತು. ಏನು ತಪ್ಪು ಅಂತ ಏನಂತ ಗೊತ್ತಾಗ್ತಿರಲಿಲ್ಲ. ಸೊ ಹೀ ರಿಯಲಿ ಲಿಬರೇಟೆಡ್ ಅಸ್. ಬಟ್ ನಿಮಗೆ ಈ ಪೂರ್ವ ಸೂರಿಗಳ ಜೊತೆಗಿನ ಮುಖಾಮುಖಿ ಇದೆಯಲ್ಲ, ಅದು ಭಾರ ಅನಿಸುತ್ತಾ, ಕಲಿಕೆ ಅನಿಸುತ್ತಾ? ಇಲ್ಲ, ಕಲಿಕೆ ಅನಿಸುತ್ತೆ. ಕಲಿಕೆ ಅಂದರೆ ನನಗೆ 2 ವಿಚಾರ ಭಾಳ ಇಷ್ಟ ಪೂರ್ವ ಸೂರಿಗಳಲ್ಲಿ. ಅಂದರೆ ಎಸ್ ವಿ ರಂಗಣ್ಣ ಅಥವಾ ನಿರಂಜನ ಈ ಥರದ ಒಂದು ಲೇಖಕರಿದ್ದಾರೆ ನಮ್ಮಲ್ಲಿ. ಅಥವಾ ಏನು ಮೂರ್ತಿರಾವ್, ಹೌದು, ಅಥವಾ ತಹಸು ಶಾಮರಾವ್, ಈ ಥರದ ಒಂದು ಲೇಖಕರಿದ್ದಾರಲ್ಲ, ಅವರು ಜನತೆಯ ಬಗ್ಗೆ ಬರೀತಾ ಇದ್ರು ಅಂತ. ಇವರು ಜ್ಞಾಪಕ ಚಿತ್ರಶಾಲೆ, ಹೌದು, ಇದೆಲ್ಲ ಭಾಳ ಇಂಟ್ರೆಸ್ಟಿಂಗ್. ಡಿ ವಿ ಜಿ ಅವರು ಅಲ್ಲಿ ಜನ ಇರ್ತಿದ್ರು. ಹುಚ್ಚು ಮನಸ್ಸಿನ 10 ಮುಖ ಅಲ್ಲ, ಹಳ್ಳಿ 10 ಸಮಸ್ತರು, ಹೌದು, ನಮ್ಮ ಊರಿನ ರಸಿಕರು, ಗೋರೂರು, ಈ ಒಂದು ಜಾನ್ರ್ ಏನಿದೆ ಅದು ನನಗೆ ಭಾಳ ಇಷ್ಟ. ಅದು ಪೂರ್ವ ಸೂರಿಗಳಲ್ಲಿ ಅದನ್ನು ನೋಡ್ತಾ ಇದ್ದೆ. ಅಂದರೆ ಅವರು ತಮ್ಮ ಕಾಲವನ್ನು ಮತ್ತು ಕಾಲದ ಮನುಷ್ಯರನ್ನು ಎಷ್ಟು ಪ್ರೀತಿಸ್ತಾ ಇದ್ದರು, ತಮ್ಮ ಸುತ್ತೆಲ್ಲ ಮನುಷ್ಯರ ಬಗ್ಗೆ ಎಷ್ಟು ಚೆನ್ನಾಗಿ ಬರೀತಾ ಇದ್ದರು, ಆಮೇಲೆ ಅವರನ್ನು ಹೇಗೆ ನೋಡ್ತಾ ಇದ್ದರು ಅಂತೇಳಿ. ಇದು ಬೇಸಿಕಲಿ ಅನೇಕ ಇಂಗ್ಲೀಷ್ ಲೇಖಕರು ಅದನ್ನು ಮಾಡ್ತಾಯಿದ್ರು. ನನಗೆ ಅವರ ಪ್ರಬಂಧಗಳು, ಎಫ್.ಆರ್. ಲಿವಿಸ್ ಬರೆಯುವ ಪ್ರಬಂಧಗಳು ಅಥವಾ ಆ ಕಾಲದ ಬೇರೆ ಬೇರೆಯವರು ಬರೆದಂಥ ಪ್ರಬಂಧಗಳಿದ್ದಾವಲ್ಲ, ಪ್ರಬಂಧಗಳಲ್ಲಿ ಒಂದು ಇಡೀ ಜಗತ್ತು ಕಾಣಿಸ್ತಾ ಇತ್ತು. ನನಗೆ ಅದು ಭಾಳ ಇಂಟ್ರೆಸ್ಟಿಂಗ್. ಅದು ಈ ಫಿಕ್ಷನ್ ನನಗೆ ಶಿವರಾಮ್ ಕಾರಂತರ ಕಾದಂಬರಿಗಳು, ಬೆಟ್ಟದ ಜೀವದಂಥ ಕಾದಂಬರಿಗಳು ಭಾಳ ಇಷ್ಟ ಆಗ್ತವೆ. ಅಥವಾ ಮರಳಿ ಮಣ್ಣಿಗೆ ಅಂಥದ್ದು ಭಾಳ ಇಷ್ಟ ಆಗುತ್ತೆ. ಯಾವುದು ಇಂಟ್ರೋವರ್ಟ್ ಆಗಿರ್ತದೆ ಇಷ್ಟ ಆಗಲ್ಲ. ಅಂದರೆ ಸೊಸೈಟಿಯ ಜೊತೆಗಿನ ಸಂಬಂಧ ಮುಖ್ಯ ಆಗಿರ್ತದೆ. ಎಳೆದ ಮೇಲೆ ಆಗಲಿ ಅಥವಾ ಈ ಥರದ್ದು ಇದೆಯಲ್ಲ, ನನಗೆ ಅಷ್ಟು ಮನಸ್ಸಿಗೆ ಹತ್ತಿರ ಅನಿಸಲ್ಲ, ಅಥವಾ ಮತ್ತೆ ರೀರೀಡಿಂಗ್ ಮಾಡಬೇಕು ಅಂತ ಅನಿಸಲ್ಲ. ಮಾಸ್ತಿ ಆ ಕಾರಣಕ್ಕೆ ಅವರು ಯಾವತ್ತೂ ಸೊಸೈಟಿ ಜೊತೆ ಇದ್ರಲ್ಲ. ಈ ಕಥೆಯನ್ನು ನನಗೆ ಇವರು ಹೇಳಿದರು, ಅವರಿಗೆ ಅವರು ಹೇಳಿದ್ರಂತೆ. ಅವರು ಕೊಯಮತ್ತೂರಲ್ಲಿ ಯಾರು ಹೇಳಿದ್ದನ್ನು ಕೇಳಿಸಿಕೊಂಡ್ರು, ಹಿಂಗೆ ಹೋಗುತ್ತಲ್ಲ, ಅದು ನಮ್ಮ ಮಹಾಭಾರತದ ಶೈಲಿ ತಾನೆ. ಅದನ್ನೇ ಇವರು ಚೆನ್ನಾಗಿ ಮಾಡ್ತಿದ್ದರು, ಅಂದರೆ ಇಷ್ಟವಾಗ್ತಿದ್ರು. ಯಶವಂತ್ ಚಿತ್ತಾಲರು ಹಾಗೆ ಮಾಡೋರು. ಸೊ ಆ ಥರದ್ದು ಒಂದು ಕಥಾ ಜಗತ್ತಿನಿಂದಾಗಿ ಅವರು ನನಗೆ ಪೂರ್ವ ಸೂರಿಗಳು ಭಾಳ ಇಷ್ಟ. ಆಮೇಲೆ ನನಗೆ ಸ್ವಲ್ಪ ವಿಟ್ಟಿರಬೇಕು ಅಂತ ಅನಿಸುತ್ತೆ. ವಿಸ್ಡಮ್ಗಿಂತ ಜಾಸ್ತಿ ವಿಟ್ಟಿರಬೇಕು. ವಿಸ್ಡಮನ್ನು ಅದು ನಮ್ಮಲ್ಲಿ ಹುಟ್ಟಿಸ್ಬೇಕು ಅಂತ ಅವ್ರು ಹೇಳಬಾರ್ದು. ನಿಮ್ಮ ಜ್ಞಾನವನ್ನು ನಾನು ಕೊಡ್ತೀನಿ ಅಂತ ಹೇಳ್ಬಾರ್ದು, ನಿನ್ನಲ್ಲೇ ಸ್ಫುರಿಸುವಂತ ಮಾಡಬೇಕು. ಈ ಥರದನ್ನು ಜಾಸ್ತಿ ಓದ್ತಿದ್ದೆ. ಈ ಪೊಯಿಟ್ರಿ ಎಲ್ಲ ಓದಲ್ಲ? ಪೊಯಿಟ್ರಿ ಜಾಸ್ತಿ ಓದ್ತಿದ್ದೆ. ನನಗೆ ಪೊಯಿಟ್ರಿ ನಂದು ಮೊದಲ ರೀಡಿಂಗು. ನೀವು ಪೊಯಿಟ್ರಿ ಬರೆದಿದ್ದೀರಿ ಕೂಡ ಅಲ್ವಾ? ಆ ಪೊಯಿಟ್ರಿ ಬರೆಯೋದಕ್ಕೂ ಪ್ರೋಸ್ ಬರೆಯೋದಕ್ಕೆ ಏನೋ ವ್ಯತ್ಯಾಸ ಅನಿಸುತ್ತಾ? ಪೊಯಿಟ್ರಿ ಏನಂದರೆ ಬೆಳಗ್ಗೆ ಎದ್ಕೋತಿರ್ತೀನಿ, ಭಾಳ ಗ್ಲೂಮಿ ಅನಿಸುತ್ತೆ, ಏನೋ ಒಂದು ಸಣ್ಣ ವಿಚಾರ ಹುಟ್ಟುತ್ತೆ, ಅದನ್ನು ಪೊಯಿಟ್ರಿ ಮಾಡ್ತೀನಿ. ನನಗೆ ಪೊಯಿಟ್ರಿ ಬರೆಯೋಕ್ಕೆ ಭಯ. ಕನ್ನಡದಲ್ಲಿ ಅಷ್ಟು ಒಳ್ಳೆಯ ಪೊಯಿಟ್ರಿ ಇದೆ ಅಂದರೆ ನೋಬಡಿ ಶುಡ್ ಟ್ರೈ ರೈಟಿಂಗ್ ಎನಿಮೋರ್ ಪೊಯಮ್ಸ್. ಅಷ್ಟಿದೆ ನಮ್ಮಲ್ಲಿ. ಅಂದರೆ ವೆರೈಟಿನೂ ಇದೆ, ಕ್ವಾಲಿಟಿನೂ ಇದೆ, ಕ್ವಾಂಟಿಟಿನೂ ಇದೆ. ಆಮೇಲೆ ಬೇರೆ ಬೇರೆ ಥರದ್ದು ಒಳ್ಳೆಯ ಪದ್ಯಗಳಿವೆ. ಹೀಗಾಗಿ ನಾನು ಬರೆಯೋ ಅವಶ್ಯಕತೆಯೇ ಇಲ್ಲ. ಹಾಗಾಗಿ ಪೊಯಿಟ್ರಿ ಮತ್ತು ನಾಟಕ ನನಗೆ ಭಾಳ ಕಂಗಿಡಿಸುವಂಥ 2 ಪ್ರಕಾರಗಳು. ಬಟ್ ಆ್ಯಕ್ಚುಲಿ ನಾಟಕದ ಪ್ರಸ್ತಾವ ಮಾಡಿದ್ರು, ನೀವು ನಾಟಕನೂ ಬರೆದಿದ್ದೀರಿ? 2 ನಾಟಕ ಬರೆದಿದ್ದೀನಿ. ಬಟ್ ಅದರ ಚಾಲೆಂಜಸ್ ಹೆಂಗಿತ್ತು ಅದು ಬರೆಯೋದು? ಅದು ನಾಟಕವನ್ನು ನಾನು ಭಾಳ ಹುಡುಗಾಟವಾಗಿ ಬರೆದೆ ಅಂತ chukubook.com ಅಂತ ಅಪಾರ ಒಂದು ಸ್ಟಾರ್ಟ್ ಮಾಡಿದ್ದೆ. ಹೌದು, ಅಲ್ಲಿ ಅದನ್ನು ಧಾರಾವಾಹಿಯಾಗಿ ಬರೆದೆ ಅಂತ. ದಿನಕ್ಕೆ ಒಂದು ದೃಶ್ಯ ಥರ ಬರೆದೆ. ಯಾಕೆ ಬರೆದೆ ಅಂದರೆ, ಅದು ಆಸ್ಕ್ ಮಿಸ್ಟರ್ ವೈಎನ್ಕೆ ಅಂತ ನಾಟಕದ ಹೆಸರು. ವೈಎನ್ಕೆ ಜೊತೆ ನನ್ನ ಒಡನಾಟ ಮತ್ತು ಅವರನ್ನೇ ಕೇಂದ್ರ ಪಾತ್ರವಾಗಿ ಇಟ್ಕೊಂಡು ಬರೆದೆ ನಾನು. ಟು ಎಸ್ ಎ ಟ್ರಿಬ್ಯೂಟ್ ಟು ಹಿಮ್. ಅವರ ವಿಟ್ಟು ವಿಸ್ಡಮ್ ಎಲ್ಲ ಬರಲಿ ಅಲ್ಲಿ ಅಂತೇಳಿ ಅದನ್ನು ಮಾಡಿದೆ. ಅದೊಂದು ಇನ್ನೊಂದು ಟ್ರಾನ್ಸ್ಲೇಷನ್ ಮಾಡಿದೆ ನಾನು. ಸರ್ವೆಂಟ್ ಆಫ್ 2 ಮಾಸ್ಟರ್ಸನ್ನು ಅನುವಾದ ಮಾಡಿದೆ. ಸೂ ಬಿಟ್ಟರೆ ಬಣ್ಣ, ಬಾ ಬಿಟ್ಟರೆ ಸುಣ್ಣ ಅಂತ. ಹೌದು. ಸೊ ಅದು 2 ಮಾಡಿದೆ. ಇನ್ನೂ ಒಂದಷ್ಟು ನಾಟಕಗಳು ಬರೆಯುವ ಆಸೆ ಇದೆ.
ಬಟ್ ನಾಟಕಕ್ಕೆ ಭಾಳ ಮುಖ್ಯವಾದ ಒಂದು ಸಂಘರ್ಷ ಬೇಕಲ್ಲ, ಹೌದು, ಒಂದು ಆಂತರಿಕ ಸಂಘರ್ಷ, ಅದು ಮುಖಾಮುಖಿ ಆಗ್ಬೇಕು. ಸರಿಯಾಗಿ ದಕ್ಕೋದಿಲ್ಲ. ಅಂದರೆ ನಾಟಕನ ನೀವು 60 ಪುಟದಲ್ಲಿ ಬರೀಬೇಕು. ನಾವು ನಾವೆಲ್ ಥರ ಬರೆಯೋಕ್ಕಾಗಲ್ಲ, ನಾವೆಲ್ ಥರ ಬರೆಯೋಕ್ಕಾಗಲ್ಲ. ನಾವೆಲ್ಲ ಆದರೆ ಬರಿತಾ 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 ಅದು ಬಿಲ್ಡ್ ಆಗ್ತಾ ಹೋಗುತ್ತೆ, ಇವಾಲ್ವ್ ಆಗುತ್ತೆ. ಅದನ್ನು ನಾಟಕದಲ್ಲಿ ಮಾಡೋಕ್ಕಾಗಲ್ಲ. ನೀವು ಮತ್ತೆ ಮಾಡಿದರೆ ಅದನ್ನು ರೀಎಡಿಟ್ ಮಾಡಬೇಕಾಗತ್ತೆ. ಫಸ್ಟೇ ಒಂದು 20 ಸೀನ್ ಕಿತ್ತಾಕಿಬಿಟ್ಟು ಮತ್ತೆ ಅದನ್ನು ತೊಗೊಂಡು ಹೋಗ್ಬೇಕಾಗತ್ತೆ. ಅಥವಾ ಅದಕ್ಕೆ ಅಲ್ಲಿ ಇವನ್ ಅಲ್ಲಿ ಕ್ಯಾರೆಕ್ಟರೈಸೇಷನ್ ಕೂಡ ನಾವೆಲ್ಗಿಂತ ತುಂಬ ಕಾಂಪ್ಲೆಕ್ಸ್, ಅದು ಭಾಳ ಕಾಂಪ್ಲೆಕ್ಸ್. ಯಾಕಂದರೆ ಅದು ಅವರ ಕ್ಯಾರೆಕ್ಟರ್ ಮಾತಿನಲ್ಲೇ ವ್ಯಕ್ತ ಆಗಬೇಕು. ಅದು ಅದೇ ಆಮೇಲೆ 2 ಮಾತಲ್ಲಿ ವ್ಯಕ್ತ ಆಗಬೇಕು. ಅವ್ರು ಗಂಟೆಗಟ್ಟಲೆ ಮಾತಾಡೋಂಗಿಲ್ಲ. 2 ಮಾತಲ್ಲಿ ಅವನು ಸ್ಟೇಜಿಗೆ ಬಂದು ನಿಂತ ತಕ್ಷಣ ಇವನು ಯಾರು, ಇವನ ವ್ಯಕ್ತಿತ್ವ ಏನು ಅಂತ ಗೊತ್ತಾಗ್ಬಿಡ್ಬೇಕು. ಆಮೇಲೆ ಯಾರೋ ನೋಡಿದವನಿಗೆ 3ನೇ ಸೀನಲ್ಲಿ ಇಲ್ಲ ಇವನು ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ಬೇಕು. ಅಂದರೆ ಅಷ್ಟು ಬಲವಾಗಿ ಆ ಪಾತ್ರ ಕೂತ್ಬಿಡ್ಬೇಕಲ್ಲ. ಅಷ್ಟೇ ಡಿಫಿಕಲ್ಟ್ ಟಾಸ್ಕ್ ಅದು. ಒಂದು ಏನು ಟೆಕ್ನಿಕ್, ನ್ಯಾಕ್ ಅಂತ ಹೇಳ್ತಾರಲ್ಲ, ಒಂದು ಅದರದ್ದೇ ಅದೇ ಒಂದು ಜಾಣ್ಮೆ ಬೇಕಾಗತ್ತೆ. ಬಟ್ ನಾವೆಲ್ಲಿಗೂ ಕೂಡ ಬೇರೆ ಥರದ ತಯಾರಿ ಬೇಕಾಗ್ತದಲ್ವ? ನಾವೆಲ್ಗೆ ಹೆಂಗಾಗಿರುತ್ತೆ ನನಗೆ, ನಾವೆಲ್ಗೆ ಒಂದು ನನ್ನ ಪ್ರಕಾರ ಅಡ್ವಾಂಟೇಜ್ ಏನಂದರೆ, ನಾನು ಒಂದು ನಾವೆಲ್ ಇವತ್ತು ಬರೆದ್ರೆ ಅದರ ಪ್ಲಾಟ್ ಒಂದು 10-12 ವರ್ಷ ಹಿಂದಿರುತ್ತೆ. ಅಂದರೆ ಅದು ತಲೆಯಲ್ಲಿ ಕೊರಿತಾ ಇರುತ್ತೆ, ಇಲ್ಲದ್ರೆ ಬರೆಯಲ್ಲ. ಅಂದರೆ ನೋಟ್ಸ್ ಇರುತ್ತೆ, ಅದರದ್ದು ನೋಟ್ಸ್ ಇರುತ್ತೆ. ನೋಟ್ಸ್ ಅಂದರೆ ಆ ಕ್ಯಾರೆಕ್ಟರ್ನ ಬರೆದಿಟ್ಟಿರ್ತೀನಿ ನಾನು. ಕ್ಯಾರೆಕ್ಟರ್ ಇನ್ ದಿ ವರ್ಡ್ಸ್, ಆ್ಯಕ್ಚುಲಿ ಇನ್ ದ ವರ್ಡ್ಸಲ್ಲಿ ನಾನು ಮಾಡಿದಾಗ ಯಾರೋ ಒಂದು ಸಾಲು, ನಾನು ಈ ಯಂಗುವನ್ನ ಫಸ್ಟ್ ಟೈಮ್ ಅವನು ಹುಟ್ಟಿದಾಗ ಅವನ ಹತ್ರ ನಾನು ಕೇಳ್ತೀನಿ, ಅದು ನನ್ನ ನೋಟ್ಸಲ್ಲಿ ಇದೆ, ಅದು ಅವನ ಕೇಳ್ತೀನಿ, ಏನು ನೀನು ಜಾಸ್ತಿ ಮಾತಾಡೋಲ್ಲ ಅಂತ. ನಾನು ನನ್ನ ಜೊತೆ ಮಾತ್ರ ಮಾತಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟು ಬರೆದಿಟ್ಟಿದ್ದೆ. ನೋಡಿದ್ರೆ ಅದು ಅವನ ಬಿಗಿನಿಂಗಲ್ಲಿ, ಅಲ್ಲಿಂದ ಅವನ ಜರ್ನಿ ಸ್ಟಾರ್ಟ್ ಆಗಿದ್ದ. ಸೊ ಹಿಂಗೆ ಏನೋ ಒಂದು ಪಾತ್ರದ ಬಗ್ಗೆ, ಈಗ ಬೆಂಗಳೂರಿಗೆ ಬಂದಾಗ, ನಾನು ಬೆಂಗಳೂರು ಕಾದಂಬರಿ ಬರೆದಾಗ ಆ ಬೆಂಗಳೂರನ್ನೇ ಒಂದು ಕ್ಯಾರೆಕ್ಟರ್ ಮಾಡ್ಬೋದು ಅಂತ ಅನಿಸ್ಬಿಟ್ಟಿದ್ದೆ. ಒಂದು ಮನುಷ್ಯನಾಗಿ ಅವನ ರಕ್ತ ಮಾಂಸದಲ್ಲಿ ಕಾಣಿಸ್ಕೊಂಡ್ರೆ ಅವನಲ್ಲಿ ಒಂದು ಪ್ರೀತಿ ಇರುತ್ತೆ, ಕ್ರೌರ್ಯ ಇರುತ್ತೆ, ಹುಡುಕಾಟ ಇರುತ್ತೆ, ಆಮೇಲೆ ಒಂದು ಎಲ್ಲರನ್ನು ಮೀರಿಸುವಂಥ ದಾಹ ಇರುತ್ತೆ. ಅದನ್ನು ಯಾರು ಮಾಡ್ಬೋದು ಅಂತ ಕೇಳಿದ್ರೆ ಕ್ರೈಮ್ ರಿಪೋರ್ಟರ್ ಅಂತ ಬಂತು ನನಗೆ. ಹೌದು, ಒಬ್ಬ ಕ್ರೈಮ್ ರಿಪೋರ್ಟ್ರಿಗೆ ಅದೆಲ್ಲ ಇರುತ್ತಲ್ಲ. ಅಂದರೆ ನಿಜವಾದ ಆ ಕಾಲದಲ್ಲಿ ಬಂದಂಥ ಎಲ್ಲ ಅನೇಕ ಕ್ರೈಮ್ ರಿಪೋರ್ಟ್ರುಗಳು ಬೆಂಗಳೂರನ್ನ ಆಳ್ಬೋದು ಅಂತ ಅಂದ್ಕೊಂಡ್ರು. ಅಷ್ಟು ಪವರ್ಫುಲ್ ಆಗಿದ್ದರು. ಸೊ ಆ ಥರದಲ್ಲಿ ನೀವು ಈ ಕನ್ಸ್ಟ್ರಕ್ಷನ್ನಿನ ಹಂತದಲ್ಲಿ ಯಾವ ಥರದ್ದು ವರ್ಕ್ ಆಗ್ತದೆ ಆ್ಯಕ್ಚುಲಿ? ಅದು ಸರ್, ಕನ್ಸ್ಟ್ರಕ್ಷನಲ್ಲಿ ನಾನೊಂದು ಸ್ಟ್ರಕ್ಚರ್ ಹುಡುಕ್ತೀನಿ. ಯಾವುದೇ ಒಂದು ಕಥೆಯನ್ನು ಬರೆಯುವಾಗ ಅದನ್ನು ಹೇಗೆ ಹೇಳಬಹುದು ಅಂತ ಹೆಂಗೆ ಕಟ್ತಾ ಹೋಗ್ಬೇಕು ನಾನು. ಅಂದರೆ ಸಣ್ಣ ಕಥೆಗಾದರೆ ಒಂದು ಸಾಲು ಹೊಳೆದು ಬಿಟ್ಟರೆ ಸಾಕು. ಮೊದಲ ಒಂದು ಸಾಲು ನನಗೆ ಇವತ್ತು ಜ್ಞಾಪಕ ಇರೋದು, ವಿವೇಕ್ ಶಾನ್ಭಾಗದ ಒಂದು ಸಾಲಿದೆ, ಕಾದಿದ್ದು ಸುಳ್ಳಾಗಲಿಲ್ಲ ಅಂತ. ಆ ಕಾದಿದ್ದು ಸುಳ್ಳಾಗಲಿಲ್ಲ ಅಂತ ಹೇಳೋ ಸಾಲು ಕಥೆಗಾರರಿಗೆ ಹೊಳೆದು ಬಿಟ್ಟರೆ ಮುಂದೆ ಎಲ್ಲ ನಡ್ಕೊಂಡು ಹೋಗ್ತದೆ. ಕಾದಿದ್ದು ಯಾರಿಗೆ, ಯಾಕೆ, ಅದು ಯಾಕೆ ಸುಳ್ಳಾಗಲಿಲ್ಲ, ಸೊ ಅದರ ನಂತರದ ಘಟನೆಗಳೇನು, ಹೀಗೆ ಅದನ್ನು ಹೆಣಿತಾ ಹೋಗ್ಬೋದು. ಒಳ್ಳೆಯ ಪೊಲೀಸ್ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಒಂದು ಕೇಸನ್ನು ಕಟ್ಟುತ್ತಾ ಹೋದಾಗೆ, ಬಟ್ ಆ ಒಂದು ಸಾಲಲ್ಲಿ ಒಂದು ಸಣ್ಣ ಕಥೆ ಹುಟ್ಟುತ್ತೆ ಅಂತ. ಬಟ್ ಕಾದಂಬರಿ ಹಾಗಾಗಲ್ಲ. ಅದು ಕಾದಂಬರಿ ಹುಟ್ಟಬೇಕಾದ್ರೆ ಒಂದು ಸ್ವಲ್ಪ ದೊಡ್ಡ ಸ್ಟ್ರಕ್ಚರ್ ಬೇಕಾಗತ್ತೆ. ಆಮೇಲೆ ಬಹಳ ವರ್ಷ ಆ ಪಾತ್ರಗಳ ಜೊತೆ ನೀವು ಬದುಕಿರಬೇಕಾಗತ್ತೆ ಅಂತ. ಆಮೇಲೆ ಬಹಳ ಪಾತ್ರಗಳ ಜೊತೆ ಇರಬೇಕಾಗುತ್ತೆ ಅದು. ಆಮೇಲೆ ಒಂದು ಅವರಿಗಿಬ್ಬರಿಗೆ ಇರುವಂಥ ಒಂದು ಸಂಬಂಧ, ಸಾವಯವ ಸಂಬಂಧ, ಅವರಲ್ಲಿ ಬಂದಾಗ ಯಾರಿಗೂ ಇವನು ಯಾಕೆ ಬಂದ ಅಂತ ಅನಿಸ್ಬಾರ್ದು. ಲೈಕ್ ಎಂಟ್ರಿಂಗ್ ಒಂದು 2 ಚೌಲ್ಟ್ರಿ ಇದ್ದರೆ ನೀವು ಈ ಚೌಲ್ಟ್ರಿಗೆ ಹೋಗ್ಬೇಕು. ಬಟ್ ಈ ಚೌಲ್ಟ್ರಿಗೆ ಹೋಗ್ಬಿಟ್ರೆ ನೀವು ಒಂಥರ ಅವಾಕ್ ಆಗ್ತಿರಲ್ಲ. ಅವರಿಗೂ ಆಶ್ಚರ್ಯ ಆಗುತ್ತೆ, ನಿಮಗೂ ಆಶ್ಚರ್ಯ ಆಗುತ್ತೆ. ಕಾದಂಬರಿ ಬರೋವಂಥ ಆಶ್ಚರ್ಯ ಇಬ್ಬರಿಗೂ ಆಗಬಾರ್ದು, ಓದುಗರಿಗೂ ಆಗಬಾರ್ದು, ಲೇಖಕರಿಗೂ ಆಗಬಾರ್ದು. ಸೊ ಆ ಥರದ ಒಂದು ಸಿಚುವೇಶನನ್ನು ಸೃಷ್ಟಿಯಾಗೋ ತನಕ ಬರೆಯೋಕ್ಕಾಗಲ್ಲ. ಅದು ಸೃಷ್ಟಿಯಾಗೋದು ಬಹಳ ದಿನ. ಅದು ನನಗೆ ಈ ಕಾದಂಬರಿ ಬರೆಯೋಕೆ ಒಂದು 13 ದಿನ ಬೇಕಾಗುತ್ತೆ. ಒಂದು 300 ಪುಟದ್ದು. ಎಷ್ಟೇ ದೊಡ್ಡದು? 300 ಪುಟ ಮುಂದಾಯ. 13 ದಿನಗಳಲ್ಲಿ ನಾನು ನಂತರ ಯಾರು ಮಾತಾಡಲ್ಲ ಮನೇಲಿ, ಆಫೀಸಲ್ಲೂ ಜಾಸ್ತಿ ಮಾತಾಡಲ್ಲ. ಅದಕ್ಕೆ ಒಂದು 5-6 ದಿನ ರಜೆನೇ ಹಾಕ್ಬಿಡ್ತೀನಿ. ಸೊ ಅದರಲ್ಲೇ ಮುಳುಗಿರ್ತೀನಿ ನಾನು.
ನನಗೆ ಎಷ್ಟೋ ಸಲ 24 ಗಂಟೆ ಬರ್ತಿದ್ದಿದೆ. ಮಧ್ಯ ಅಂದರೆ ಸಣ್ಣ ಬಿಡುವುಗಳು. ಸ್ವಲ್ಪ ಮುಂಚೆ ನಿದ್ದೆ ಮಾಡ್ತಿದ್ದೆ, ಈಗ ಸ್ವಲ್ಪ ಸೋಷಿಯಲ್ ಮೀಡಿಯಾ ನೋಡೋದು, ಯಾವುದು ರಿಯಾಕ್ಟ್ ಮಾಡೋದು. ಅಂದರೆ ಅದನ್ನು ನಂತರ ಕೂತ್ಕೊಂಡು ಬರಿತಾನೆ ಇರೋದು. ಅದ್ರ ಪರ್ಟಿಕ್ಯುಲರ್ ಡೈಲಿ ಇಷ್ಟು ಬರಿಬೇಕಂತಿರಲ್ಲ ಅಥವಾ ಇರಲ್ಲ. ಅದು ಹೆಂಗಿರ್ತದೆ, ಫಸ್ಟ್ ಡೇ 1000 ವರ್ಡ್ ಆಗುತ್ತೆ, ಸೆಕೆಂಡ್ ಡೇ ಆಗದೇ ಇರ್ಬೋದು, 3ನೇ ದಿನ 5000 ವರ್ಡ್ ಆಗುತ್ತೆ. ಹಿಂಗೆ ಹೋಗ್ತಾ 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 ಕೊನೆಯ 3 ದಿನಗಳಲ್ಲಿ ಆಗಿಬಿಡುತ್ತೆ. ಒಂದು ನಾನು ದಿನಕ್ಕೊಂದು 40 ಪುಟ ಅಂತ ಅಂದ್ಕೋತೀನಿ ಸಾಮಾನ್ಯವಾಗಿ. 5000 ವರ್ಡ್ ಅದು. ಹಾಂ, ಸರಾಸರಿ ಒಂದು 5-6 ಸಾವಿರ ವರ್ಡು. 5000 ವರ್ಡ್ ಇಸ್ ಎ ಗುಡ್ ಸ್ಪೀಡ್ ನನಗೆ. ಅಂದರೆ ನನಗೆ ಹೋಟ್ಲಲ್ಲೆಲ್ಲ ಕೂತು ಬರೆಯೋಕ್ಕಾಗಲ್ಲ. ನಾನು ಬರೆಯೋ ಅತ್ಯುತ್ತಮವಾದ ಜಾಗ ಯಾವುದಂದ್ರೆ ನನ್ನ ಕಾರಿನ ಹಿಂದಿನ ಸೀಟು. ಓಕೆ. ಮನೆಯಲ್ಲಿ ಯಾರು ಕಾರಿನ ಹಿಂದಿನ ಸೀಟಲ್ಲಿ ಕೂತ್ಕೊಂಡು ಲ್ಯಾಪ್ಟಾಪಲ್ಲಿ ಬರೆಯೋದು ಭಾಳ ಅನುಕೂಲಕರವಾದ ಪೊಸಿಷನ್ನು. ಯಾಕಂದರೆ ಆಗ ಫೋನ್ ಮನೇಲಿ ಇಟ್ಟಿರ್ತೀನಿ, ಯಾರು ಇರಲ್ಲ, ಅಲ್ಲಿ ಯಾರೂ ಬರೋಲ್ಲ. ಕಾರಲ್ಲಿ ಕೂತು ನಾನು ಏನು ಮಾಡ್ತಿದ್ದೆ, ಮುಂಚೆ ಆಫೀಸಿಗೆ ಬರುವಾಗ ಕಾರನ್ನು ಎಲ್ಲೋ ಕಬ್ಬನ್ ಪಾರ್ಕಲ್ಲಿ ಒಳಗೆಲ್ಲ ಪಾರ್ಕ್ ಮಾಡಿ ಅಲ್ಲಿ ಕೂತ್ಕೊಂಡು ಬರಿತಾಯಿದ್ದೆ. ಒಂದು ಹೈಯೆಸ್ಟ್ ಪ್ರೊಡಕ್ಟಿವಿಟಿ ಅಲ್ಲೇ ಬಂದಿದ್ದು. ಸೊ ಅದು ಒಳ್ಳೆಯ ಜಾಗ, ಅದು ಅಂದರೆ ಯಾರ್ದು ಕಾಟ ಇರಲ್ಲ. ಅದು ನಾನು ಬೇಕು ಅಂದರೂ ಕಾಟ ಕೊಟ್ಕೊಳಕ್ಕಾಗಲ್ಲ. ಇಲ್ಲದೇ ಫೋನ್ ಮಾಡಿ ಕರಿತೀವಿ, ಹಿಂಗೆಲ್ಲ ಆಗುತ್ತಲ್ಲ, ನಿಜವಾದ ಏಕಾಂತ ಸಿಗ್ಬಿಡ್ತಾಗ. ಈಗ ಹಸ್ತಿನಾವತಿ ಥರದ ನಾವೆಲ್ಗಳನ್ನು, ಪುಚ್ಚೆ ಥರದ ನಾವೆಲ್ಗಳು ಎರಡೆಲ್ಲ ಬೇರೆ ಬೇರೆ ಸ್ವರೂಪದವಲ್ವ, ಅಥವಾ ಈ ಇಳಂಗೋವನ್ನು, ಈ ಸ್ವರೂಪ ಹೇಗೆ ಅದು ಕನ್ಸ್ಟ್ರಕ್ಟ್, ಹೇಗೆ ಅದು ಹೊಳಿತದೆ, ಏನದರ ಹಿಂದೆ ಇದೊಂದು ಪಾಲಿಟಿಕ್ಸ್ ಇರ್ತದ ರೈಟರ್ಗೆ? ಎಲ್ಲ ರೈಟರ್ಗೂ ಒಂದು ಪಾಲಿಟಿಕ್ಸ್ ಇರ್ತದಲ್ಲ ಆ್ಯಕ್ಚುಲಿ. ನಿಮ್ಮ ಬರಹಕ್ಕೆ ಒಂದು ರಾಜಕಾರಣ ಇದೆಯಾ? ಇಲ್ಲ, ನನಗೇನಾಗಿರ್ತಂದರೆ ತುಂಬ ಗಾಢವಾಗಿ ಕಾಡುವಂಥ ಒಂದು ವಿಚಾರ ಸಮಾಜದಲ್ಲಿ ನಡೆದಿರುತ್ತೆ. ಈಗ ಉದಾಹರಣೆಗೆ ರಾಜಕೀಯದಲ್ಲಿ ಒಬ್ಬ ಸ್ಟ್ರಾಟಜಿಸ್ಟ್ ಇದ್ದಾನೆ ಅಂತ ನನಗೆ ಇದು ಬರೆಯೋ ಟೈಮಲ್ಲಿ ಗೊತ್ತಾಯಿತು. ಅವನು ರಿವೀಲ್ ಆಗಿದ್ದು ಆಮೇಲೆ, ಎಲೆಕ್ಷನ್ ಆದಮೇಲೆ ಅವ್ರು ಯಾರಿದ್ದಾರೆ ಅಂತ ಗೊತ್ತಾಯಿತು. ಬಟ್ ನನಗೆ ಅನ್ನಿಸ್ತು, ಇಷ್ಟನ್ನು ಮಾಡೋದಕ್ಕೆ ಈ ಪೊಲಿಟಿಷಿಯನಿಗೆ ಅಷ್ಟು ಬುದ್ಧಿ ಇಲ್ಲ. ಅಷ್ಟು ಒಳ್ಳೆಯ ಸ್ಲೋಗನನ್ನು ಕೊಡೋಕ್ಕಾಗಲಿ, ಅಷ್ಟು ಚೆನ್ನಾಗಿ ಮನಿಪ್ಯುಲೇಟ್ ಮಾಡೋಕ್ಕಾಗಲಿ. ದೇ ಕ್ಯಾನ್ ಬಿ ಕರಪ್ಟ್, ಬಟ್ ದೇ ಕಾಂಟ್ ಬಿ ಸಚ್ ಎ ಇಂಟೆಲಿಜೆಂಟ್ ಪರ್ಸನ್ಸ್. ಅದು ಬಟ್ ಅಲ್ಲಿ ಯಾರೋ ಒಬ್ಬರು ಇದ್ದಾರೆ ಅಂತ ಅನ್ಸಕ್ಕೆ ಶುರು ಆಯ್ತು ನನಗೆ. ಅವ್ರು ಮಾಡುವ ಕಾರ್ಯಕ್ರಮಗಳು ನೋಡಿದಾಗ ಅಥವಾ ಅವರ ಗೇಮಿಂಗ್ಗಳು ನೋಡಿದಾಗ. ಆಗ ನಾನು ಸಹದೇವ್ ಉಪಾಧ್ಯಾಯ ಅಂತ ಒಬ್ಬ ಸ್ಟ್ರಾಟಜಿಸ್ಟ್ನ ಚರ್ಚೆ ಮಾಡಿದೆ. ಮೊದಲು ಶುರುವಾಗೋದು ಒಂದು ಪಾತ್ರವೇ, ಒಂದು ಪಾತ್ರ. ನಾವೆಲ್ನಲ್ಲಿ ಯಾವಾಗಲೂ ಒಂದು ಪಾತ್ರ, ಮೊದಲು ಫಸ್ಟ್ ಕ್ರಿಯೇಟ್ ಆಗೋದು ಒಂದು ಪಾತ್ರ. ಆ ಪಾತ್ರ ತಲೆಯಲ್ಲೇ ಇರ್ತದೆ ಆ್ಯಕ್ಚುಲಿ. ಅದು ಆ ಪಾತ್ರ ಇರುತ್ತೆ, ತಲೆಯಲ್ಲಿ ಇರುತ್ತೆ. ಆ ಒಬ್ಬ ಪಾತ್ರ ಒಂದು ಹೆಸರು ಹುಟ್ಟು ಒಂದು ಪಾತ್ರ ಇರ್ತಾನೆ. ಈ ಪುಚ್ಚೆನಲ್ಲಿ ಪುರುಷೋತ್ತಮ ಇದ್ದಾನಲ್ಲ, ಅವನೇ ಇದ್ದ ತಲೆಯಲ್ಲಿ. ಅದೇ ಅಶ್ವತ್ಥಾಮನಲ್ಲಿ ಅಶ್ವತ್ಥಾಮ ಹಾಗೆ ಒಂದು ಪಾತ್ರ ಇರುತ್ತೆ. ಆನಂತರ ಅವನು ಏನು ಮಾಡ್ಬೋದು ಅಂತ ನನಗೆ ನನ್ನ ಉದ್ದೇಶಕ್ಕೆ, ಅಂದರೆ ನಾನು ಇಲ್ಲಿ ಪೊಲಿಟಿಕಲ್ ಗೇಮನ್ನು ಹೇಳಬೇಕಾಗಿತ್ತಲ್ಲ. ಅಂದರೆ ಒಂದು ಪಾಲಿಟಿಕ್ಸ್ ಅಂತ ಬಂದಾಗ ಎವ್ರಿ ಒನ್ ಈಸ್ ಇನ್ವಾಲ್ವ್ಡ್. ಅದರಲ್ಲಿ ಒಬ್ಬ ಜರ್ನಲಿಸ್ಟ್ ಇರ್ತಾನೆ, ಒಬ್ಬ ಪೊಲೀಸ್ ಇರ್ತಾನೆ, ಒಬ್ಬ IAS ಆಫೀಸರ್ ಇರ್ತಾನೆ, ಆಮೇಲೆ ಸಾಮಾನ್ಯರು ಇರ್ತಾರೆ, ಆಮೇಲೆ ಪಾರ್ಟಿ ಪ್ರೆಸಿಡೆಂಟ್ಗಳು ಬರ್ತಾರೆ, ಆಮೇಲೆ ಪ್ರತಿಯೊಬ್ಬನ ಅಸ್ತಿತ್ವ ಕೂಡ ಪರಸ್ಪರವಾಗಿ ಭಾಳ ಮುಖ್ಯವಾಗಿರುತ್ತೆ. ಬಟ್ ನನ್ಗೆ ಏನಂತಂದ್ರೆ ಈ ಥರದ ಹಲವು ಪಾತ್ರಗಳು ಬರ್ತಾವಲ್ವ, ಅವುಗಳ ಸಂಬಂಧವನ್ನು ಮ್ಯಾಪ್ ಥರ ರೆಕಾರ್ಡ್ ಮಾಡಿರ್ತಾರ? ಇಲ್ಲ, ಅದು ಬರಿತಾ ಹೋಗುತ್ತಾ ಲಿಂಕಿಂಗ್ ಆಗಿ ಬಂದುಬಿಡುತ್ತೆ. ಈಗ ಏನಂದರೆ ನನಗೆ YNK ಒಂದು ಮಾತು ಹೇಳಿದರು, ಯಾವಾಗಲೂ ಒಂದೇ ದಾರಿಲಿ ನಡ್ಕೊಂಡು ಹೋಗ್ಬೇಡ, ಆಫೀಸ್ಗೆ ಹೋಗ್ತಾ ಎಲ್ಲೋ ಹೋಗ್ತಾನೋ ದಾರಿ ಚೇಂಜ್ ಮಾಡು, ನಿಮಗೆ ಸರ್ಪ್ರೈಸ್ ಸಿಗುತ್ತೆ ಅಂತ. ನಾನು ಬರೀವಾಗಲೂ ಕೂಡ ಒಂದೇ ದಾರಿಲಿ ಹೋಗ್ತಿದ್ದಂಗೆ ಒಂದು ಸರ್ಪ್ರೈಸ್ ಸಿಗುತ್ತೆ ಅಂತ ಒಂದು ಬೇರೆ ದಾರಿಲಿ ಹೋಗ್ತೀನಿ. ಅಲ್ಲಿ ಯಾವುದೋ ಕ್ಯಾರೆಕ್ಟರ್ ಸಿಗುತ್ತೆ ಅಂತ. ಆದರೆ ಎಷ್ಟೋ ಸಲ ಕಾದಂಬರಿಗೆ ಸಂಬಂಧಪಡದ ಸಂಗತಿಗಳು ಅಲ್ಲಿ ಬಹಳ ಮುಖ್ಯ ಆಗ್ತವೆ. ಈಗ ಅಲ್ಲಿ ಜಿಪ್ಸಿ ಕೆಫೆ ಅಂತ ಒಂದು ಕೆಫೆ ಮಾಡಿದೆ. ಹೌದು. ಆ ಕೆಫೆ ಮಾಡಿದ ನಂತರ ಅಲ್ಲಿ ಯಾರ್ಯಾರು ಇರಬೇಕು ಅಂತ ಡಿಸೈಡ್ ಆಯಿತು. ಅವರು ಬಂದರು, ಬಟ್ ಅವರಿಗೆ ಅವಳು ಯಾಕೆ ಕೆಫೆ ಮಾಡಿದಾಳೆ ಅಂತ ಒಂದು ಪ್ರಶ್ನೆ ಬಂತು. ಅದಕ್ಕೆ ಒಂದು ಬ್ಯಾಕ್ ಸ್ಟೋರಿ, ಅವಳ ಮಗ ಓಡೋಗಿದ್ದಾನೆ. ಅಂದರೆ ಒಂದು ಹೇಗೆ
ಒಂದು ಇಮೋಷನಲಿ ಕನೆಕ್ಟ್ ಆಗುತ್ತೆ. ಯಾಕೆ ಅವಳು ಇಂಪಾರ್ಟೆಂಟ್ ಆಗ್ತಾಳೆ ಅಂದರೆ ಒಬ್ಬ ವ್ಯಕ್ತಿ ನನಗೆ ಯಾಕೆ ಇಂಪಾರ್ಟೆಂಟ್ ಆಗ್ತಾನೆ ಜಗತ್ತಲ್ಲಿ ಅಂತ ನಾನು ಯೋಚನೆ ಮಾಡಿದಾಗ ಅವನು ನನ್ನಿಂದ ಆಗದೆ ಏನನ್ನೂ ಮಾಡಿರ್ತಾನೆ. ಅಂದರೆ ಸಾಧನೆ ಸಾಹಸ ಅಲ್ಲ, ಒಂದು ಸಣ್ಣ ಸಂಗತಿ ನನ್ನಿಂದ ಇಲ್ಲದ ಒಂದು ನೋವು ಅವನಲ್ಲಿರುತ್ತೆ. ನನಗಿಲ್ಲದ ಒಂದು ಏನೋ ಡಿಸ್ಕ್ವಾಲಿಫಿಕೇಷನ್ ಇರುತ್ತೆ ಅವನಿಗೆ. ನನಗೇನೋ ಒಂದು ಅನುಕೂಲ ಇದೆ ಅವನಿಗಿರಲ್ಲ, ಬಟ್ ಅವನು ನನಗಿಂತ ಚೆನ್ನಾಗಿ ಯೋಚನೆ ಮಾಡ್ತಾನೆ, ನನಗಿಂತ ಸಜ್ಜನಾಗಿರ್ತಾನೆ ಅಂತ ಒಂದಿರುತ್ತಲ್ಲ, ಆ ಪಾತ್ರಕ್ಕೆ ಅದು ಎಲ್ಲಿಂದ ಸಿಕ್ಕಿರುತ್ತೆ ಆ ಒಳ್ಳೆತನ ಅಂತ ನೋಡ್ತಾ ಹೋದಾಗ ಆ ಥರದ ವ್ಯಕ್ತಿಗಳನ್ನು ನಾನು ನನ್ನ ಪಾತ್ರದಲ್ಲಿ ಎಲ್ಲ ಕಥೆಯಲ್ಲಿ ಬರ್ತಾ ಹೋಗ್ತಾರೆ. ಈಗ ಪುರು ಕಥೆಯಲ್ಲಿ ಕೂಡ, ಆ ಪುಚ್ಚೆ ಕಥೆಯಲ್ಲಿ ಕೂಡ ಅದು ಬಹುಶಃ ಎಲ್ಲ ಹುಡುಗರಿಗೂ ಒಂದು ಇರುತ್ತೆ ಅಂತ ನಾನು ಇನ್ನೇನೋ ಮಾಡ್ತೀನಿ ಅಂದರೆ ಮಲ್ಟಿಪಲ್ ಲೈಫನ್ನು ಬದುಕೋದು ಭಾಳ ಆಸೆ ಇರುತ್ತೆ ಇವತ್ತಿನವರಿಗೆ. ಅಂದರೆ ಅವರು ನಾನು ನೋಡಿದ್ದೀನಿ, ಅವರು ಕೆಲಸಕ್ಕೆ ಸೇರ್ತಾರೆ, ಆ ಕೆಲಸ ಬಿಡ್ತಾರೆ, ಓದು ಅರ್ಧಕ್ಕೆ ಬಿಡ್ತಾರೆ, ಇನ್ನೇನು ಇಂಜಿನಿಯರಿಂಗ್ ಮಾಡ್ತಾರೆ, ಸಿನಿಮಾ ಮಾಡ್ತೀನಿ ಬಿಡ್ತಾರೆ, ನಾಟಕ ಮಾಡ್ತೀನಿ ಬಿಡ್ತಾರೆ, ಇಲ್ಲ ಸರ್ ಅದು ಬಿಟ್ಬಿಟ್ಟು ಈಗ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡ್ತೀನಿ ಅಂದರೆ ಹುಡುಕ್ತಾ ಇರ್ತಾರೆ. ಅದು ಈ ಕ್ಯಾರೆಕ್ಟರ್ ಕೂಡ ಹುಡುಕ್ತಾ ಇದೆ, ಅಲ್ಲಿ ಏನನ್ನು ಹುಡುಕ್ತಾ ಇದೆ, ಏನು ಹುಡುಕ್ತಿದೆ ಅಂತ ಅವನಿಗೆ ಗೊತ್ತಿರಲ್ಲ, ಅವಳಿಗೂ ಗೊತ್ತಿರಲ್ಲ. ಸೊ ಆ ಥರದ ಒಂದು ಕ್ಯಾರೆಕ್ಟ್ರನ್ನ ಸೃಷ್ಟಿ ಮಾಡಬೇಕು ಅಂತ ಅನ್ನಿಸ್ತು. ಓಕೆ, ನೀವು ಬರೆಯುವಾಗ ಬಾಲ್ಯದ ನೆನಪುಗಳು ಎಷ್ಟರ ಮಟ್ಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾವೆ, ಅಥವಾ ಬಾಲ್ಯದಿಂದ ಬಿಡುಗಡೆ ಪಡ್ಕೊಂಡೇ ಬರಿಬೇಕಂತ ಅನಿಸುತ್ತೆ? ಹೆಂಗದ ಅದು? ಯಾಕೆಂದರೆ ಬಹುತೇಕ ಲೇಖಕರಿಗೆ ಅವರ ಬಾಲ್ಯವೇ ಒಂದು ದೊಡ್ಡ ಸರಕು. ಆಮೇಲೆ ಬಾಲ್ಯವೇ ದೊಡ್ಡ ಹೊರೆ, ಅದನ್ನೇ ಹೇಳ್ತಾ ಇರೋದು. ಸರಕು ಯಾವುದು ಪಾಸಿಟಿವ್ ಇದೆ ಅದೇ ಹೊರೆ ಕೂಡ. ನನಗೇನಾಯಿತು, ನನಗೆ ಬೆಂಗಳೂರು ಸೀರೀಸ್ ಸ್ಟಾರ್ಟ್ ಮಾಡೋ ತನಕ ನನಗೆ ಬಾಲ್ಯದಿಂದ ಆಚೆ ಬರಲಿಕ್ಕೆ ಆಗ್ತಿರಲಿಲ್ಲ. ಅದು ದೊಡ್ಡ ಹೊರೆಯಾಗಿ ಭಾಳ ಒಂದು ಪ್ಯಾಕೇಜ್, ಅದು ಪಾಪದ ಕಾಣಿಸುತ್ತೆ. ನಾವು ಮಾಡಿದ ಒಂದು ಅಪರಾಧಿ ಪ್ರಜ್ಞೆ ಇರುತ್ತಲ್ಲ, ಅಪರಾಧ ಥರ ಯಾವಾಗ ಬೇಕಾದ್ರೆ ಪೊಲೀಸ್ ಬಂದು ಕರ್ಕೊಂಡು ಹೋಗ್ಬೋದು, ಈ ಸಂಸಾರ ಫೀಲಿಂಗ್. ಹೀಗೆ ಅದು ಅಷ್ಟು ಕಾಡ್ತಾ ಇತ್ತು. ಅಂದರೆ ಬಾಲ್ಯ ಇರ್ತದಲ್ಲ ಅದು, ಯಾಕಂದರೆ ಅಲ್ಲಿ ಬಹಳ ಮೆಮೊರೀಸ್ ಇರ್ತವೆ. ಇಡೀ ದಿನವನ್ನು ಏನೂ ಮಾಡದೆ ಕಳೆಯುವಂಥ ಒಂದು ಬಾಲ್ಯ ಇದೆಯಲ್ಲ ಹಳ್ಳಿದು, ಅಲ್ಲಿ ಎಲ್ಲ ರೆಕಾರ್ಡ್ ಆಗ್ತಾ ಇರುತ್ತೆ ಅಂತ. ಈ CCTVನ ಹೊರಗಡೆ ಇಟ್ಟಾಗೆ ಎವ್ರಿಥಿಂಗ್ ಇಸ್ ರೆಕಾರ್ಡೆಡ್, ನಥಿಂಗ್ ಡಿಲೀಟೆಡ್. ಈಗ ನಿಮ್ಮ ಹತ್ರ ಮಾತಾಡಿ ಆಚೆ ಹೋದ ತಕ್ಷಣ ಇನ್ನೊಬ್ಬರ ಹತ್ರ ಮಾತಾಡ್ತೀನಿ, ಇದು ಸ್ವಲ್ಪ ಮಟ್ಟಿಗೆ ಈ 4K ಡಿಲೀಟ್ ಆಗೋಗಿರುತ್ತೆ, ಅಂದರೆ ಸ್ಟೋರೇಜ್ ಇದಾಗಿ. ಬಟ್ ಆಗ ಡಿಲೀಟ್ ಆಗ್ತಿರ್ಲಿಲ್ಲ ಅಂತ. ಎಲ್ಲವೂ ಮನೆಗೊಬ್ಬ ವ್ಯಕ್ತಿ ಬಂದರೆ ಅವನು ಇಡೀ ನಮ್ಮ ವ್ಯಕ್ತಿತ್ವದ ಭಾಗ ಆಗೋಗ್ತಿದ್ದ. ನಮ್ಮ ಮನೆಗೊಬ್ಬರು ಮೇಷ್ಟ್ರು ಬರ್ತಿದ್ರು, ಸತ್ಯನಾರಾಯಣ ಅಂತ. ಅಂದರೆ ನಮ್ಮ ಸ್ಕೂಲಿಗೆ ಬರ್ತಾಯಿದ್ರು, ನಮ್ಮ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಅಪ್ಪ ಅವರು ಕರ್ಕೊಂಬಂದರು, ಇವರು ನಾಳೆಯಿಂದ ನಮ್ಮಲ್ಲಿ ಇರ್ತಾರೆ ಅಂತ. ಅಂದರೆ ಅವ್ರಿಗೆ ಊರಲ್ಲಿ ಬೇರೆ ಮನೆ ಸಿಗ್ತಿರ್ಲಿಲ್ಲ. ಆ ಮೇಷ್ಟ್ರು ನನಗೆ ಎಷ್ಟು ಕಣ್ಮುಂದೆ ಇದ್ದಾರೆ ಅಂದರೆ, ಯಾರು ಮೇಷ್ಟ್ರು ಅಂದರೆ ಅವರೇ ಬರೋದು. ಸೊ ಹಂಗೆ ಉಳ್ಕೊಂಡ್ಬಿಡ್ತಿದ್ರು. ಆಮೇಲೆ ಒಬ್ಬರು ಆಯುರ್ವೇದಿಕ್ ಡಾಕ್ಟ್ರು ಬರೋರು, ಅವ್ರ ಕಸ್ತೂರಿ ಮಾತ್ರೆ ಇದೆಯಲ್ಲ, ಆ ಥರದ ಮಾತ್ರೆಗಳನ್ನು ಮನೆಯಲ್ಲಿ ಬಂದು ಒಂದು ಪ್ಲಾಸ್ಟಿಕ್ ಕವರ್ಲಿ ಇಡೋದು, ಸಣ್ಣ ಸಣ್ಣ ಡಬ್ಬ ಇರ್ತಿತ್ತು. ಅವರು ಅದನ್ನ ಲೆಕ್ಕ ಮಾಡಿ ಹಾಕ್ತಿದ್ರು, ಟನ್ ಟಕ್ 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 ಅಂತ. ನಾವು ರಾತ್ರಿ ಮಲಗಿದ್ರೆ ಅದೇ ಸೌಂಡು. ಒಂದರಲ್ಲಿ 100 ಮಾತ್ರೆಗಳನ್ನ ಹಾಕಿ ಆಮೇಲೆ ಬೆಳಿಗ್ಗೆ ಹಳ್ಳಿಗೆ ಹೋಗಿ ಆ ಮಾತ್ರೆಗಳನ್ನು ಕೊಟ್ಟು ಬರೋರು. ಈ ಥರದ ವ್ಯಕ್ತಿಗಳಿದಾರಲ್ಲ ಬಾಲ್ಯದಲ್ಲಿ ನೋಡಿದ್ದು, ಭಾಳ ಗಟ್ಟಿಯಾಗಿ ನೆನಪಿದ್ದಾರೆ. ನಾನು ಅವರಿಂದ ಬಿಡುಗಡೆ ಪಡೀಲಿಕ್ಕೆ ನಾನು ಹೇಳ್ತಾ ಇದ್ದೆ, ನಾನು ಬೆಂಗಳೂರಿಗೆ ಬಂದು 35 ವರ್ಷ ಆಯಿತು. ಹೌದು, ಊರಲ್ಲಿ ಇಲ್ಲಿನ ಅನುಭವಗಳು ನನಗೆ ಸಾಧ್ಯನೇ ಇಲ್ಲ ಅನಿಸ್ಬಿಟ್ಟಿದ್ದು. ಅಂದರೆ ಒಂದು ಅನುಭವವನ್ನು ಕಟ್ಕೊಡ್ಲಿಕ್ಕೆ ಮಹಾನಗರಕ್ಕೆ ಆಗೋದೇ ಇಲ್ಲ ಅಂತ. ಈ ಮಹಾನಗರ ನಮಗೆ ಚೂರುಪಾರುಗಳಲ್ಲಿ ಸಿಗ್ತೇ ಹೊರತು ಒಂದು ನಗರದ ಆತ್ಮ ಸಿಗೋದೇ ಇಲ್ಲ ಅಂತೇಳಿ. ಇವನು ಆರ್ವೆಲ್ ಭಾಳ ಕಷ್ಟಪಡ್ತಾನೆ ಅದಕ್ಕೆ. ಅವನು ಒಂದು ಬುಕ್ ಬರೀತಾನೆ, ಡೌನ್ ಆ್ಯಂಡ್ ಔಟ್ ಇನ್ ಪ್ಯಾರಿಸ್ ಆ್ಯಂಡ್ ಲಂಡನ್ ಅಂತ. ಅದರಲ್ಲಿ ಅವನು ಎರಡು ನಗರದ ಆತ್ಮ ಎಲ್ಲಿದೆ ಅಂತ ಹುಡುಕ್ತಾನೆ, ಆ ನಗರದಲ್ಲಿ ನನಗೇನು ಕೊಟ್ಟಿದೆ ಅಂತ ಹುಡುಕ್ತಾನೆ. ಅವನಿಗೆ ಭಾಳ ಕಷ್ಟ ಆಗೋದೇ ಇಲ್ಲ ಅವನಿಗೆ. ಅವನಿಗೆ ಅಲ್ಲಿಯ ಕಾಣಿಸುವಂಥ ಹೋಟ್ಲುಗಳಲ್ಲಿ, ಆ ಹೋಟ್ಲ್ ವರ್ಕರ್ಸಲ್ಲಿ ಹೀಗೆಲ್ಲ ಚೂರುಪಾರುಗಳಲ್ಲಿ ಅವನಿಗೆ ಸಿಗುತ್ತೆ ಹೊರತು ಇಡೀಯಾಗಿ ಇಟ್ಟಿಯೋಕ್ಕೆ ಆಗಲ್ಲ. ಬಾಲ್ಯದ ಅನುಭವ ಆರ್ವೆಲ್ನ ಹುಡುಗ ಜಾರ್ಜ್ ಆರ್ವೆಲ್ ಅಂತ ಅವನಿಗೆ ಅವನು ಒಂದು ಎಸ್ಸೆ ಬರೀತಾರೆ, ಕಿಲ್ಲಿಂಗ್ ದಿ ಎಲಿಫೆಂಟ್ ಅಂತ. ನಮ್ಮ ಬರ್ಮಾದಲ್ಲಿ ಆದ ಒಂದು ಘಟನೆಯನ್ನು ಇಟ್ಕೊಂಡು ಹೀಗೆ ಅವನ
1984ನ ಹುಡುಕಾಟ ಇರ್ಬೋದು, ಹೌದು, ಅಥವಾ ಅಪ್ಪಿದ ಇಯರಲ್ಲಿ ಹುಡುಕಾಟ. ಪ್ರತಿಯೊಂದು ಬುಕ್ ತೊಗೊಂಡ್ರು ಇವ್ ಸರ್ಚಿಂಗ್ ಫಾರ್ ದ ಸೋಲ್. ಅವನಿಗೆ ಸಿಗೋದೇ ಇಲ್ಲ ಅಂತ, ಯಾವುದೇ ಊರಿಗೆ ಸಿಗ್ತಾ ಇಲ್ಲ. ಈ ಹುಡುಕಾಟ ನನಗೆ ಇಲ್ಲಿ ಬಂದಾಗ ಅನ್ನಿಸ್ತು, ಅವನಿಗೆ ನಾನು ಎಷ್ಟು ಒಳ್ಳೆಯ ನಗರದಲ್ಲಿದ್ದಾನೆ, ಎಷ್ಟು ಒಳ್ಳೆಯ ಬರೀಬೋದು ಆ ನಗರವನ್ನು. ಆ ಡೌನ್ ಆ್ಯಂಡ್ ಔಟ್ ಇನ್ ಲಂಡನ್, ಪ್ಯಾರಿಸಲ್ಲಿ ಆ ಎರಡು ನಗರವನ್ನು ಇಟ್ಕೊಂಡು ಏನು ಸೃಷ್ಟಿ ಮಾಡ್ಬೋದು ಅಂತೆಲ್ಲ ಅನ್ನಿಸ್ತಿತ್ತು ನನಗೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯ್ತು ನನಗೆ, ಇಲ್ಲಿ ಅಷ್ಟು ಬೇಗ ಸಿಗಲ್ಲ ಅದು. ಅದೊಂದು ನಾವು ಒಂದು ರೂಪಕವಾಗಿ ಹಿಡಿಯೋಕ್ಕೆ ಟ್ರೈ ಮಾಡಬೇಕು. ಅದು ಸಾಧ್ಯವಾಗದೆ ಹೋದರೆ ಒಂದು ರೂಪಕವನ್ನು ಸೃಷ್ಟಿಸ್ಬೇಕು ನಾವು. ಅದಕ್ಕೆ ಆಮೇಲೆ ಗೊತ್ತಾಯ್ತು ನನಗೆ, ಇವನು ಯಾಕೆ ಅದನ್ನು ಮಾಡ್ದ ಅಂತೇಳಿ. ಯಾವುದು ಔಟ್ಸೈಡರ್ ಕಾದಂಬರಿಯಲ್ಲಿ ಆಲ್ಬರ್ಟ್ ಕಮೂಸ್ ಯಾಕೆ ಹಂಗೆ ಮಾಡ್ದೆ ಅಂತ ಗೊತ್ತಾಯ್ತು. ಅಂದರೆ ಅಂಥ ಒಂದು ಕ್ಯಾರೆಕ್ಟ್ರನ್ನ ಕ್ರಿಯೇಟ್ ಮಾಡೋದು, ಅಂದರೆ ಭಾಳ ನಿರ್ಲಿಪ್ತನಾದ ಕ್ಯಾರೆಕ್ಟ್ರು. ಅವನು ಯಾಕೆ ಸಾಯಿಸ್ತಾನೆ ಅಂದರೆ ಬಿಸಿಲು ಜಾಸ್ತಿ ಸಾಯಿಸ್ತಾನೆ. ಸೊ ಈ ಥರದ ಒಂದು ಅಸಂಗತತೆ ಇದೆಯಲ್ಲ, ಅದು ಎಲ್ಲ ಮಹಾನಗರಗಳ ಒಂದು ಮೂಲ ಧಾತು ಅಂತ ಅನಿಸುತ್ತೆ. ಇಲ್ಲದಿದ್ದರೆ ಅದನ್ನು ಹಿಡಿಯೋಕ್ಕಾಗಲ್ಲ. ನಮಗೆ ಯಾಕೆ ಜನ ಹಿಂಗೆ ಓಡಾಡ್ತಿದ್ದಾರೆ, ಇರುವೆಗಳ ಥರ ಯಾಕೆ ಒನ್ ವೇಲ್ ಬರ್ತಿದ್ದಾರೆ, ಏನಾಗ್ತಿದೆ ಏನೂ ಗೊತ್ತಾಗಲ್ಲ. ಇದನ್ನು ಸರಿ ಮಾಡೋಕ್ಕೆ ಸಾಧ್ಯ ಅಂತ ಕೇಳಿದ್ರೆ ಸಾಧ್ಯವೇ ಇಲ್ಲ ಯಾರಿಗೂ. ಬಟ್ ಅದರ ಜೊತೆಗೆ ನಾವು ಒಂಥರ ಬದುಕ್ತಾ ಹೋಗ್ತೀವಿ ಕ್ರಮೇಣ. ಸೊ ಇದನ್ನು ಒಬ್ಬ ಲೇಖಕ ಹೆಂಗೆ ಹಿಡಿತಾನೆ ಅಂತ ಅಂದರೆ, ಇಲ್ಲಿ ಬಂದಾಗ ಒಂದು ಹಿಂಜರಿಕೆ ಇರುತ್ತೆ ಈ ಮಹಾನಗರದ ಬಗ್ಗೆ, ಒಂದು ಕೀಳರಿವು ಇರುತ್ತೆ ನಮ್ಮ ಬಗ್ಗೆ. ಇದು ನಮ್ಮನ್ನು ಹೆಂಗೆ ಸ್ವೀಕಾರ ಮಾಡುತ್ತಾ ಇಲ್ಲ ಗೊತ್ತಿಲ್ಲ. ಇದೊಂದು ಸಲ ಮದುವೆಯಾಗಿ ಬೇರೆ ಮನೆಗೆ ಹೋದಂಗೆ ಆ ಥರದ್ದು ಒಂದು ಆತಂಕ ಇರುತ್ತೆ. ಸ್ವಲ್ಪ ಸಮಯ ಹೋದ್ಮೇಲೆ ನಾವು ಇದನ್ನು ಆಳಬಲ್ಲೆ ಅಂತೇಳಿ ಒಂದು ಅಹಂಕಾರ ಬರುತ್ತೆ. ಆಮೇಲೆ ಆಳ್ಲಿಕ್ಕೆ ಸಾಧ್ಯ ಇರಲ್ಲ ಆ್ಯಕ್ಚುಲಿ. ಆಮೇಲೆ ಇನ್ನೂ ಸ್ವಲ್ಪ ಸಮಯ ಹೋದ್ಮೇಲೆ ರೋಡ್ ದಾಟಕ್ಕಾಗಲ್ಲ, ಆಳೋದು ಬಿಟ್ಟು. ಒಂದು ರೋಡ್ ಕ್ರಾಸ್ ಮಾಡೋಕ್ಕೆ ಯಾರು ಕೈ ಹಿಡಿದ್ರೆ ಸಾಕು ಅಂತ ಶುರು ಆಗುತ್ತೆ. ಹೀಗೆ ಎಲ್ಲ ಸ್ಥಿತ್ಯಂತರಗಳನ್ನು ತೋರಿಸ್ಬಿಡುತ್ತೆ ಅದು. ಒಂದು 30-40 ವರ್ಷದಲ್ಲಿ ಇಟ್ ಡಿಫೀಟ್ಸ್ ಯು ಆ್ಯಂಡ್ ಒಂದು ವಾಪಸ್ ಹೋಗು ಅಂತ ಹೇಳ್ತಾ ಇರುತ್ತೆ, ಆಮೇಲೆ ವಾಪಸ್ ಹೋಗಿ ಬಿಡಲ್ಲ. ದಿಸ್ ಈಸ್ ನೋ ಕಂಟ್ರಿ ಫಾರ್ ಓಲ್ಡ್ ಮೆನ್ ಅಂತಿದೆಯಲ್ಲ. ಹೌದು, ಬೆಂಗಳೂರು ಹೇಳ್ತಾ ಇರ್ತೀನಿ, ಈಗ ಈ ನಗರ ನಿನ್ನದಲ್ಲ, ನೀವು ವಾಪಸ್ ಹೋಗ್ಬೇಕು, ನೀನು ಇಲ್ಲಿದ್ದರೆ ಬದುಕೋಕ್ಕಾಗಲ್ಲ ಅಂತ. ಬಟ್ ಇಟ್ ವಿಲ್ ನಾಟ್ ಅಲೌ ಯು ಟು ಗೋ. ಅದು ಭಾಳ ಒಂದು ದೊಡ್ಡ ಸಂದಿಗ್ಧ ಅದು. ಇಲ್ಲಿರಲಾರೆ ಅಲ್ಲಿಗೆ ಹೋಗಲಾರೆ ಅಂತ ಕರೆಕ್ಟಾಗಿ ಹೇಳಿದ್ದಾರೆ ಸರ್. ಭಾಳ ಕಷ್ಟ ಇದೆ. ಈಗ ನೀವು ಆ್ಯಕ್ಚುಲಿ ಪೊಯಿಟ್ರಿ, ನಾಟಕ, ನಾವೆಲ್ಲು, ಕಥೆ ಅಂತ ಹಿಂಗೆ ಒಂದು ಫಾರ್ಮ್ ಹೀಗಾಗಿ ಬರೆಯೋದಿರ್ತದಲ್ಲ, ಆ ಫಾರ್ಮಿಗೆ ಇಂಥ ಫಾರ್ಮ್ನ ಚೌಕಟ್ಟಿನೊಳಗೆ ಇದನ್ನು ಬರೀಬೇಕಂತ ಹೌದು, ನನಗೊಂದು ಯಾಕೆ ಬ್ರ್ಯಾಂಡ್ ಮಾಡ್ಕೋ ಒಂದು ರಿಪಿಟೇಷನ್ ಕಾಯಿಲೆ ಇದೆ ನನಗೆ. ನಾನು ಈಗ ಬೆಂಗಳೂರು ಅಂತ ಒಂದು ಬುಕ್ ಬರೆದ್ರೆ ಒಂದು ಬರೆಯೋಕ್ಕಾಗಲ್ಲ. ಐ ರೈಟ್ ಎ ಸೀರೀಸ್. ಈ ವೆಬ್ ಸೀರೀಸ್ ಬರೋ ಮುಂಚೆ ಶುರುವಾಗಿದ್ದು ಒಂದು ಬೆಂಗಳೂರು ಸೀರೀಸು ಅಥವಾ ಕಾದಂಬರಿ ಬರೆದಾಗ ಮಾಯಾ ಕಿನ್ನರಿ, ಆಮೇಲೆ ಸೀಕ್ವೆಲ್ ಥರ ಅದು ಸೀಕ್ವೆಲ್ ಥರ ಉಳಿದವರುಗಳು ಲಭ್ಯವಿಲ್ಲ, ಆಮೇಲೆ ಚೈತ್ರ ವೈಶಾಖ ವಸಂತ, ವಿರಾದ ಸಂಕ್ಷಿಪ್ತ ಪದಕೋಶ, ಈ 3 ಇದೆಯಲ್ಲ, ಅದು ಒಂದು ಟ್ರಯಾಲಜಿ ಥರ. ಈ ಇದು ಲೈಫ್ ಇಸ್ ಬ್ಯೂಟಿಫುಲ್ಲು, ದೇವರನ್ನು ನಂಬಬೇಡಿ ಇದು ಇದೆಯಲ್ಲ, ಅದೊಂದು ಸೀರೀಸ್ ಥರ. ಈಗ ಏನಾದ್ರು ಬರೆಯೋಕ್ಕೆ ಶುರು ಮಾಡಿದ್ರೆ ಒಂದು ಸೀರೀಸ್ ಬರೀತೀನಿ ನಾನು. ಈ ಬೆಂಗಳೂರಲ್ಲೂ 6 ಕಾದಂಬರಿಗಳು ಅದೊಂದು ಒಂದು ಸೀರೀಸ್ ಆಗಿ ಬರೆದೆ. ಹೌದು. ಆಮೇಲೆ ಈ ಸಿನಿಮಾ ಮಾಡೋದವ್ರ ಬಗ್ಗೆ ಒಂದು ಬರೆದೆ, ಅಲಗೆ ಬೆಳಪ ಅಂತ ಒಂದು ಬರೆದೆ, ಕಥೆ ಚಿತ್ರಕಥೆ ಸಂಭಾಷಣೆ ಒಂದು ಬರೆದೆ, ಕಥೆಗಾರರ ಕೈಪಿಡಿ ಒಂದು ಬರೆದೆ. ಸೊ ಇನ್ನೊಂದು ಅದೇ ಸೀರೀಸಲ್ಲಿ ಇನ್ನೊಂದು ತಲೆಯಲ್ಲಿದೆ ಬರೀಬೇಕಾದ್ರು, ನಿರ್ದೇಶನಕ್ಕೆ ಮುನ್ನ ಅಂತ. ಬಟ್ ಈಗ ಔಟ್ಡೇಟ್ ಆಯಿತು ಅಂತ ಬಿಟ್ಟೆ. ಯಾಕಂದರೆ ಈಗ ನಿರ್ದೇಶನ ಮಾಡುವ ಮುಂಚೆ ಏನು ತಯಾರಿ ಮಾಡ್ಕೋಬೇಕು ಅಂತ ಇಲ್ಲವೇ ಇಲ್ಲ. ಈಗ ಮೊದಲಾದರೆ ಬಹಳ ಕೆಲಸ ಮಾಡ್ತಿದ್ರು. ಅದು ಈಗ ಲೊಕೇಶನ್ ಹಂಟಿಂಗ್ ಅಂದರೆ ಈಗ ಅದು ಇಲ್ಲೇ ಸೃಷ್ಟಿ ಮಾಡಿಬಿಡ್ತಾರೆ. ಎಲ್ಲ ಗ್ರಾಫಿಕಲ್ ಆಗಿಬಿಟ್ಟು ಎಲ್ಲ ಜಗತ್ತು ಬದಲಾಗಿ ಹೋಗಿದೆ. ಅದರಿಂದ ಉಪಯೋಗ ಇಲ್ಲ ಅಂತ ಸುಮ್ಮನಿದ್ದೀನಿ. ಬಟ್ ಸ್ಟಿಲ್ ಅಥವಾ ಒಂದು ಮನಸ್ಸಲ್ಲಿದೆ ನನಗೆ, ನಾನು ಮಾಡಿದರೆ ಹೆಂಗೆ ಮಾಡ್ತಿದ್ದೆ ಅಂತ. ಬಟ್ ಈ ಜಗತ್ತು ಬದಲಾಗ್ತಾ ಇರ್ತದಲ್ಲ, ಇದು ಜಗತ್ತನ್ನದೇ ಬದಲಾಗ್ತಾ ಇರೋದು. ಅದು ಯಾವತ್ತೂ ನಿಂತಂಗೆ ನಿಲ್ಲದೇ ಇಲ್ಲ, ಬದಲಾವಣೆಯೇ ಅದರ ಗುಣ. ಈ ಬದಲಾಗ್ತಾ ಇರೋದರ ಜೊತೆಗೆ ಸ್ಪಂದಿಸ್ತಾ ಹೋಗೋದು, ಅದಕ್ಕೆ ಮುಖಾಮುಖಿ ಆಗೋದು, ಅದನ್ನು ಹೊಸ ಅಪ್ಡೇಟ್ ಆಗದೇ ಇದ್ದರೆ ಉಳಿಯೋದಿಲ್ಲ ಅಲ್ವಾ? ಆ್ಯಕ್ಚುಲಿ ಉಳಿಯೋಲ್ಲ, ಅಪ್ಡೇಟ್ ಆಗಲೇಬೇಕು. ಅಪ್ಡೇಟ್ ಅಂದರೆ ನಿಮಗೆ ಈಗ ಈ ಉದಾಹರಣೆಗೆ ನೀವು ನಿರ್ದೇಶಕರ ಕೈಪಿಡಿ ಬರಲಿಕ್ಕೆ ಹೊರಟು
ಅಪ್ಡೇಟ್ ಮಾಡೋಕ್ಕಾಗಲ್ಲ ಈಗ ಅದನ್ನು. ಅದು ಔಟ್ಡೇಟೆಡ್ ಆಯ್ತಲ್ವಾ? ಹೀಗೆ ನೀವು ಔಟ್ಡೇಟೆಡ್ ಆಗಬಹುದಾದ ನಿಮ್ಮ ಕಥೆಗಳು ಕಾದಂಬರಿಗಳು ಇರ್ತಾವ? ಇರ್ತವೆ ಸರ್, ಭಾಳ ಇರ್ತವೆ. ಬಟ್ ನಾನೇನು ಮಾಡ್ತೀನಿ ಅಂದರೆ, ನಾನು ಯಾಕಂದ್ರೆ ಯಾವುದೋ ಒಂದು ಕಾಲದಾಗ ಬರಿಬೇಕಂತ ಅಂದಿರ್ತದೆ, ಅದನ್ನೆಲ್ಲ ಬರಿಬೇಕಂತ ಬಿಡ್ತೀರಿ, ಅದು ಕಾಲಕ್ಕೆ ಇರಲೇವೆನ್ಸ್ ಅಂತ ಅನಿಸ್ತದೆ. ಅಲ್ಲ, ಕತೆ ಏನಿರ್ತದೆ, ಕತೆ ಇರಲೇಬೆಟ್ಟ ಆಗಲ್ಲ. ಪರಿಕರಗಳು ಚೇಂಜ್ ಆಗ್ತವೆ. ಪರಿಸರ ಮತ್ತು ಪರ್ಯಾವರಣ ಎರಡನ್ನು ನೀವು ಬದಲಾಯಿಸಿಬಿಟ್ರೆ ಅದೇ ಕತೆ ಇರೋದು. ನಾನು ಯಾವ ಕ್ಯಾರೆಕ್ಟರಿನ ಮೂಲಕ ಹೇಳುತ್ತೀನಿ ಅದನ್ನ, ಅಂದರೆ ಒಂದು ದಾಂಪತ್ಯದ ಕಥೆಯನ್ನು ಯಾರ ಮೂಲಕ ಹೇಳ್ತೀನಿ ಅಂತ ಭಾಳ ಇಂಪಾರ್ಟೆಂಟು. ಇವತ್ತು ಹೇಳಿದ್ರೆ ಒಂದು IT ಪ್ರೊಫೆಷನಲ್ಲು ಮತ್ತು ಅವನ ಹೆಂಡತಿ ಇಬ್ಬರು ಕೆಲಸ ಮಾಡ್ತಾಯಿರ್ತಾರೆ, ಅವ್ರ ಮೂಲಕ ಹೇಳಿಕೆ ಅದನ್ನೇ ಹೇಳೋದು ನಾನು. ಮುಂಚೆ ಗಂಡ ಹೆಂಡತಿ ಇಬ್ಬರು, ಗಂಡ ಕಾಫಿ ತೋಟ ಕೆಲಸಕ್ಕೆ ಹೋಗ್ತಿದ್ರು, ಹೆಂಡತಿ ಗದ್ದೆ ಕೆಲಸಕ್ಕೆ ಹೋಗ್ತಿದ್ರು. ಆಗಲೂ ಇಷ್ಟೇ ಸಿಗ್ತಿದ್ದರು, ಪರಸ್ಪರ ಭೇಟಿನೂ ಅಷ್ಟೇ ಆಗ್ತಿದ್ದು. ಮನೆಯ ತುಂಬ ಜನ ಇರ್ತಾಯಿದ್ರು, ಖಾಸಗಿ ಮಾತಿಗೆ ಅವಕಾಶನೇ ಇರಲಿಲ್ಲ. ಆಮೇಲೆ ಬೆಡ್ರೂಮಲ್ಲಿ ಬೆಳಕೇ ಇರ್ತಿರಲಿಲ್ಲ. ಒಂದು ಜಗತ್ತು ನಿಮಗೆ ತುಕ್ಕೋಜಿಲ್ ಬರುತ್ತಲ್ಲ, ಹೌದು, ಆ ಜಗತ್ತು. ಇವತ್ತು ಎಲ್ಲ ಇದ್ದರೂ ಕೂಡ ಅಷ್ಟೇ ಭೇಟಿ ಆಗಲಿಕ್ಕಾಗುತ್ತೆ. ಏನು ಹೇಳ್ತಾರೆ ಅಂದರೆ, ಗಂಡ ಹೆಂಡತಿ ಇದ್ದರೆ ಅವ್ರು ಎಲ್ಲಿ ಭೇಟಿ ಆಗ್ತಾರೆ, ಕಾಫಿ ಹೌಸಲ್ಲಿ ಭೇಟಿ ಆಗ್ತಾರೆ ಅಂತ. ಇವತ್ತು ಡಿನ್ನರಿಗೆ ಹೋಗೋಣ ಅಂತೇಳಿದ್ರೆ ಹೋಟ್ಲಲ್ಲಿ ಇಬ್ಬರು ಭೇಟಿ ಆಗ್ತಾರೆ. ಇವನು ಬಂದಮೇಲೆ ಇವನು ರೂಮಲ್ಲಿ ಇವನು ಕೆಲಸ ಶುರು ಮಾಡ್ತಾರೆ, ಅವ್ರು ಶುರು ಮಾಡ್ತಾರೆ. ಆಮೇಲೆ ಮಕ್ಕಳು ಇನ್ನೊಂದು ರೂಮಲ್ಲಿ ಕೂತಿರ್ತಾರೆ. ಸೊ ಈ ಏನು ಜೊತೆಗೆ ಬಾಳಲಕ್ಕಾಗದೇ ಇರುವಂಥ ಒಂದು ಜಗತ್ತಿದೆಯಲ್ಲ, ನಮ್ಮ ಸೀತೆ ಮತ್ತು ಹೂವು ಏನೋ ಒಂದು ರೂಪಕ, ಅದು ಸದಾಕಾಲದಲ್ಲಿ ಇದೆ ಅಂತ ಮೆಟಫರ್ ಆಗಿದೆ. ಅದು ನಮಗೆ ಈ ಲೇಖಕರು ಸೃಷ್ಟಿಸಿದ ಒಂದು ಹಪಾಹಪಿಯಲ್ಲಿ ಜೊತೆಗಿರಬೇಕು, ಒಂದಾಗಿ ಬಾಳಬೇಕು ಅಂತ ನಾವು ಹೇಳ್ತಾ ಅದನ್ನೇ ಒಂದು ಆದರ್ಶ ಅಂತ ಮಾಡಿಬಿಟ್ಟಿದ್ದೀವಿ. ಯಾವ ಕಾಲದಲ್ಲಿದ್ದರು ಒಂದಾಗಿ ಇರಲೇ ಇಲ್ಲ. ನಮ್ಮ ಊರಲ್ಲಿರುವ ಎಲ್ಲ ಗಂಡಸರು ಗಟ್ಟದ ಮೇಲೆ ಕೆಲಸಕ್ಕೆ ಹೋಗ್ತಿದ್ರು, ಹೆಣ್ಣು ಮಕ್ಕಳು ತೋಟದಕ್ಕೆಲ್ಲ ಇಲ್ಲಿ ಗದ್ದೆ ಕೆಲಸಕ್ಕೆ ಬರ್ತಿದ್ರು, ನೇಜಿ ಭತ್ತದಾಗ ಇದು ನಡೋದಕ್ಕೆ ಬರ್ತಾಯಿದ್ರು. ಯಾವಾಗಲೂ ಅವನು ಬರ್ತಿದ್ದ, ಮಳೆಗಾಲದಲ್ಲಿ ಒಂದು 2-3 ತಿಂಗಳು ಜೊತೆಗಿರ್ತಿದ್ದ ಅಷ್ಟೇ. ಅದು ಬಿಟ್ಟರೆ ಇರಲಿಲ್ಲ. ಸೊ ಇವತ್ತು ಅದೇ ಇದೆ. ಅದು ಇವತ್ತು ಇವನು ಇಲ್ಲಿ ಕೆಲಸ ಮಾಡ್ತಾನೆ, ಅವಳು ಅಮೇರಿಕಾದಲ್ಲಿ ಇರ್ತಾಳೆ, ಹಿಂಗಿದೆ ಅದು. ಆಮೇಲೆ ತಂದೆ ತಾಯಿ ಒಟ್ಟಿಗಿರಬೇಕು, ಅಲ್ಲ ಮಕ್ಕಳು ಮತ್ತು ಎಲ್ಲಿ ಒಟ್ಟಿಗಿರ್ತಾಯಿದ್ರು ಅಂತೇಳಿ ಅವರ ಒಂದು ಆದರ್ಶ ಅದು ಅಷ್ಟೇ ಅದು. ಆಮೇಲೆ ಭಾಳ ಒಟ್ಟಿಗಿದ್ದರೆ ಇನ್ನೂ ಹಿಂಸೆ ಶುರು ಆಗುತ್ತೆ ಸರ್ ನಿಮಗೆ. ದೂರ ಇರೋದು, ಆ ಸ್ಪೇಸಿಸ್ ಕರೆಕ್ಟಾಗಿದೆ ಅದು. ಬಟ್ ಅದನ್ನು ನಮ್ಮ ಸಿನಿಮಾಗಳಾಗಲಿ ಅಥವಾ ಬರಹಗಳಾಗಲಿ ಆ ಸ್ಥಿತಿಯೇ ಮುಖ್ಯ ಅಂತ ತೋರಿಸ್ತಾ ನಮ್ಮನ್ನು ದಾರಿ ತಪ್ಪಿಸ್ತಾ ಇವೆ ಅಂತ. ಬಟ್ ಈಗ ನೀವು ಸಿನಿಮಾ ಪ್ರಸ್ತಾಪ ಮಾಡಿದ್ರಲ್ಲ, ಸಿನಿಮಾದಲ್ಲಿ 2 ಥರದ ಕೆಲಸ ಮಾಡ್ತೀರಿ ನೀವು. ಒಂದು ಸಿನಿಮಾದ ಹಿನ್ನೆಲೆಯಲ್ಲಿದ್ದು ಅದನ್ನು ಸ್ಟೋರಿ ಅಥವಾ ಕಥೆ ಸಂಭಾಷಣೆ ಬರೆಯೋ ಥರದ್ದು, ಇನ್ನೊಂದು ಆ ಸಿನಿಮಾದ ಬಗ್ಗೆ ರಿವ್ಯೂ ಮಾಡೋದು, ಜರ್ನಲಿಸ್ಟ್ ಆದ ಕೆಲಸ ಮಾಡ್ತಾರೆ. ಇವೆರಡು ಬೇರೆ ಬೇರೆ ಥರದ ಕೆಲಸಗಳು, 2 ಮುಖಾಮುಖಿ ಆಗುವ ಕೆಲಸಗಳು. ಅವನ್ನ ನಿಭಾಯಿಸೋದು ಹೆಂಗೆ? ನಾನು ಈ ಸಿನಿಮಾ ಕೆಲಸ ಮಾಡಿದ ಮೇಲೆ ರಿವ್ಯೂ ಬರೆಯೋದನ್ನ ಭಾಳ ಸ್ವಲ್ಪ ಕಮ್ಮಿ ಮಾಡಿದೆ. ಒಂದು ಎರಡನೇದು, ನಾನು ಸಿನಿಮಾದಲ್ಲಿ ಭಾಳ ಇನ್ವಾಲ್ವ್ ಆಗ್ತಿರಲಿಲ್ಲ. ಕತೆ ಕೊಡ್ತಿದ್ದೆ, ನೀವೇ ಚಿತ್ರಕಥೆ ಮಾಡಿ. ನನ್ನ ಕತೆ ಈಗಲೂ ಕಾದಂಬರಿ ಯಾರಿಗಾದ್ರು ಕೊಟ್ಟರೆ ನಾನು ಮತ್ತೆ ಹೋಗಲ್ಲ ಅದಕ್ಕೆ. ಅದನ್ನ ಚಿತ್ರಕಥೆ ಮಾಡೋಕ್ಕೆ ನಾನು ಮಾಡಲ್ಲ. ಸಣ್ಣ ಕತೆ ಆಗ ಆರಂಭದಲ್ಲಿ 2 ಕಥೆಯನ್ನು ಒಂದು ಕಥೆನೇ ಮಾಡಿದೆ ನಾನು. ಒಂದು ಮೌನಿ ಅನಂತಮೂರ್ತಿ ಅವ್ರದ್ದು ಮಾಡಿದ್ರಿ, ಇನ್ನೊಂದು ಕಾಡ ಬೆಳೆದಂಗಳು ನನ್ನ ಕಥೆನೇ ಮಾಡಿದೆ. ಅದು ಬಿಟ್ಟು ನನ್ನ ಕತೆ ಮೇಲೆ ನಾನು ವರ್ಕ್ ಮಾಡಿಲ್ಲ, ನನಗೆ ಮತ್ತೆ ವರ್ಕ್ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ರೀರೈಟ್ ಮಾಡುವ ಅಭ್ಯಾಸ ಇಲ್ಲದೇ ಇರೋದ್ರಿಂದ ಸಿನಿಮಾ 10-15 ಸಲ ರೀರೈಟ್ ಮಾಡೋದನ್ನು ಬಯಸುತ್ತೆ. ಒಂದು ಅವ್ರು ಬಂದು ಚೇಂಜ್ ಮಾಡ್ತಾರೆ, ಲೊಕೇಶನ್ ಚೇಂಜ್ ಆಗುತ್ತೆ, ಕ್ಯಾರೆಕ್ಟರ್ಗಳು ಚೇಂಜ್ ಆಗ್ತವೆ. ಅದು ನನಗೆ ಸೂಕ್ತವಾದ ಮಾಧ್ಯಮ ಅಲ್ಲ ಅಂತ ಅನ್ನಿಸ್ತು. ಕಿರುತೆರೆ ಓಕೆ. ಕಿರುತೆರೆನಲ್ಲಿ ಏನಾಗುತ್ತೆ ಆ್ಯಕ್ಚುಲಿ? ಅದಕ್ಕೇನು 2 ಒಂದೇ ಮಾಧ್ಯಮ ಅಲ್ವಾ ಅವು? ಅಲ್ಲ, ಕಿರುತೆರೆಯಲ್ಲಿ ನಿಮಗೆ ಅಗಾಧವಾದ ಸ್ವಾತಂತ್ರ್ಯ ಇರುತ್ತೆ ಮತ್ತು ತರ್ಕಬದ್ಧತೆ ಇರೋದಿಲ್ಲ. ಇವತ್ತು ಆ ಕ್ಯಾರೆಕ್ಟರ್ನ ಇವತ್ತು ಒಂಥರ ತೋರಿಸಿ ನಾಳೆ ಇನ್ನೊಂದು ಥರ ತೋರಿಸಿ ಮಾರನೇ ದಿನ ಮತ್ತು ನಾಟಕಕ್ಕಿರುವ ಕನ್ಸಿಸ್ಟೆನ್ಸಿ ಇರಬೇಕಾಗಿಲ್ಲ. ಅವ್ನು ಏನು ಬೇಕಾದ್ರೂ ಮಾಡ್ಬೋದು, ಅವ್ನು ಏನು ಬೇಕಾದ್ರೂ ಮಾತಾಡ್ಬೋದು. ಆಮೇಲೆ ಏನು ಬೇಕಾದ್ರೂ ಸಂದರ್ಭಗಳನ್ನು ಸೃಷ್ಟಿಸ್ಬೋದು, ಅಲ್ಲಿ ಎಷ್ಟು ಪಾತ್ರಗಳನ್ನು ಬೇಕಾದ್ರೂ ತರ್ಬೋದು. ಅಂದರೆ ಅಲ್ಲಿ ಆ ಕ್ಷಣದ ತೀವ್ರತೆ ಭಾಳ ಇಂಪಾರ್ಟೆಂಟ್ ಅಷ್ಟೇ ಹೊರತು ನಿಮ್ಮನ್ನು ಅರ್ಧ ಗಂಟೆ ಹಿಡಿದಿಡುವಂಥದ್ದು ಕೆಲಸವನ್ನು ಅದು ಮಾಡಬೇಕು.
ಓಕೆ. ನಿನ್ನೆ ಏನಾಯಿತು ಮೊನ್ನೆ ಏನಾಯಿತು ಅಂತ ಭಾಳ ಜನ ನೋಡೋಕ್ಕೆ ಹೋಗಲ್ಲ. ನಿನ್ನೆ ನಿನ್ನೆ ನೆನಪಿರಬೇಕಾಗಿಲ್ಲ. ನೆನಪಿರಬೇಕಾಗಿಲ್ಲ. ಆ ಕ್ಷಣ ಆವತ್ತಿನ ಅರ್ಧ ಗಂಟೆ ಇದು ಮದುವೆ ಊಟ ಇದ್ದಾಗ ಸರ್, ಊಟ ಭಾಳ ಚೆನ್ನಾಗಿದೆ ಅಂತ ಹೋಗ್ತಾರೆ. ಮತ್ತು ನೆಕ್ಸ್ಟ್ ಹೋದಾಗ ನೆಕ್ಸ್ಟ್ ಊಟ ಚೆನ್ನಾಗಿರ್ಬೇಕು. ಸೊ ನಿನ್ನೆ ಜ್ಞಾಪಕ ಇರಲ್ಲ. ಬಟ್ ಆ ಥರದ ಸಾಂದರ್ಭಿಕವಾದ ಸಂದರ್ಭವನ್ನು ಇಟ್ಕೊಂಡು ಬರೆಯೋದಕ್ಕೂ ನೀವು ನಿಮ್ಮ ರೆಗ್ಯುಲರ್ ನಾವೆಲ್ಗಳನ್ನು ಟೆಕ್ಸ್ಟ್ಗಳನ್ನ ಬರೆಯೋದಕ್ಕೆ ಎರಡು ಬೇರೆ ಬೇರೆ ಥರದ ತಯಾರಿ ಬೇಕಾಗುತ್ತಾ? ಅದು ಹೆಂಗೆ? ಇಲ್ಲ ಸರ್, ಏನಾಗಿರುತ್ತೆ, ನೀವು ಇವತ್ತು ನಾನು ನೀವು ಭೇಟಿ ಆಗ್ತೀವಲ್ಲ, ಧಾರಾವಾಹಿಯಲ್ಲಿ ಹೆಂಗಾಗುತ್ತೆ ಅಂದರೆ ಎರಡು ಪಾತ್ರಗಳ ಮುಖಾಮುಖಿ ಆಗುತ್ತೆ. ಮುಖಾಮುಖಿ ಆದಾಗ ಅವ್ರನ್ನ ಮಧ್ಯೆ ಈಗೇನು ಕಾನ್ಫ್ಲಿಕ್ಟ್ ತರ್ಬೋದು ಅಂತ ಸಾಮಾನ್ಯವಾಗಿ ನಾವೊಂದು ಸೀಕ್ವೆನ್ಸ್ ಅಂತ ಇಟ್ಕೊಂಡ್ಬಿಡ್ತೀವಿ ಸಿನಿಮಾದಲ್ಲೂ ಅದೇ. ಬಟ್ ಇದರಲ್ಲಿ ಲಾಂಗ್ ಸೀಕ್ವೆನ್ಸ್ ಇರುತ್ತೆ. ಏನಂದರೆ ನೀವು ಬಿಸ್ನೆಸ್ ಮ್ಯಾನು, ನಾನೊಬ್ಬ ಬಿಸ್ನೆಸ್ ಮ್ಯಾನು, ನಮ್ಮಿಬ್ಬರಿಗೆ ಜಗಳ ಇದೆ. ಈ ಜಗಳವನ್ನು ಎಷ್ಟು ದಿವಸ ಎಳಿಬೋದು, ಎಷ್ಟು ಥರ ಜಗಳ ಆಡಿಸ್ಬೋದು, ಅದರಲ್ಲಿ ಯಾರನ್ನೆಲ್ಲ ಇನ್ವಾಲ್ವ್ ಮಾಡ್ಕೊಬೋದು. ಆ ಜಗಳ ಹಣಕ್ಕಾಗಿರಬೇಕು, ಭೂಮಿಗಾಗಿರಬೇಕು, ಹೆಣ್ಣಿಗಾಗಿರಬೇಕು, ಅಥವಾ ದಾಯಾದಿ ಕಲಹ ಆಗಿರಬೇಕು. ಇದನ್ನು ಇಟ್ಕೊಂಡ್ಬಿಟ್ರೆ ಆ ಕಥೆಯನ್ನು ಬೇರೆ ಬೇರೆ ಥರ ಹೇಳ್ತಾ ಹೋಗ್ಬೋದು. ನೀವು ನನಗೆ ವಿಧ ವಿಧವಾಗಿ ಹಿಂಸೆಗಳನ್ನು ಕೊಟ್ಟು, ನಾನು ನಿಮಗೆ ವಿಧ ವಿಧವಾದ ಹಿಂಸೆಯನ್ನು ಕೊಟ್ಟು, ಮಾತಿನ ಚಕಮಕಿ ಹಾಕ್ಕೊಂಡು, ಅಂದರೆ ಹೆಂಗೆ ಬೀದಿ ಜಗಳ ನೋಡ್ತೀವಲ್ಲ ಆ ಥರದ ಒಂದು ತೀವ್ರತೆಯನ್ನು ಸೃಷ್ಟಿ ಮಾಡಿ ಅಲ್ಲಿ ಮಧ್ಯ. ಬಟ್ ಈ ತೀವ್ರತೆಗೂ ಈ ಇದಿತ್ತಲ್ಲ ಪತ್ತೇದಾರಿ ಕಾದಂಬರಿಯ ಹುಡುಕಾಟದ ಓಟ ಇದೆಯಲ್ಲ, ಅದು ಅದಕ್ಕೇನು ಡಿಫ್ರೆನ್ಸ್? ಏನು ವ್ಯತ್ಯಾಸ ಇಲ್ಲ, ಏನು ವ್ಯತ್ಯಾಸ ಇಲ್ಲ. ತಾತ್ವಿಕವಾಗಿ ಎರಡು ಸೇಮ್, ಅವು ಎರಡು ಸೇಮೆ. ಆದರೆ ಇದರಲ್ಲಿ ಏನಂದರೆ ನಾವೊಂದು ಇಲ್ಲಾಜಿಕಲ್ ಆಗಿ ಎಳಿತಾ ಹೋಗ್ತೀವಿ. ಎಲಾಸ್ಟಿಸಿಟಿ ಒಂದು ಸೀರಿಯಲ್ನಲ್ಲಿ. ಅದಕ್ಕೆ ಬಹಳ ನಾನೊಂದು ಸೀರಿಯಲ್ ಬರೆದೆ ಸರ್, ಗುಪ್ತಗಾಮಿನಿ ಅಂತ. ಆ ಗುಪ್ತಗಾಮಿನಿ ಸೀರಿಯಲ್ನ ಕತೆ ಏನಂದರೆ, ಭಾಳಷ್ಟು ಜನ ನೋಡಿರ್ಬೋದು, ಭಾಳ ಹಿಂದಿದ್ದಿದ್ದು, ಅದು ಅರೌಂಡ್ 30 years ago. ಅಲ್ಲಿ ಗಂಡ ಹೆಂಡತಿ ಇರ್ತಾರೆ. ಹೆಂಡತಿಯ ತಂಗಿ ಇರ್ತಾಳೆ ಅವಳು, ಈಸ್ ಎ ಡ್ಯಾನ್ಸರ್ ಆರ್ ಮ್ಯೂಸಿಷಿಯನ್ ಆರ್ ಸಮಥಿಂಗ್ ಎಲ್ಸ್. ಅವಳಿಗೊಬ್ಬಳು ಮಗಳಿರ್ತಾಳೆ, ತಂಗಿ ಗಂಡ ಇರಲ್ಲ. ಇವನಿಗೆ ಒಂದು ಮಾರಣಾಂತಿಕವಾದ ಕಾಯಿಲೆ ಬಂದು ಹಾಸಿಗೆ ಹಿಡಿದಿದ್ದಾನೆ. ಡಾಕ್ಟ್ರ್ ಹೇಳ್ತಾರೆ ಡೇಸ್ ಆರ್ ಓವರ್, ಹೋಗ್ತಾನೆ ಸ್ವಲ್ಪ ಹೊತ್ತಿಗೆ. ಅವನು ಪಶ್ಚಾತ್ತಾಪದಿಂದ ತನ್ನ ಹೆಂಡತಿಯನ್ನು ಕರೆದು, ನಿನ್ನ ತಂಗಿ ಮಗಳು ನನ್ನ ಮಗಳೇ, ನನಗೆ ಇವತ್ತು ಅವಳು ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತಾನೆ. ಬಟ್ ಮಿರಾಕ್ಯುಲಸ್ಲಿ ಬದುಕಿಬಿಡ್ತಾನೆ. ಓಕೆ, ಸೊ ಇದು ಕಾನ್ಫ್ಲಿಕ್ಟ್. ಇದನ್ನು ನೀವು ಎಷ್ಟು ದಿನ ಬೇಕಾದ್ರೆ ಎಳಿಬೋದು. ಬಟ್ ಒಂದು ಕಾನ್ಫ್ಲಿಕ್ಟ್ ಬೇಕಲ್ಲಿ, ಆ ಥರದ ಒಂದು ಕಾನ್ಫ್ಲಿಕ್ಟ್ ಬೇಕು. ಆ ಥರದ ಒಂದು ಕಾನ್ಫ್ಲಿಕ್ಟ್ ಇದ್ದರೆ, ಈಗ ಎಲ್ಲ ಇದರಲ್ಲಿ ಬರುತ್ತಲ್ಲ, ಮದುವೆ ಆಗುತ್ತೆ, ಫಸ್ಟ್ ನೈಟಲ್ಲಿ ಅವರು ನೀನು ನನ್ನ ಮುಖ ನೋಡ್ಬೇಡ ಅಂತ ತೀರ್ಮಾನ ಮಾಡಿಬಿಡ್ತಾರೆ, ಒಂದೇ ಮಲ್ಲಿರ್ತಾರೆ. ಸೊ ಈ ಥರ ನಾಟಕದ ಮದುವೆಗಳಾಗ್ತವೆ. ಭಾಳ ಹಿಂದೆ ಶಂಕರ್ ಗುರು ಸಿನಿಮಾದಲ್ಲಿ ನೀನು ನನ್ನ 1 ತಿಂಗಳು ನನ್ನ ಹೆಂಡತಿ ಆಗಿರುವಂಥ ಒಂದು ಒಪ್ಪಂದ ಇರ್ತಲ್ಲ, ಒಪ್ಪ ಸತ್ತೋಗ್ತಾನೆ, ಅದಕ್ಕೋಸ್ಕರ. ಈ ಥರದ ಸಿಚುವೇಶನ್ ಬೇಸಿಕಲಿ ಫ್ರೆಂಚ್ ಕಾಮಿಡಿಗಳು. ಹೌದು. ಸೊ ಈ ಥರದ ಸಿಚುವೇಶನ್ ತಂದು ಅಲ್ಲಿ ನಡೆಯುವಂಥ ಏನು ಮನಸ್ಸಿನ ಶೋಧಗಳನ್ನು ಮಾಡೋದು. ಇದು ಫ್ರೆಂಚ್ ಇದರಲ್ಲಿ ಭಾಳ ಚೆನ್ನಾಗಿ ಮಾಡ್ತಾರೆ. ಫ್ರೆಂಚ್ ನಾಟಕಗಳಲ್ಲಿ, ಫ್ರೆಂಚ್ ಕಾದಂಬರಿಗಳಲ್ಲಿ, ಫ್ರೆಂಚ್ ಸೀರಿಯಲ್ಗಳೆಲ್ಲ ಭಾಳ ಅದ್ಭುತವಾಗಿ ಬರ್ತದೆ. ಸೊ ಇದನ್ನೇ ನಾವು ಇಲ್ಲಿಯ ಕ್ಯಾನ್ವಸಿಗೆ ತಂದುಬಿಟ್ರೆ ಒಂದು ಅದ್ಭುತವಾದ ಒಂದು ಸೀರಿಯಲ್ ಆಗಿಬಿಡುತ್ತೆ. ಧರ್ಮಸೆರೆ ಇದೆ ನೋಡಿ, ಅದು ಭಾಳ ಒಳ್ಳೆ ಸೀರಿಯಲ್ ಕತೆ. ಬಟ್ ನೀವು ಸಿನಿಮಾ ನೋಡುವುದರ ಮೂಲಕ ನಿಮ್ಮ ಕಾದಂಬರಿಗಳನ್ನು ಇದು ಮಾಡಿದವು, ಪ್ರಭಾವಿಸ್ತವು? ಇಲ್ಲ, ನನಗೆ ಸಿನಿಮಾ ಭಾಳ ಇಷ್ಟ. ಕಾಲೇಜಲ್ಲಿದ್ದಾಗ ಭಾಳ ಸಿನಿಮಾ ನೋಡ್ತೇನೆ. ನನ್ನ ಫೇವ್ರೇಟ್ ಸಿನಿಮಾ ಅಂದರೆ ಈ ಜೇಮ್ಸ್ ಬಾಂಡ್ ಸಿನಿಮಾಗಳು. ಓಕೆ, ಫಾಸ್ಟಾಗಿರಬೇಕು, ಫೈಟಿಂಗ್ ಇರಬೇಕು, ಗ್ರಾವಿಟಿ ಇರಬಾರ್ದು, ಈ ಥರದ ಸಿನಿಮಾಗಳು ಇಷ್ಟ ನನಗೆ. ಈ ಏನು ಭಾಳ ತಲೆ ತಿನ್ನೋ ಸಿನಿಮಾಗಳಿಗೆ ನಾನು ನೋಡೋಕ್ಕಾಗಲ್ಲ. ಅಂದರೆ ಎಂಟರ್ಟೈನ್ಮೆಂಟ್, ಇಟ್ಸ್ ಲೈಕ್ ಎ ರೇಸ್. ಅಂದರೆ ನೆಕ್ಸ್ಟ್ ಏನಾಗುತ್ತೆ. ಪುಷ್ಪ ಸಿನಿಮಾ ನಂಗೆ ಭಾಳ ಇಷ್ಟ ಆಗಿತ್ತು. ಸೊ ಆ ಥರದ ಕಥೆಗಳು ನಂಗೆ ಇಷ್ಟ ಆಗ್ತವೆ. ಅಥವಾ ವೈಲ್ಡ್ ವೆಸ್ಟ್. ಈಗ ಆ ಥರದ ಇಷ್ಟವಾಗೋ ಕಥೆಗಳ ಮಾದರಿಯ ಕಥೆಗಳನ್ನು ಬರೀಬೇಕಂತ ಅನ್ಸುತ್ತೆ. ಬರೆಯೋವಾಗ ಆಗಲ್ಲ, ಅದು ಅನ್ಸಲ್ಲ, ಹಂಗಲ್ಲ. ಇದು ಐ ವಾಚ್ ಇಟ್ ಫಾರ್ ಎಂಟರ್ಟೈನ್ಮೆಂಟ್. ಬಟ್ ಅದು ಇಬ್ಬರು ಬೇರೆ ಬೇರೆನಾ ಅವರು? ಅಂದರೆ
ನಮ್ಮ ಎಂಜಾಯ್ ಮಾಡೋದು ಬೇರೆ ಇರುತ್ತೆ, ಬಟ್ ಎಕ್ಸ್ಪ್ರೆಸ್ ಮಾಡೋದು ಬೇರೆ ಇರುತ್ತೆ. ಬಟ್ ಪರ್ಸನಾಲಿಟಿ ಒಂದೇ ಅಲ್ವಾ? ಪರ್ಸನಾಲಿಟಿ ಒಂದೇ, ಆದರೆ ಸ್ಪ್ಲಿಟ್ಟಲ್ಲಿ ಬಂತು ಅದು. ಸ್ಪ್ಲಿಟ್ ಹೆಂಗಾಗತ್ತೆ ಅಂದರೆ ಸರ್, ನನಗೆ ಹೇಳಬೇಕಾದ ಸಂಗತಿಗಳೇ ಬೇರೆ ಇರ್ತವೆ. ನಾನು ಅಲ್ಲಿಂದ ಏನು ನನ್ನ ಬಿಡುವಿನ ವೇಳೆಯಲ್ಲಿ ನಾನು ನೋಡದ ಜಗತ್ತನ್ನು ಒಂಥರ ನೋಡಬೇಕು ಅಂತ ಇರುತ್ತಲ್ಲ. ಈಗ ಒಂದು ಸಿನಿಮಾ ಇದೆ, ಹ್ಯೂಮರ್ ಇದೆ, ಹ್ಯೂಮರ್ ಸಿನಿಮಾಗಳು ಭಾಳ ಬರ್ತವೆ. ಆ ಹ್ಯೂಮರು ಈಗ ರಾಮ ಶ್ಯಾಮ ಭಾಮ, ಸೊ ಆ ಥರದ ಒಂದು ಕಾಮಿಡಿ ಸಿನಿಮಾಗಳಿರ್ಬೋದು. ಅಥವಾ ಒಂದು ಸಿನಿಮಾ ಬಂತು ಡಿನ್ನರ್ ಟೇಬಲ್ ಅಂತ, ಡಿನ್ನರ್ ಗೇಮ್ ಅಂತ, ಆ ಥರದ ಒಂದು ಹ್ಯೂಮರ್ ಇರ್ಬೋದು. ಅದು ಜೇಮ್ಸ್ ಬಾಂಡ್, ಅದು ಯಾರು ಇಯಾನ್ ಫ್ಲೆಮಿಂಗನ್ನು ಯಾರು ಅಂದರೆ ಅದಕ್ಕೆ ಯಾರೂ ಬೇಕಾಗಿಲ್ಲ, ಕಂಪ್ಲೀಟ್ಲಿ ಇಲ್ಲಾಜಿಕಲ್ ವರ್ಲ್ಡ್ ಇರುತ್ತಲ್ಲ, ಅದೆಲ್ಲ ಭಾಳ ಚೆನ್ನಾಗಿರುತ್ತೆ ನೋಡೋಕ್ಕೆ. ಅಂದರೆ ಈಗ ಹೊರಗಡೆ ಹೋದಾಗ ನಾವು ಏನನ್ನು ನೋಡೋಕ್ಕೆ ಬಯಸ್ತೀವೋ ಆ ಮನೇಲಿ ವಾಸ ಮಾಡೋಕ್ಕೆ ಇಷ್ಟಪಡಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ. ವಯನ್ ಕೇಳ್ತಾರೆ, CR ಸಿಂಹನ ಮನೆ ನೋಡಿದಾಗ ಮನೆ ಭಾಳ ಚೆನ್ನಾಗಿದೆ ಮತ್ತು ವಾಸ ಮಾಡಬಾರ್ದು ಅಂತ. ಗುಹೆ ಥರ ಇದು ವಾಸ ಮಾಡೋಕ್ಕಲ್ಲ, ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ. ಹೀಗೆ ನೋಡುವುದು ನನ್ನೊಳಗಿನ ಓದುಗನ ಆಸಕ್ತಿಗಳೇ ಬೇರೆ, ಬರಹಗಾರರ ಆಸಕ್ತಿಗಳೇ ಬೇರೆ ಅಂತ. ನೋಡುಗನ ಆಸಕ್ತಿ ಬೇರೆ, ನೋಡುಗನ ಆಸಕ್ತಿ ಬೇರೆ. ಬಟ್ ಇವೆಲ್ಲವೂ ಬಂದು ಮೀಟ್ ಆಗೋ ಒಂದು ಜಾಗ ಅಂತ ಇರ್ತದ, ಇರುತ್ತೆ. ಅವು ಪರಸ್ಪರ ಮುಖಾಮುಖಿ ಆದಾಗ ಏನಾಗುತ್ತೆ? ಆ ಮೀಟ್ ಮಾಡೋ ಜಾಗದಲ್ಲಿ ಸಂಘರ್ಷ ಉಂಟಾಗಲ್ಲ? ಅಲ್ಲಿ ಸಂಘರ್ಷ ಉಂಟಾಗಲ್ಲ, ಬಟ್ ಆನಂದ ಸಿಗ್ಬೋದು. ಪರಸ್ಪರ ಮುಖಾಮುಖಿಯಲ್ಲಿ ಒಂದು ವಿಲಕ್ಷಣವಾದ ಆನಂದ ಆಗ್ಬೋದು ಅಂತ. ಬಟ್ ಕೊಡ್ತಗೊಳ್ಳೋದು ನಡೆಯಲ್ಲ, ವ್ಯವಹಾರ ಕೊಡ್ತಗೊಳ್ಳೋದು ನಡೆಯಲ್ಲ, ಸಾಮಾನ್ಯಕ್ಕೆ ನಡೆಯಲ್ಲ. ಅಂದರೆ ಈ ಹೆಂಗಾಗ್ಬೋದು ಅಂದರೆ ಒಂದು ಕ್ಯಾರೆಕ್ಟ್ರ್ ಭಾಳ ಇಷ್ಟ ಆಗ್ಬೋದು. ಈಗ ಭಾಳ ಮನಸ್ಸಲ್ಲಿ ಮುಗಾಂಬ ಕುಶುವ ಅಂತ ಒಂದು ಕ್ಯಾರೆಕ್ಟರ್ ಇತ್ತಲ್ಲ, ಆ ಥರದ ಕ್ಯಾರೆಕ್ಟರ್ಗಳು ವೆಸ್ಟ್ ಇಂಡಿಯಾದಲ್ಲಿ ಇದು ಭಾಳ ಅದ್ಭುತವಾದ ನಿರ್ದೇಶಕ. ಸೊ ಆ ಥರದ ಸಿನಿಮಾಗಳು ಬಂದಾಗ, ಪ್ರಿಯದರ್ಶನ್ ಸಿನಿಮಾಗಳು ಅಥವಾ ಅಮಿತಾಬ್ ಬಚ್ಚನ್ ಎಲ್ಲ ಸಿನಿಮಾಗಳು, ರಾಜ್ಕುಮಾರ್ ಸಿನಿಮಾಗಳು, ಅದು ಅಂದರೆ ನಂಗೆ ಶಂಕರ್ ಗುರುತನ ಆ ಥರದ ಸಿನಿಮಾಗಳು ಭಾಳ ಇಷ್ಟ. ಅಂದರೆ ಅದು ಅಲ್ಲೂ ಕೂಡ ಒಂದು ಮನುಷ್ಯನ ವಿಚಿತ್ರ ಸಾಧ್ಯತೆಗಳನ್ನು ತೋರಿಸ್ತಾ ಇರುತ್ತದೆ, ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಅಂತಂದರೆ. ಹಳೆಯ ಸಿನಿಮಾಗಳಲ್ಲಿ ಅವಳಿ ಮಕ್ಕಳು ಬೇರೆಯಾಗಿ ಒಬ್ಬ ಕಳ್ಳ ಆಗೋದು, ಪೊಲೀಸ್ ಆಗೋದು, ಇದೆಲ್ಲ ಈ ಥರದ ಕಥೆಗಳನ್ನು ನಾವು ಯೋಚನೆ ಮಾಡ್ತಾ ಹೋದ್ರೆ ನಮ್ಮ ಒಳಗಡೆನೇ ಏನೋ ಆಗ್ಲಿಕ್ಕೆ ಹೋಗಿ ಏನೋ ಆಗಿರ್ತೀವಲ್ಲ. ಅಥವಾ ಒಬ್ಬ ಆಫೀಸ್ಗೆ ಹೋದಾಗ ಒಳ್ಳೆಯವನಿದ್ದು ಹೊರಗಡೆ ಬಂದಾಗ ಒಬ್ಬ ಕೆಟ್ಟವನು ಒಳಗೆ ಒಬ್ಬನಲ್ಲೇ ಇರ್ತಾನೆ. ಈ ಥರದ ಚಿಂತನೆಗಳನ್ನು ಹುಟ್ಟಿಸ್ಬೋದೇ ಹೊರತು, ಬಟ್ ಬೇಸಿಕಲಿ ಫನ್ ಅದು. ಈಗ ನೀವು ಜೋಗಿ ಲೇಖಕರಾಗಿರ್ತಿದ್ರೆ ಏನಾಗಿರ್ತಿದ್ರಿ? ನಾನು ಹೋಟೆಲ್ ಇಟ್ಕೊಂಡಿರ್ತಿದ್ದೆ, ಹೋಟೆಲಿಯರ್. ನನಗೆ ಹೋಟೆಲ್ ಇಟ್ಕೊಂಡು ಇವತ್ತು ಭಾಳ ಇಷ್ಟ. ನನಗೆ ಹೋಟೆಲ್ ಇಂಡಸ್ಟ್ರಿ ಈಸ್ ಮೈ ಫೇವರೇಟ್. ನಾನು ಬೆಂಗಳೂರಿಗೆ ಬಂದಾಗ 89ರಲ್ಲಿ ನಾನು ಮತ್ತು ನನ್ನ ಫ್ರೆಂಡ್ ಗಣೇಶ್ ಆಯ್ತಲ್ಲ, ಅವನಿಗಿಂತ 2 ವರ್ಷ ಮುಂಚೆ ಬಂದಿದ್ದ. ಬೆಂಗಳೂರಿನ ಎಲ್ಲ ಏರಿಯಾಗಳನ್ನು ಸ್ಕ್ಯಾನ್ ಮಾಡಿ ಇಲ್ಲಿ ಹೋಟ್ಲ್ ಇಡ್ಬೋದು, ಇಲ್ಲಿ ಹೋಟ್ಲ್ ಇಡ್ಬೋದು ಅಂತ ಹುಡುಕ್ತಾ ಹೋಗಿದ್ವಿ. ಬಟ್ ಇವತ್ತು ಇದ್ದರೆ ನಮ್ದು ಭಾಳ ದೊಡ್ಡ ಹೋಟ್ಲಿಯರ್ ಆಗ್ತಿದೆ, ಒಂದು ಚೈನ್ ಆಫ್ ಹೋಟೆಲ್ಗಳನ್ನ ಮಾಡ್ತಿದ್ದೆ ಅಂತ ಅನಿಸ್ತದೆ. ನಾನು ಐ ಎಮ್ ಎ ಗುಡ್ ಕುಕ್. ಏನೇನೆಲ್ಲ ಕುಕ್ ಮಾಡ್ತೀರಿ? ಎಲ್ಲ ಮಾಡ್ತೀನಿ ಸರ್, ಮಲ್ಟಿ ಕ್ಯೂಸಿನ್, ವೆಜ್ಜು, ನಾನ್ ವೆಜ್ಜು, ಅಥವಾ ಗ್ರಾಮದ್ದು ಸ್ವೀಟ್ಗಳು, ಮೈಸೂರು ಪಾಕು, ಜಿಲೇಬಿ, ಇದು ಎಲ್ಲ. ಯಾಕಂದರೆ ಕಾಂಟಿನೆಂಟಲ್ ಕೂಡ ಈಗ ಅದನ್ನು ಕಲ್ತ್ಬಿಟ್ಟಿದ್ದೀನಿ. ಈಗ ನನ್ನ ತಂದೆ ಹಿ ವಾಸ್ ಎ ವೆರಿ ಗುಡ್ ಕುಕ್, ನಮ್ಮ ಅಣ್ಣ ಆಲ್ಸೋ ವೆರಿ ಗುಡ್ ಕುಕ್. ಭಾಳ ಡಿಮಾಂಡ್ ಇತ್ತು ನನ್ನ ತಂದೆಗಂತೂ. ಅವರು ಮಾಡೋ ಒಂದು ಬಜ್ಜಿ ಮಾಡ್ತಾಯಿದ್ರು, ಅದು ಭಾಳ ಹಾಟ್ ಕೇಕ್ ಥರ ಆಗ್ತಿತ್ತು. ಬಟ್ ಅವ್ರು ಭಾಳ ಸೋಮಾರಿ ಆಗಿದ್ದರಿಂದ ಅವ್ರ ಹೋಟ್ಲಿತ್ತು ನಮ್ಮದು, ಅವ್ರು ಅದನ್ನು ಲಾಸ್ ಮಾಡ್ಕೊಂಡವ್ರು. ಬಟ್ ನಿಮಗೆ ಹೋಟ್ಲಿಯರ್ ಆಗದೆ ಇರೋದಕ್ಕೆ ಬೇಜಾರಿದೆಯಾ, ವಿಷಾದ ಇದೆಯಾ? ಸ್ವಲ್ಪ ಇದೆ. ನನಗೆ ಹೋಟೆಲಿಯರ್ ಆಗಿದ್ದಿದ್ರೆ ಒಂದು ಏನಂದರೆ, ನಾವು ಮಾಡಿದ ಅಡುಗೆಯನ್ನು 4 ಜನ ಮೆಚ್ಚಿಕೊಂಡ್ರೆ ಒಂದು ಸಂತೋಷ ಆಗುತ್ತಲ್ಲ, ಈ ಪುಸ್ತಕಕ್ಕಿಂತ ಜಾಸ್ತಿ ಆಗುತ್ತೆ ಅಂತ. ಮತ್ತು ಜಾಸ್ತಿ ಜನ ಇರ್ತಾರೆ, ಅಟ್ಲೀಸ್ಟ್ 1 ಲಕ್ಷ ಮಂದಿಯಾರು ಸಿಕ್ಕಿರೋದು, ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳೋದು. ಬಟ್ ಈ ಬರವಣಿಗೆ ಬಗ್ಗೆ ವಿಷಾದ ಇದೆಯಾ? ಇಲ್ಲ. ಬರವಣಿಗೆ ನಂಗೆ ಭಾಳ ಒಂದು ಎಕ್ಸೈಟಿಂಗ್ ಥಿಂಗ್. ಯಾಕಂದರೆ
ಸೃಷ್ಟಿಯ ಸಾಧ್ಯತೆಗಳಿದಾವಲ್ಲ ಅದು ಭಾಳ ಅನಂತವಾದ್ದು. ನೀವು ಈಗ ನಿಮಗೆ ನನ್ನ ಒಂದು ಕಾದಂಬರಿನಲ್ಲಿ ಒಬ್ಬ ಹೋಟೆಲಿಯರ್ ಬರ್ತಾನೆ. ಅದು ವಿಫಲ ನಿಮ್ಮಂಥವನು ಅಲ್ಲ ಅವನು ಈಸ್ ಸಕ್ಸಸ್ಫುಲ್. ಅವನು ಡ್ರೀಮ್ ಅದು ಅಲ್ಲ, ಡ್ರೀಮಲ್ಲಿ ನಿಜವಾಗಲ್ಲ ಅವನು. ಅದು ಬಿಹಾರದ ಸಂಕ್ಷಿಪ್ತ ಪದಕೋಶದಲ್ಲಿ ಒಬ್ಬ ಅನ್ಮ್ಯಾರಿಡ್ ಹೋಟೆಲಿಯರ್ ಮಾಡ್ತಾನೆ. ಅವನು ಹೋಟೆಲ್ ಆಗಿ ಭಾಳ ಸಕ್ಸಸ್ಫುಲ್ಲು, ಒಬ್ಬ ಪ್ರೇಮಿಯಾಗಿ ಫೇಲ್ಯೂರ್. ಅದು ನೀವೇ ಅಲ್ಲ, ಅದು ಯಾರಲ್ಲ. ನಾನು ಪ್ರೇಮಿಯಾಗಿ ಸಕ್ಸಸ್ಫುಲ್. ನಿಮ್ಮ ಪ್ರೇಮ ಕಥೆ ಏನನ್ನು ಹೇಳ್ತದೆ? ಇಲ್ಲ, ನನ್ನ ಪ್ರೇಮ ಕಥೆ ನಾನು ಶುರುವಾಗಿದ್ದು ಹೆಂಗೆ? ಅದು ಶುರುವಾಗಿದ್ದು ಬಹುಶಃ ಎಲ್ಲರೂ ಹೇಳಿದ್ದೀನಿ, ಭಾಳ ಸಲ ಹೇಳಿದ್ದೀರಿ. ಹೌದು, ಹೇಳ ಪುನಃ ಪರವಾಗಿಲ್ಲ. ಪ್ರೇಮ ರಿಪೀಟ್ ಆಗಬಾರ್ದು ಅಂತ. ನಾನು ಕಾಲೇಜ್ ಮುಗಿಸಿದ ನಂತರ ನಾನು ಮತ್ತು ಗೋಪಾಲಕೃಷ್ಣ ಕೊಂಟಿನಿ ಇಬ್ಬರಿಗೂ ಹಳ್ಳಿಲಿ ಇರಬೇಕಂತ ಆಸೆ. ಹಳ್ಳಿನಲ್ಲೇ ಇದ್ದು ಹಳ್ಳಿಯನ್ನು ಸುಧಾರಿಸಬೇಕು, ಸುಧಾರಿಸ್ಬೇಕು ಆಸೆ. ಮತ್ತೆ ಹಳ್ಳಿ ಸುಖವಾಗಿರ್ಬೇಕು ಅಂತ. ಆಗ ನಮ್ಮ ಮುಂದೆ ಬೆಂಗಳೂರು ಮಾಡ್ಬೇಕಂತೇನಿಲ್ಲ. ಇಲ್ಲ, ನಮ್ಮ ಮುಂದೆ ಇದ್ದ ಮಾದರಿ ಯಾರಂದರೆ ತೇಜಸ್ವಿ ಅವರು. ಓಹೋ, ತೋಟ ಮಾಡ್ಕೊಂಡು ಅಕ್ಕಿಯವ್ರಿಗೂ ಪ್ರಾಣಿ ಹಿಡ್ಕೊಂಡು ಭಾಳ ಬಿಡುಗಡೆ ಮನೆಯಲ್ಲಿ ಪುರುಸೋದಿದ್ದಾಗ ಬೇಕಿರೋ ಬರ್ಕೊಂಡು ಯಾರ ಹಂಗಿಲ್ಲದೆ ಯಾರ ಅಪ್ಪಣೆಗೂ ಕಾಯದೆ ಇರ್ತಿದ್ರಲ್ಲ, ಅದು ಭಾಳ ಇಷ್ಟ ನನಗೆ. ನಾವು ಅದಕ್ಕೆ ಏನು ಮಾಡಿದ್ವಿ ಅಂದರೆ ಊರಲ್ಲೇ ಬಿಡಬೇಕು ಅಂತೇಳಿ ಒಂದು ಪೆಂಗ್ವಿನ್ ಕನ್ಸಲ್ಟೆನ್ಸಿ ಅಂತ ಒಂದು ಅಕೌಂಟಿಂಗ್ ಫರ್ಮ್ ಓಪನ್ ಮಾಡಿದ್ವಿ. ಇಬ್ಬರು BCom. ಪೆಂಗ್ವಿನ್ ಯಾಕಂದರೆ ನಮ್ಮ ಫೇವ್ರೇಟ್ ಪಬ್ಲಿಕೇಶನ್ ಹೌಸ್ ಅದು. ನಾನು ಓದಿದ ಪೆಂಗ್ವಿನ್ ಅಂದರೆ ನಾನು ಓದ್ತಿದ್ದೆ ಆ ಬುಕ್. ಅಷ್ಟು ಕ್ವಾಲಿಟೇಟಿವ್ ತರ್ತಾರೆ ಅವರು ಅಂತ. ನಾನು ಬೇರೆ ಪೇಪರ್ ಹಾರ್ಪರ್ ಕಾಲೇಜ್ ಎಲ್ಲ ಓದ್ತಿರಲಿಲ್ಲ. ಪೆಂಗ್ವಿನ್ ಇದ್ದ ಅದು ಫಸ್ಟ್ ಪ್ರಿಫರೆನ್ಸ್. ಅದು ಸ್ಟಾರ್ಟ್ ಮಾಡಿದ್ವಿ. ಅದಕ್ಕೆ ಒಬ್ಬ ಕ್ಲೈಂಟ್ ಸಿಕ್ಕಿದ್ದ, ಇನ್ನೊಬ್ಬ ಕ್ಲಾಸ್ಮೇಟ್. ನಾನು ಪ್ರಿಂಟಿಂಗ್ ಪ್ರೆಸ್ ಇಟ್ಕೊಂಡಿದ್ದ, ಗಣೇಶ ಅಂತ. ಅವನೊಬ್ಬ ಸಿಕ್ಕಿದ. ಆಮೇಲೆ ಅದರಲ್ಲಿ ಸುಮ್ಮನೆ ಅಲ್ಲಿ ಓತ್ಲ ಹೊಡಿತಿದ್ವಿ. ಅಂದರೆ ಭಾಳ ಸಾಧನೆ ಅನ್ಸ ಪುಟ್ಟೂರು ಸರ್. ಅದಾಗ ಅಲ್ಲಿ ಅಕೌಂಟಿಂಗ್ ಇಡಬೇಕು ಅಂತಲೇ ಗೊತ್ತಿಲ್ಲ ಯಾರಿಗೆ. ಅಲ್ಲಿ ಗುರುವಾನ್ಕೆರೆ. ಅಲ್ಲಿ ಅವನು ನಾವು ಕ್ಲಾಸ್ಮೇಟ್ ಅಂತ ಒಂದು ಎಷ್ಟು ಬುಕ್ ತಂದು ಕೊಟ್ಟಿದ್ದೆ ಅಷ್ಟೇ. ಅಲ್ಲೊಂದು ವರ್ಷ ಕಳೆದ್ವಿ. ಅದು ಕಳೆದ ನಂತರ ನಾನು ಇದೆಲ್ಲ ಆಗಲ್ಲ ಅಂಥೇಳಿ ಒಂದು ಪುಟ್ಟ ಊರಿತ್ತು. ಆ ಊರಿಗೆ ಒಬ್ಬರ ತೋಟವನ್ನು ನೋಡ್ಕೊಳ್ಳಿಕ್ಕೆ ಅಂತ ಹೋದೆ. ರೈಟರ್. ಅವ್ರಿಗೆ 2 ತೋಟ ಇತ್ತು. ಭಾಳ ಶ್ರೀಮಂತರು, ಪೊಲಿಟಿಷಿಯನು. 2 ತೋಟ ಇತ್ತು. ಒಂದು ಹಳ್ಳಿಯಲ್ಲಿತ್ತು. ಆ ಹಳ್ಳಿ ಭಾಳ ಚೆನ್ನಾಗಿದೆ. ಅದು ಭಾಳ ಕುವೆಂಪು ಸದ್ದಿರದ ಪಸರುಡೆಯ ಮಲೆನಾಡ ಮನೆಗಳಲ್ಲಿ ಬರುತ್ತಲ್ಲ, ಆ ಥರದ ಹಳ್ಳಿ ಅದು. ಅಲ್ಲಿ ಹೋಗಿ ನಾನು, ನಮ್ಮ ಅಪ್ಪ ಅಮ್ಮ ಅಲ್ಲಿ ತೋಟ ನೋಡ್ಕೊತಾ ಇದ್ವಿ. ಅಲ್ಲಿ ವಾಲಿಬಾಲ್ ಆಡೋದು, ಬ್ಯಾಡ್ಮಿಂಟನ್ ಆಡೋದು, ಸುತ್ತಾಡೋದು, ಕತೆಗಳನ್ನು ಬರೆಯೋದು. ಅಲ್ಲಿ ನನ್ನ ಕ್ಲಾಸ್ಮೇಟು ಅಲ್ಲಿ ಪೋಸ್ಟ್ ಮಾಸ್ಟರ್ ಆಗಿದ್ದ, ಪೋಸ್ಟ್ಮ್ಯಾನ್ ಪೋಸ್ಟ್ ಮ್ಯಾನ್ ದುಗ್ಗಪ್ಪ ಅಂತ. ಅವನು ನನಗೆ ಬಂದ ಒಂದು 5 ಪತ್ರ ಬರೋಕ್ಕೆ ಪ್ರತಿದಿನ ಬರ್ತಾಯಿತ್ತು. ಆಗ ಒಂದು ಕತೆ ಬರೆದ್ರೆ ಒಂದು 200 ಪತ್ರ ಬರೋದಲ್ಲ. ಹೌದು. ಸೊ ಬರ್ತಾಯಿತ್ತು. ಭಾಳ ಸುಖವಾಗಿದ್ವಿ. ಅಲ್ಲೊಂದು ದೇವಸ್ಥಾನ ಇತ್ತು, ಅದಕ್ಕೆ ಜೀರ್ಣೋದ್ಧಾರ ಮಾಡೋದು, ಈ ಥರದ ಕೆಲಸಗಳು ಮಾಡ್ಕೊಂಡಿದ್ವಿ. ಆ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡಿ ಅಲ್ಲಿ ಜಾತ್ರೆ ಮಾಡಿದಾಗ ಈ ಹುಡುಗಿ ಬಂದಳು ಅಲ್ಲಿಗೆ, ಜಾತ್ರೆಗೆ. ಆ ಹುಡುಗಿ ನೋಡಿ ಭಾಳ ಇಷ್ಟ ಆಯಿತು. ನಾನು ಹೇಳಿದೆ, ಈ ಹುಡುಗಿನ ಮದುವೆ ಆಗ್ತೀನಿ ಅಂತ ಯಾರೋ ಫ್ರೆಂಡಿಗೆ. ಆಗಲ್ಲ ಅಂದ. ಯಾಕೆ ಅಂದರೆ ಭಾಳ ರಿಚ್ ಅಂದ. ಆದರೆ ನಾನು ಯಾರು ತೋಟ ನೋಡ್ಕೊತೀವಿ ಅವ್ರ ಮಗಳದು. ಆಯಿತಾ. ಆಮೇಲೆ ಅವ್ರ ಮನೆಗೆ ಹೋಗ್ತಾ ಇರಲಿಲ್ಲ ನಾನು ಅಲ್ಲಿಂದ. ಆಮೇಲೆ ಅವ್ರ ಮನೆಗೆ ಹೋದೆ. ಏನೋ ನೆಪ ಮಾಡ್ಕೊಂಡು ಹೋಗ್ತಿದ್ದೆ. ಅವಳು ಸೆಕೆಂಡ್ ಇಯರ್ BA ಓದ್ತಾ ಇರಲಿಲ್ಲ. ಸೊ ಮಾತಾಡ್ತೀವಿ. ಅವಳಿಗೆ ಒಂದು ಇಂಗ್ಲೀಷ್ ಸಬ್ಜೆಕ್ಟಲ್ಲಿ ಒಂದು ನಾನ್ ಡೀಟೇಲ್ ಟೆಕ್ಸ್ಟ್ ಇತ್ತು, ದ ಸ್ಟ್ರೇಂಜ್ ಕೇಸ್ ಆಫ್ ಬಿಲ್ಲಿ ಬಿಸ್ವಾಸ್ ಅಂತ, ಅರುಣ್ ಜೋಶಿಯ ಕಾದಂಬರಿ. ಭಾಳ ಟಫ್ ಕಾದಂಬರಿ. ಅಲೌಕಿಕ ಅವಧಾನವನ್ನು ಹುಡುಕಿ ಹೊರಟ ಒಬ್ಬ IAS ಆಫೀಸರ್ನ ಕಥೆ ಅದು. ಅದನ್ನು ಇದು ಅರ್ಥ ಆಗಲ್ಲ ಅಂದರೆ ಯಾಕೆ ನನ್ನ ಕೊಡಮ್ಮ, ನಾನು ಈ ಕನ್ನಡದಲ್ಲಿ ಮಾಡ್ಕೊಡ್ತೀನಿ ಅಂತೇಳಿ ಐ ಟ್ರಾನ್ಸ್ಲೇಟ್ ಇಟ್ ಇನ್ 3 days. ಈಗಲೂ ಇದೆ 200 ಪೇಜ್ ಲೇಖಕ್ಕಂತ ಒಂದು ಲಾಂಗ್ ನೋಟ್ಬುಕ್ ಬರ್ತಿತ್ತಲ್ಲ, ಅಲ್ಲಿ ಬರೆದು ಅನುವಾದ ಮಾಡಿ ಅವಳಿಗೆ ಕೊಟ್ಟೆ. ಸೊ ಅಲ್ಲಿಂದ ನಮ್ಮ ಪ್ರೇಮ ಫಲಿಸಿತು ಅಂತ ಅನ್ನಿಸ್ತು ನನಗೆ. ಸೊ ಅದಾದಮೇಲೆ ಅಲ್ಲಿ ಏನು ಮಾಡಿದೆ ಅಂದರೆ, ನಾನು ಅಲ್ಲಿ ಹಳ್ಳಿಲಿ ಇರಬೇಕಲ್ಲ, ತೋಟ ಅಮ್ಮ ನೋಡ್ಕೊತಾಯಿದ್ರು. ಅಲ್ಲೊಂದು ಹೋಟೆಲ್ ಮತ್ತು ಒಂದು ಅಂಗಡಿ ಮಾಡಿದೆ. ಪುಟ್ಟ ಹೋಟ್ಲು ಮತ್ತು ಅಂಗಡಿ. ನಾನೇ 1 man show.
ಅಡುಗೆ ಮಾಡೋದರಿಂದ ವಾಶ್ ಮಾಡೋದು ಕೆಲವೊಬ್ಬರೇ. ಅದು ಮಾಡ್ಕೊಂಡು ಸ್ವಲ್ಪ ದಿನ ಇದ್ದೆ. ಆಮೇಲೆ ಇವಳ ಹತ್ರ ಹೇಳಿದೆ ಮದುವೆ ಆಗ್ತೀಯ ಅಂತೇಳಿ. ಅವಳು ಹೇಳಿದ್ರು ಇಲ್ಲಿದ್ದರೆ ಮದುವೆ ಮಾಡಲ್ಲ ಯಾಕಂದರೆ ನೀನು ಹೋಟ್ಲಲ್ಲಿ ಕ್ಲೀನರ್, ಅವರು ರೈಟ್ರು ಬಿಟ್ಟಾಗಿತ್ತು ಅಲ್ಲಿಗೆ ಅಷ್ಟೊತ್ತಿಗೆ. ಅಲ್ಲಿ ರೈಟ್ರೆ, ಬಟ್ ಅಪ್ಪ ಅಮ್ಮ ನೋಡ್ಕೊತಿದ್ರು. ಓಕೆ, ನಾನು ರಾತ್ರಿ ಅಲ್ಲೇ ಹೋಗ್ತಿದ್ದೆ ಸೈಕಲಲ್ಲಿ. ಇಲ್ಲಿ ಹೋಟ್ಲು ಮಾಡಿ ಕೆಲಸ, ಸಂಜೆ ಅಲ್ಲಿ ಹೋಗಿ ಮನೇಲಿ ಮಲ್ಕೊಳ್ಳೋದು, ಬೆಳಿಗ್ಗೆ ಪುನಃ ಬರೋದು, ಹಿಂಗೆ ಓಕೆ. ಭಾಳ ಸುಂದರವಾದ ದಿನಗಳು. ಸೊ ಆಗಲ್ಲ, ರೊಮ್ಯಾಂಟಿಕ್ ಆಗಲ್ಲ ಅಂತ ಹೇಳಿದ್ರು. ನಾನು ಮತ್ತೆ ಕಂಟಿನ್ಯೂ ಕೇಳಿದೆ ಏನು ಮಾಡೋದು ಅಂತೇಳಿ. ಆಗ MS ಅಪ್ಪ ಅಂತ ಅವರು ವಿವೇಕಾನಂದ ಕಾಲೇಜಿನ ಪ್ರಿನ್ಸಿಪಲ್, ಅವ್ರು ಹೇಳಿದ್ರು ನಾನು ಲೆಟ್ರ್ ಕೊಡ್ತೀನಿ ಬೆಂಗಳೂರಿಗೆ ಹೋಗಂದರು. ಸರಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟೆ. ನಾನು ಬೆಂಗಳೂರಿಗೆ ಬಂದೆ 89 ನವಂಬರ್ 1ಗೆ ರಾಜ್ಯೋತ್ಸವ. ಯಾಕಂದರೆ ಇವಳನ್ನು ಮದುವೆ ಆಗೋದಕ್ಕೆ ಅರ್ಹತೆ ಸಂಪಾದನೆ ಮಾಡಬೇಕು. ಅದನ್ನು 91ನಲ್ಲಿ ಐ ರೋಟ್ ಎ ಲೆಟರ್ ಟು ಮಾವನಿಗೆ ಬರೆದೆ. 91 ಡಿಸೆಂಬರಲ್ಲಿ. ಇಲ್ಲಿ ಅಕೌಂಟೆಂಟ್ ಇಲ್ಲಿ ಬಂದು ಸೇರ್ಬೇಕು. ಒಳ್ಳೆ ಒಂದು ಅಕೌಂಟೆಂಟ್ ಕೆಲಸ ಸಿಕ್ತು, ಒಳ್ಳೆ ಫರ್ಮ್. ಅದಾದಮೇಲೆ ಇನ್ನೊಂದು ಫರ್ಮಲ್ಲಿ ಕೆಲಸ ಸಿಕ್ತು. ಏನಾಗಿತ್ತು ಅಂದರೆ ಆಗ ಆ ಫರ್ಮಲ್ಲಿ ಭಾಳ ಒಳ್ಳೆಯ ವ್ಯಕ್ತಿಗಳು ಸಿಕ್ಕಿದರು. ಅರುಣ್ ಅಂತ, KN ಅರುಣ್ ಅಂತ. ಹಿ ವಾಸ್ ದ ಒನ್ ಹೂ ಟ್ರಾನ್ಸ್ಲೇಟೆಡ್ ಜಿಡ್ಡು ಪ್ರೀತಿ ನದಿ ಅಂತ ಒಂದು ಬುಕ್ ಬರೆದಿದ್ರು. ಹೌದು, ಅವರು ಮತ್ತು ಮೋಹನ್ ಅಂತ ಇಬ್ಬರು ಸೇರ್ಕೊಂಡು ಬರೆದಿದ್ರು. ಸೊ ಆ ಥರದ ಒಂದು ಒಳ್ಳೆಯ ಒಡನಾಟ ಸಿಕ್ತು. ಶಂಕರ್ನಾಗ್ ಬರ್ತಿದ್ರು ಅಲ್ಲಿಗೆ. ಸೊ ಈ ಒಡನಾಟದಿಂದಾಗಿ ಅವರ ಇನ್ನೊಬ್ಬ ಬ್ರದರು ಯಾವುದೋ ಕ್ಲಬ್ಬಲ್ಲಿದ್ದರು. ಹೀಗೆ ಒಂದು ಒಳ್ಳೆಯ ಒಡನಾಟ ಸಿಕ್ಕಿದ್ದರಿಂದ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ ಸ್ವಲ್ಪ ವರ್ಷ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದೆ. ಬಟ್ ಪ್ರೀತಿ, ಸೊ ಅದೇ 91 ಡಿಸೆಂಬರಲ್ಲಿ ಮಾವನಿಗೊಂದು ಅವರಿಗೆ ಪತ್ರ ಬರೆದೆ. ನಿಮ್ಮ ಮಗಳನ್ನು ನಾನು ಮದುವೆ ಆಗಬೇಕು ಅಂತಿದ್ದೇನೆ, ನಿಮ್ಮ ಮಗಳನ್ನು ನಿಮ್ಮ ಅನುಮತಿ ಮತ್ತು ಆಶೀರ್ವಾದ ಇರಲಿ ಅಂತೇಳಿ ಬರೆದೆ. ಒಂದು ಪೋಸ್ಟ್ ಕಾರ್ಡು ನಾನು ಬರೆದು, ಇನ್ನು ಜಗಳ ಆಗುತ್ತೆ, ಹೊಡೆದಾಟಗಳಾಗಬೇಕು, ಆರಿಸ್ಕೊಂಬರ್ಬೇಕು ಅಂತ ಹೇಳಿದಾಗ ಅವ್ರದ್ದು ಓಪನ್ ಲೆಟ್ರ್ ಬಂತು. ಗ್ರೀನ್ ಸಿಗ್ನಲ್ ಇತ್ತು. ಇದು ಯಾವಾಗ ನಿಶ್ಚಿತಾರ್ಥ ಇಟ್ಟುಕೊಳ್ಳೋಣ ಅಂತ. ಅವ್ರದ್ದು ಒಂದಿಲ್ಲ, ಇದು ಭಾಳ ಪ್ರಾಕ್ಟಿಕಲ್. ಸೊ ಜನವರಿ ನಿಶ್ಚಿತಾರ್ಥ ಆಯಿತು, ಮಾರ್ಚಲ್ಲಿ ಮದುವೆ ಆಯಿತು. ಅವಳು ಇನ್ನೂ ಓದ್ತಾ ಇದ್ಲು. ಓಕೆ. ಸೊ ಅಲ್ಲಿಗೆ ಒಂದೇ ಪ್ರೇಮಕತೆ ಮುಗಿದಾಯಿತು. ಬಟ್ ಇದು ನೀವು ಬೇರೆ 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 ಕೆಲಸಗಳನ್ನು ಮಾಡ್ತಾಯಿದ್ರಲ್ಲ, ಹೋಟೆಲ್ಲು, ಬೇರೆ ಬೇರೆ ಬರವಣಿಗೆ ಕಡೆ ಮೊದಲಿಂದನೇ ನಾನು ಅಲ್ಲಿ ಹೋಟ್ಲು ಮಾಡೋವಾಗಲೇ ಕತೆ ಬರಿತಾ ಇದ್ದೆ. ಹೈಯೆಸ್ಟ್ ಕತೆ ಅಲ್ಲೇ ಬರೆದಿದ್ದೆ. ಅಂದರೆ ಅಲ್ಲಿ ಹೋಟ್ಲಿದ್ದಾಗ ನನ್ನ ಬರೆದ 100 ಕತೆಗಳು ನಾನು ಮತ್ತು ಗೋಪಾಲಕೃಷ್ಣ ಕುಂಟಿನಿ ಹಂಚಿಕೊಂಡಿದ್ದೀವಿ. ಒಂದು 60 ಕತೆ ಪ್ರಿಂಟ್ ಆಗಿತ್ತಾಗ. 60 ಕತೆ ತರಂಗ, ಸುಧಾ, ಮಯೂರ, ಗಿರೀಶ್ ರಾವ್ ಹೆಸರಲ್ಲಿ ಅದು. H ಗಿರೀಶ್ ರಾವ್ ಅಂತ ಆ ಹೆಸರು ಪ್ರಿಂಟ್ ಆಗಿತ್ತು. ಮುಂಗಾರಲ್ಲಿ ಭಾಳ ಆಗ್ತಾಯಿದ್ರು. ಉದಯವಾಣಿ ವಿಶ್ರಾಂತಿಗಳು ಆಗ್ತಾಯಿದ್ರು. ಆಮೇಲೆ ಆಕಾಶವಾಣಿಯಲ್ಲಿ ಕತೆ ಓದ್ತಾಯಿದ್ವಿ. ಹೀಗೆ ಆಮೇಲೆ ಅನ್ಪಬ್ಲಿಷ್ಡ್ ಸುಮಾರು ಇದ್ದಾವೆ. ಈ ತಾತ್ವಿಕತೆ ಮತ್ತು ತತ್ವಜ್ಞಾನದ ಬಗೆಗಿನ ಆಸಕ್ತಿ ಬಂದದ್ದು ಹೆಂಗೆ? ಅದು ಭಾಳ ಹಿಂದೆ ಸರ್. ಅದು ಏನಾಯಿತು ಅಂತ ಹೇಳಿದರೆ, ಆ್ಯಕ್ಚುಲಿ ನೀವು ತುಂಬ ಲಘುವಾಗಲೇ ಮನ, ಗೆಲುವಾಗಲೇ ಮನ ಥರದ ಆಲೋಚನೆ ಕ್ರಮ ಇರುವರು, ಮತ್ತು ಅದನ್ನು ಬರವಣಿಗೆನಲ್ಲಿ ತರೋದು ಟ್ರೈ ಮಾಡ್ತಿರ್ತೀರಲ್ವಾ. ಇದು ಫಿಲಾಸಫಿ ಅನ್ನೋದು ತುಂಬ ಗಂಭೀರವಾದ ಅಲ್ಲ ಅಂತ ನಾನು ಹೇಳೋದು. ಅದು ಗಂಭೀರವಲ್ಲ ಅಂತ. ಅದು ಏನಂದರೆ ಫಿಲಾಸಫಿಕಲ್ ಮನಸ್ಸು ಎಲ್ರಿಗೂ ಭಾಳ ಇರುತ್ತೆ ಅಂತ. ನಮಗೆ ನೋಡಿ, ಸಿಂಪಲಾಗಿ ತಗೊಂಡ್ರೆ ರಾಜ್ಕುಮಾರ್ದು ಹಾಡಿದೆಯಲ್ಲ, ಅವನ ನಿಯಮ ಮೀರಿ ಇಲ್ಲಿ ಏನು ಸಾಗದು, ಅದು ಇದೆಯಲ್ಲ, ಅಲ್ಲೇ ಒಂದು ಫಿಲಾಸಫಿ ಇದೆ ಥರ. ಓಕೆ. ಈ ಫಿಲಾಸಫಿಯನ್ನು ನಮ್ಮಲ್ಲಿ ದಾಸರು, ನಮ್ಮ ಶರಣರು ಬಹಳ ಸರಳವಾಗಿ ನಮ್ಗೆ ಹೇಳ್ಕೊಡ್ತಾ ಇದ್ರು ಅಂತ. ಕುವೆಂಪುದು ಒಂದು ಪದ್ಯ ಇದೆ, ನನಗೆ ಭಾಳ ಇಷ್ಟ. ಅದು ಎದೆಯ ಹಕ್ಕಿ ಪೊದೆಯ ಹಕ್ಕಿ ಅಂತ. ನಿಮಗೆ ಜ್ಞಾಪಕ ಇರ್ಬೋದು. ಅದು ಅವನ್ನ ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ, ಎಲ್ಲೋ ಪೊದೆಯಲ್ಲಿ ಒಂದು ಹಕ್ಕಿ ಕೂಗುತ್ತೆ. ಆ ಹಕ್ಕಿ
ಕೂಗಿದ ತಕ್ಷಣ ಸಂತೋಷ ಆಗುತ್ತೆ. ಯಾಕಂದರೆ ಆ ಕೂಗಿದ ಮೇಲೆ ಇವ್ರಿಗೆ ಗೊತ್ತಾಗುತ್ತೆ ನನ್ನ ಎದೆಯಲ್ಲೂ ಒಂದು ಹಕ್ಕಿ ಇದೆ, ಪೊದೆಯಲ್ಲೊಂದು ಹಕ್ಕಿ ಇದೆ, ಎದೆಯಲ್ಲೊಂದು ಹಕ್ಕಿ, ಅದು ಎರಡು ಒಂದಾದಾಗ ಒಂಥರ ಸಂತೋಷ ಸಿಗುತ್ತೆ ಅಂತ. ಸೊ ಆ ರೀತಿಯ ಒಂದು ಧ್ಯಾನಸ್ಥ ಸ್ಥಿತಿಯನ್ನು ಕೊಟ್ಟಿದ್ದೇ ನಾವು ಓದ್ತಿದ್ದಂಥ ಆ ಕಾಲದ ಕಾದಂಬರಿಗಳು. ಈ ಮಲೆಗಳಲ್ಲಿ ಮದುಮಗಳಿಗಿಂತ ಜಾಸ್ತಿ ನನಗೆ ಕಾನೂರು ಹೆಗ್ಗಡ್ತಿ ಇಷ್ಟ. ಅದು ಇಡೀ ಓದ್ತಿದ್ರೆ ಆ ಕಲ್ಲು ಸಾರ, ತೀರ್ಥಹಳ್ಳಿ, ಕಾಡು, ದಟ್ಟ ವಿವರಗಳು, ಆಮೇಲೆ ಅಲ್ಲೇ ನಾವು ಬದುಕ್ತಿದ್ದಿದ್ದು. ಹೀಗಾಗಿ ಆ ಇಡೀ ಜೀವನದಲ್ಲೇ ಒಂದು ಥರದ ಏನು ಅಸ್ಖಲಿತವಾದ ಮತ್ತು ಯಾರು ಹೇಳದೇ ಇರ್ತಿದ್ದಂಥ ಒಂದು ಫಿಲಾಸಫಿ ಇದೆ. ನಮಗಲ್ಲಿ ಬಹಳ ದೊಡ್ಡ ಆಸೆಗಳಿರಲಿಲ್ಲ, ಏನು ಲಕ್ಷಾಂತರ ರೂಪಾಯಿ ಇರಬೇಕು ಅಂತಿರಲಿಲ್ಲ, ದೊಡ್ಡ ಮನೆ ಇರಬೇಕು ಅಂತಿರಲಿಲ್ಲ. ಬಟ್ ಒಂದು ಬೆಳಗ್ಗು ಮತ್ತು ಒಂದು ಸಂಜೆ ಕೊಡ್ತಿದ್ದಂಥ ಖುಷಿ ಇತ್ತವಲ್ಲ. ಈ ಟೈಮಲ್ಲೇ ನಮಗೆ ಈ ಅಸ್ತಿತ್ವವಾದ ಪ್ರಶ್ನೆ ಸಾರ್ಥಕ ಓದಲಿಕ್ಕೆ ಸಿಕ್ಕಿದ್ರು. ಆ ಪೆಂಗ್ವಿನ್ ಬುಕ್ ತಂದದಲ್ಲ, ಅಲ್ಲೇ ಬದಲಾಗಿದ್ದು. ಆ ಪೆಂಗ್ವಿನ್ ಪ್ರಕಟ ಮಾಡ್ತಿದ್ದ ಎಲ್ಲ ಪುಸ್ತಕಗಳಲ್ಲಿ ಅಲ್ಲಿ ಕಾಮು ಇರ್ತಿದ್ರು, ಸಾರ್ತ್ರ ಇರ್ತಿದ್ರು, ಕಾಫ್ಕಾ ಇರ್ತಿದ್ರು, ಆಮೇಲೆ ಜರತೃಷ್ಟ ಕೂಡ ಅವರೇ ತಂದಿದ್ದು. ಹೌದು. ಆಮೇಲೆ ಮೆಡಿಟೇಷನ್ಸ್ ಬೈ ಮಾರ್ಕಸ್ ಅರೇಲಿಯಸ್ ಅವರೇ ತಂದಿದ್ದು. ಸೇವಿಯರ್ ಆಫ್ ಗಾಡ್ ಅಂತ ನಿಕೋಸ್ ಕಜಾಂತಿಜಾಕಿಸ್ ಅಂತ ಒಂದು ಬುಕ್ ಇದೆ. ಇಮ್ಯಾನ್ಯುಯಲ್ ಕಾಂಟ್, ಅದೆಲ್ಲ ಬುಕ್ಗಳಲ್ಲಿ ನಮಗೆ ಆಗಲೇ ಓದೋಕ್ಕೆ ಸಿಕ್ತು. ಆಗ ನಮಗೂ ಮೇಷ್ಟ್ರು ಇದ್ರು, ಹೇಳಿದ್ನಲ್ಲ, ವೆಂಕಟರಮಣ ಬಳ್ಳ ಅಂತ. ಈ ಪುಸ್ತಕ ತಗೊಂಡು ಹೋಗೋದು, ಓದೋದು, ಅವ್ರ ಹತ್ರ ಮಾತಾಡೋದು, ಅವ್ರಿಗೂ ಇದೇ ಥರ ಆಸಕ್ತಿ ಇತ್ತು, ಚರ್ಚೆ ಮಾಡೋದು. ಬಟ್ ತಾತ್ವಿಕತೆ ಅನ್ನೋದು ತುಂಬ ಜಾರ್ಗನ್ಗಳಿಂದ ಕೂಡಿರುತ್ತು. ಆದರೆ ಜಾರ್ಗನ್ಗಳು ನಮ್ಮನ್ನು ಭಾಳ ಕಾಡಲಿಲ್ಲ ಅಂತ ಅವರು ವೆಂಕಟರಮಣ ಬಳ್ಳ ಮೊದಲೇ ನಮಗೆ ಗೊತ್ತಿಲ್ಲದ ಎರಡು ಪದಗಳನ್ನ ಹೇಳ್ಕೊಟ್ರು. ಒಂದು ಜರ್ನಲಿಸ್ಟಿಕ್ ಜಾರ್ಗನ್ಗಳಿಂದ ಮುಕ್ತ ಆಗಬೇಕು, ಇನ್ನೊಂದು ಕ್ಲೀಶೆಯಿಂದ ಆಚೆ ಬರಬೇಕು ಅಂತ. ಅದು ಈಗ ಮಾತಾಡ್ತಿದ್ದಾರೆ, ಬಟ್ ನಮಗದು ಫಸ್ಟ್ ಬೇಕಬಲ್ ಹೇಳ್ಕೊಟ್ರು. ಆ ಥರದ ಇಬ್ಬರು ಗುರುಗಳು ಸಿಕ್ಕಿದ್ದಾರೆ. ಒಂದು ಕನ್ನಡವನ್ನು ನಮಗೆ ಎಷ್ಟು ಮುಖ್ಯ ಅಂತ ಹೇಳ್ಕೊಟ್ಟ ಜಿನರಾಜ ಅಂತ ಒಬ್ಬರು, ಇನ್ನೊಬ್ಬರು ವೆಂಕಟರಮಣ ಬಳ್ಳ ಅಂತ. ಇವರಿಬ್ಬರು ಬಹಳ ಆಮೇಲೆ ಕೇಶವ ಶರ್ಮಾ ಅಂತಿದ್ದಾರೆ, ಕೇಶವ ಶರ್ಮಾ ಅಂತ ನಮ್ಮ ಹಂಪಿ ಯೂನಿವರ್ಸಿಟಿಯಲ್ಲಿ ಇದ್ದಾರಲ್ಲ, ಇದರಲ್ಲ ಕುವೆಂಪು ಯೂನಿವರ್ಸಿಟಿಯಲ್ಲಿ ಶಿವಮೊಗ್ಗ. ಅವರು ನಾನು ಓದ್ತಿದ್ದ ಒಂದು ಯಾವುದೋ ಬುಕ್ ಓದ್ತಿದ್ದೆ, ಅದನ್ನು ತೆಗೆದು ಎಸೆದು ಶಿಕಾರಿ ಕೈ ಕೊಟ್ಟರು. ಅದನ್ನು ಓದುವ ವಯಸ್ಸು ಆಗೋಗಿದೆ, ಇದು ಓದು ಅಂದರೆ. ಹಿ ವಾಸ್ ಕನ್ನಡ ಲೆಕ್ಚರ್ ಫಾರ್ 3 months. ಅವರಿಂದ ಆಗಿ ಸ್ವಲ್ಪ ಬದಲಾವಣೆ. ಹೀಗೆ ಆ ಹಂತದಲ್ಲಿ ಯಾರೊಬ್ಬರು ಗುರುವಿನಂತೆ ಬಂದೋಗಿದ್ದಾರೆ ಚೆಕ್ಕನೆ. ಈ ಫಿಲಾಸಫಿಗೂ ಇಳಂಗೋವನಿಗೂ ಏನು ಸಂಬಂಧ? ಇಳಂಗೋವನ್ ವಾಸ್ ಎ ಫಿಲಾಸಫರ್, ಬಟ್ ಫಿಲಾಸಫರ್ ಅಲ್ಲ ಅವನು, ಬಟ್ ಅವನದೇ ಒಂದು ಫಿಲಾಸಫಿ ಇದೆ. ಅವನು ಭಾಳ ಸಾವನ್ನು, ಬಟ್ ಹಾಗೆಲ್ಲ ಪಾತ್ರಗಳಿಗೂ ಒಂದು ಫಿಲಾಸಫಿ ಅಂತ ಇದ್ದೇ ಇರೋದಲ್ವಾ, ನೀವು ಆಗಲೇ ಹೇಳಿದಂಗೆ. ಇರುತ್ತೆ, ಬಟ್ ಇವನ ಫಿಲಾಸಫಿ ನನಗೆ ಹತ್ತಿರವಾಗಿದೆ ಅಂತ. ಸೊ ಇವನು ಅಂದರೆ ಫಿಲಾಸಫಿಯನ್ನು ಫಿಲಾಸಫಿಯಾಗಿ ಹೇಳೋದಕ್ಕೂ ಅದನ್ನು ಸಹಜವಾಗಿ ಹೇಳೋದಕ್ಕೂ ಒಂದು ವ್ಯತ್ಯಾಸ ಇರುತ್ತಲ್ಲ. ಅಮ್ಮ ಹೇಳೋ ಫಿಲಾಸಫಿ ಇರುತ್ತೆ ನೋಡಿ, ಅಮ್ಮ ಭಾಳ ದೊಡ್ಡ ಫಿಲಾಸಫಿ ಹೇಳ್ತಿರ್ತಾರೆ, ಬಟ್ ಅದನ್ನ ಅವಳು ಫಿಲಾಸಫಿ ಅಂತ ಹೇಳಲ್ಲ. ಶಿ ನೆವರ್ ಲುಕ್ಸ್ ಲೈಕ್ ಎ ಫಿಲಾಸಫರ್ ವೆನ್ ಶಿ ಈಸ್ ಅಲೈವ್. ಹೋದ್ಮೇಲೆ ಅಮ್ಮ ದೊಡ್ಡ ತತ್ವಜ್ಞಾನ ಆಗಿದ್ದಳು. ಬಲದ ಕರಡಿಗೆ ಭಗವದ್ಗೀತೆ ಬೇಡ ಅಂತ ಒಂದು ಸಾಲಿದೆಯಲ್ಲ, ಆ ರೀತಿಯಲ್ಲಿ ಅಮ್ಮ ಹೇಳುವ ಫಿಲಾಸಫಿ ಥರದ್ದು ಒಂದು. ಅವನೇನು ಹೇಳ್ತಿರಲಿಲ್ಲ, ಅವನ ವರ್ತನೆಯಿಂದ ನಾವು ಅರ್ಥ ಮಾಡ್ಕೊತಿದ್ದೀವಿ. ಸೊ ಆ ಥರದ ವ್ಯಕ್ತಿ ಅವನು. ಈ ಪಾತ್ರ ಸಿಕ್ಕಿದ್ದು ಎಲ್ಲಿ? ಈ ಪಾತ್ರ ಸಿಕ್ಕಿದ್ದು ನಿಜ ಹೇಳಬೇಕಂದ್ರೆ ಕೇರಳದಲ್ಲಿ. ಸೊ ಅದಕ್ಕೆ ಇಳಂಗೋವನ ಅಲ್ಲ, ಅವನು ತಮಿಳ್ನಾಡು, ಈಸ್ ಎ ತಮಿಳ್ ಫೆಲೋ, ಮೆಟ್ ಇನ್ ಕೇರಳ, ಲಿವ್ಸ್ ಇನ್ ಕರ್ನಾಟಕ. ಅವನು ಈಸ್ ಎ ಹ್ಯಾಂಗ್ಮ್ಯಾನ್. ಹ್ಯಾಂಗ್ಮ್ಯಾನ್ ಆಗಿದ್ದ ಅವನು. ರೈಟ್, ಒಂದ್ಸಲ ನೀವು ಪ್ರಸ್ತಾಪ ಮಾಡಿದ್ರಿ. ಹೌದು, ಹ್ಯಾಂಗ್ಮನ್ನ ಒಳತೋಟಿಗಳೆಲ್ಲ ಇದೆ ಇದರಲ್ಲಿ. ಇದೆ. ಅವನು ಹೆಂಗೆ ಅದಕ್ಕೆ ಒದ್ದಾಡಿದ, ಅವನ ಕೆಲವು ಸಂಗತಿಗಳು ಬರ್ತವೆ. ಬಟ್ ಅವನು ಸಾವನ್ನು ಹತ್ತಿರದಿಂದ ಕಂಡವನಾದ್ರಿಂದ ಅವನ ಮಾತಿಗೆ ಸ್ವಲ್ಪ ಬೆಲೆ ಜಾಸ್ತಿ ಇದೆ ಅಂತ ಅಂದ್ಕೊಂಡೆ, ಅಲ್ಲ ನಂಬಬಹುದು ಅಂತ. ಅದೇ ಈಗ 100 ಆಯ್ತಲ್ಲ, ಮುಂದೇನು?
ನನಗೆ ನನ್ನ ಗೆಳೆಯರು ಒಂದು ಸಲಹೆ ಕೊಡ್ತಾ ಇರ್ತಾರೆ, ಬರೆಯೋದು ಕಮ್ಮಿ ಮಾಡು ಅಂತ. ಯಾಕೆ ಅಂತ ಕೇಳಿದೆ. ನಾನು ಎಷ್ಟು ಬರಿತೀನಿ ನೀನು, ಇದೇ ಒಂದು ಚಟ ಆಗಿಬಿಡುತ್ತೆ ನಿನಗೆ, ಡೂ ಸಮಥಿಂಗ್ ಎಲ್ಸ್. ನನಗೆ ಕೂಡ ನಾನು ಈಗ ನನಗೊಂದು 40 ವರ್ಷ ಇದ್ದಿದ್ದರೆ ನಾನು ಬರಿತಾ ಇರಲಿಲ್ಲ, ಬೇರೆ ಮಾಧ್ಯಮಕ್ಕೆ ಹೋಗ್ತಿದ್ದೆ. ಇವತ್ತು ದೃಶ್ಯ ಮಾಧ್ಯಮಗಳು ಏನೋ ಹತೋಟಿ ಸಾಧಿಸಿಬಿಟ್ಟಿವೆ, ಅದಕ್ಕೆ ಹೋಗ್ತಿದ್ದೆ. ಬಟ್ ನನಗೆ ಅಷ್ಟು ಧೈರ್ಯ ಇಲ್ಲ ಈಗ, ಅಷ್ಟು ಬಂಡವಾಳ ಕಲಿಸಿ. ಇಟ್ ಡಿಮಾಂಡ್ಸ್ ಲಾಟ್ ಆಫ್ ಮನಿ, ಲಾಟ್ ಆಫ್ ಯುವರ್ ಟೈಮ್ ಆ್ಯಂಡ್ ಲಾಟ್ ಆಫ್ ಕೋಆರ್ಡಿನೇಷನ್, ಎನರ್ಜಿ, ಕೋಆರ್ಡಿನೇಷನ್. ಆಮೇಲೆ ತುಂಬ ಇನ್ನೊಬ್ಬರು ಮಾತು ಕೇಳಬೇಕಾಗತ್ತೆ. ಅದು ನಂಗೆ ಕಷ್ಟ. ಅದೇ ಒಂದು ಕತೆ ಚರ್ಚೆ ಮಾಡಿದಾಗ 10 ಪಾಯಿಂಟ್ ಆಫ್ ವ್ಯೂ ಬರುತ್ತೆ. ಆಮೇಲೆ ಅದರಲ್ಲಿ ಬೆಸ್ಟ್ ಯಾವುದು ಅಂತ ಹುಡುಕೋದು ಕತೆ, ಅದು ಕ್ರಿಯೇಟಿವಿಟಿ ಅಲ್ಲ ಅಂತ ನನ್ನ ನಂಬಿಕೆ. ಅಂದರೆ ಅದು ಒಂಥರ ಮಾರ್ಕೆಟಿಗೆ ಬೇಕಾಗಿದ್ದು ಕೊಡೋದು ಅಂತೇಳಿ ನನಗೆ ಅದರಲ್ಲಿ ಭಾಳ ನಂಬಿಕೆ ಇಲ್ಲ. ಬಟ್ ಅಲ್ಲಿ ನನ್ನ ಮನಸ್ಸು ಹೊಂದಾಣಿಕೆ ಮಾಡಲ್ಲ. ಹೀಗಾಗಿ ಬೇರೆ ದಾರಿ ಇಲ್ಲ, ಬರೀಲೇಬೇಕು. ಆಮೇಲೆ ಮನಸ್ಸಲ್ಲಿ ಒಂದು ಥಾಟ್ ಹುಟ್ಟಿದ ಮೇಲೆ ಅದು ಸಾಯಲ್ಲ ಅಂತ, ಅದನ್ನು ನೀವು ಬರದೇ ಮುಗಿಸ್ಬೇಕೇ ಹೊರತು. ಹೀಗಾಗಿ ಅಟ್ಲೀಸ್ಟ್ ವರ್ಷಕ್ಕೆ 1 ಬರೆಯೋಣ ಅಂತೀನಿ. ಈಗ 3 ಇದೆ. 3 ಇದೆ ಅಂದರೆ 1 2 3 4 3 ಅಥವಾ 4 ಇದೆ. ನನಗೆ ಒಂದು ಕಾಲದಲ್ಲಿ ಆವ್ರೇಜ್ 3-4. ನಾನು ಒಂದು ಕಾಲದಲ್ಲಿ ಹೇಗಿತ್ತಂದರೆ 120 ಪುಟಗಳಕ್ಕಿಂತ ಜಾಸ್ತಿ ಬರೆಯಲ್ಲ, ಅಷ್ಟೇ ಅವರ ಓದುಗರ ಸಹನೆಯ ಮಿತಿ ಅಂದ್ಕೊಂಡಿದ್ದೆ. ಬಟ್ ಈಗ 300-400 ಪುಟದ ಕಾದಂಬರಿಗಳು ಆರಾಮಾಗಿ ಓದ್ತಾರೆ. ಹಾಗಾಗಿ ಅದು ಕೂಡ ಆ್ಯಕ್ಚುಲಿ ಮಾಧ್ಯಮ ಕಟ್ಟಿದ ಹುಸಿ ಅಲ್ವಾ? ಹೌದು, ಅದನ್ನು ಹುಸಿನೇ. ಅದೇನೋ ಹೇಳ್ತಾರಲ್ಲ, ಅಟೆನ್ಷನ್ ಸ್ಪ್ಯಾನ್ 8 ಸೆಕೆಂಡ್ ಆಗಿದೆ ಅಂತ, ಅದನ್ನು ಸುಳ್ಳು ಅನಿಸುತ್ತೆ ನಮಗೆ. ಅದು ಬೇಡದೇ ಇರೋದಕ್ಕೆ 8 ಸೆಕೆಂಡ್ ಇರ್ಬೋದು, ಬೇಕಿದ್ದು 2 ಅವರ್ಸ್ ಇದ್ರೂ ನೋಡ್ತಾರೆ. 8 ಸೆಕೆಂಡ್ ಅಂತ ಹೇಳುವವರೇ ಬಿಂಜ್ ವಾಚಿಂಗ್ ಕೂಡ ಹೇಳ್ತಾರೆ. ಹೌದು, 24 ಗಂಟೆ ಕೂತ್ಕೊಂಡು ಒಂದು ವೆಬ್ ಸೀರೀಸನ್ನು ನೋಡೋರು ಇಲ್ವಾ? ಹೌದು. ಹಾಗಾಗಿ ಯಾವುದು ಕೂಡ ನಮಗೆ ಯಾವುದು ಸತ್ಯ ಯಾವುದು ಸಾಪೇಕ್ಷ ಅಂತ ಗೊತ್ತೇ ಆಗಲ್ಲ. ಸೊ ನೆಕ್ಸ್ಟ್ ಪ್ಲ್ಯಾನ್ ಮತ್ತೆ ರೈಟಿಂಗ್. ಒಂದು ರೈಟಿಂಗ್ ಮತ್ತು ನನಗೆ ನಿವೃತ್ತಿಯ ನಂತರದ ಪ್ಲ್ಯಾನ್ ಬೇರೆ ಇದೆ. ನಿವೃತ್ತರಾಗ್ತೀರಿ ನೀವು? ಸದ್ಯದಲ್ಲಿ ನಿವೃತ್ತಿ ಆಗ್ತೀನಿ ಕೆಲಸದಿಂದ. ಅಂದರೆ ಗೊತ್ತಿಲ್ಲ ಆಫೀಸಲ್ಲಿ ಎಷ್ಟು ಜನ ಇರುತ್ತೆ ಅಂತ. ನಮ್ಮ ಆಫೀಸಿನ ಎಷ್ಟು ಅದೇ ಆಗಲೇಬೇಕಲ್ಲ, ನಿವೃತ್ತಿ ಆಗಲೇಬೇಕಲ್ಲ. ನಂದು ಏನು ಪ್ಲ್ಯಾನ್ ಇದೆ, ಲೇಖಕರಿಗೆ ಎಲ್ಲಿ ನಿವೃತ್ತಿ? ನನ್ನ ಪ್ಲ್ಯಾನ್ ಏನಿದೆ ಅಂದರೆ ನಾನು ಸುತ್ತಾಡಬೇಕು. ನನಗೆ ಭಾಳ ಪ್ರವಾಸ ಇಷ್ಟ. 6 ತಿಂಗಳು ಒಂದೊಂದು ರಾಜ್ಯದಲ್ಲಿ ಇರಬೇಕು ಅಂತ ಆಸೆ ಇದೆ. ನಾನು ನನ್ನ ಹೆಂಡತಿಯಲ್ಲಿ ಹೋಗಿ ಒಂದು ಮನೆ ಮಾಡಿಕೊಂಡು 6 ಮಂತ್, ಈಗೇನು ಸ್ಟುಡಿಯೋ ಅಪಾರ್ಟ್ಮೆಂಟ್ಗಳು ಸಿಗ್ತವೆ, ಎಲ್ಲ ಊರುಗಳನ್ನು ಸುತ್ತ. ಅಂದರೆ ಈ ಹಳೆಯ ಕಾಲದಲ್ಲಿ ಟ್ರಾನ್ಸ್ಫರಬಲ್ ಜಾಬಲ್ಲಿ ಇದ್ದವ್ರು ಇರ್ತಿದಾರಲ್ಲ, ಹಾಗೆ ನನಗೆ ಬೇಕಾದ ಊರುಗಳನ್ನು 6 ತಿಂಗಳಿದ್ದು ಆ ಊರಿನ ತಿಂಡಿ, ಊಟ, ಗಾಳಿ, ಭಾಷೆ, ಇದನ್ನು ಅಲ್ಲೊಂದಷ್ಟು ಸ್ನೇಹಿತರು, ಹಿಂಗೆ ಬದುಕಬೇಕು ಅನ್ನೋ ಒಂದು ಆಸೆ ಇದೆ. ಇಫ್ ಎವ್ರಿಥಿಂಗ್ ಗೋಸ್ ವೆಲ್. ಬಟ್ ಬರಹ ಇರುತ್ತೆ ಅನಿಸ್ತದೆ ಜೊತೆಗೆ. ಮೇ ಬಿ ಬಹಳ ಮಹತ್ವಾಕಾಂಕ್ಷೆಯ ಕೃತಿಗಳು ಬರದೇ ಇರ್ಬೋದು, ಏನೋ ತೋಚಿದ್ದನ್ನು ಬರ್ಕೊಂಡು. ಮಹತ್ವಾಕಾಂಕ್ಷೆ ಅನ್ನೋದು ಇರುತ್ತಾ ಬರಹಕ್ಕೆ? ಬರೆಯುವಾಗಿರಲ್ಲ, ಬರೆಯೋ ಮುಂಚೆ ಇರುತ್ತೆ, ಬರೆದ ಮೇಲೆ ಇರಲ್ಲ. ಇಲ್ಲ, ಇದೊಂದು ಮಾಡಲೇಬೇಕು ಅಂತ ಅಂದ್ಕೋತೀವಿ. ಬಟ್ ಬರಿತಾ ಏನಾಗಿರುತ್ತೆ ಅಂದರೆ ಒಂಥರ ಫಟೀಗ್ ಅನಿಸುತ್ತೆ. ಆಮೇಲೆ ಒಂದು ಅಕ್ಷರ, ಒಂದು ಬೆಟ್ಟ ಹತ್ತಿ ಕೊನೆಯ ಒಂದು ಸಮಾಧಾನ ಹತ್ತುವಾಗ ಒಂದು ಹೆಜ್ಜೆ ಎತ್ತಿಡೋಕ್ಕಾಗಲ್ಲ. ಆ ರೀತಿಯ ಒಂದು ಮಧ್ಯದಲ್ಲೇ ಒಂದು ವಾರದಕ್ಕೆ ಬರುತ್ತೆ. ಬಟ್ ಹತ್ಬಿಡ್ತೇವೆ, ಅಲ್ಲೊಂದು ಸ್ವಲ್ಪ ಹೊತ್ತು ಖುಷಿ ಇರುತ್ತೆ. ಆಮೇಲೆ ಏನು ಇದಕ್ಕೆ 100 ಜನ ಹತ್ತಿರಬೋದು ಅನಿಸುತ್ತೆ. ಸೊ ಈ ರೀತಿಯ ಒಂದು ಭಾವನೆ ಇರುತ್ತೆ ಸರ್. ಬಟ್ ನಿಜವಾಗಿ ಹೇಳೋದಂದ್ರೆ 100 ಇಸ್ ನಾಟ್ ಏನು ರಿಮಾರ್ಕೇಬಲ್ ನಂಬರ್ ಅಂತ ನಂಗೆ ಅನಿಸಲ್ಲ. ಅಲ್ಲ, ಬಟ್ ಈ ಜನ್ರೇಷನ್ಗೆ, ನಿಮ್ಮ ಜನ್ರೇಷನ್ನಿನ ಲೇಖಕರು ಯಾರು ಅಷ್ಟು ಬರೀದೇ ಇರೋದ್ರಿಂದ ಅದೊಂದು ಮಹತ್ವದ ಅನಿಸ್ತದೆ. ಹಿಂದೆ ಕಾರಂತರು ಬರೆದಿದ್ದಾರೆ, ಅನಕರು ಇದೆ, ತುಂಬ ಜನ ಬರೆದಿದ್ದಾರೆ. ಕುವೆಂಪುದು 100 ಮೇಲೆ ಇದೆ, 100 ಇದೆ. ನನ್ನ ಗೆಳೆಯ ಬಟ್ ಅವರ
ಲೈಫ್ ಸ್ಪ್ಯಾನು ಜಾಸ್ತಿ ಇತ್ತು. ಜಾಸ್ತಿ ಇತ್ತು. ಬಟ್ ನೀವು ಶುರು ಮಾಡಿದ್ದೆ ತಡವಾಗಿ. ತಡವಾಗಿ 2004 to 2024 20 years. 20 yearsಲ್ಲಿ 100. ಸೊ ಆನ್ ಆ್ಯಂಡ್ ಎವರೇಜ್ 5 ಸ್ಟ್ರೈಕ್ ರೇಟ್ 5 ಸ್ಟ್ರೈಕ್ ರೇಟಲ್ಲಿ ಸ್ವಲ್ಪ ಒನ್ ಡೇ ಥರ ಆಯಿತು. 2020 ಥರ 2020 ಜಮಾನ ಅಲ್ವಾ? ಹೌದು, 2020 ಜಮಾನ. ಬಟ್ ನಿಮ್ಮನ್ನು ಕೇಳೋದಿದ್ರೆ ಈ ನಂಬರಲ್ಲಿ 100 ಬರೆದ್ರೆ ಒಂದು 5 ಅವರೇಜಾಗಿ 5 ಓದಿರ್ಬೋದು ಜನ, ಓದುವರಲ್ಲ? ಇಲ್ಲ ಜಾಸ್ತಿ ಇರ್ತದೆ. 10 ಆ್ಯಾವರೇಜ್. ನಾವು ಕಾರಂತರ 400 ಬರೆದ್ರೂ 40 ಓದಿರ್ಬೋದು. 400ರಲ್ಲಿ ಕಾದಂಬರಿ ಅಂತ ಇರೋದು 45 ಅಲ್ವಾ? ಹೌದು. ಅಲ್ಲಿ ಮತ್ತೆ ಆವರೇಜ್ ಅಂದ್ರೆ 4-5 ನಿಮ್ಗೆ ಲೆಕ್ಕ. 10% ನನ್ನ ಪ್ರಕಾರ 10%. ಹಾಂ, 10% ಇಸ್ ಅ ಗುಡ್ ನಂಬರ್ ಆ್ಯಕ್ಚುಲಿ. ಹಾಂ, ಈಗ ನನ್ನ ಥರದವ್ರು ಏನು ಮಾಡ್ತೀವಿ, ನಾವು ಎಲ್ಲ ಓದ್ತೀವಿ, ಅದು ಬೇರೆ ಸಂಗತಿ. ಇನ್ನು ಭೈರಪ್ಪದೆಲ್ಲ ಓದಿರ್ತೀನಿ, ಕುವೆಂಪುದೆಲ್ಲ ಓದಿರ್ತೀನಿ, ಹಂಗೆ ಓದೋರು ಭಾಳ ಕಡಿಮೆ ಇರ್ತಾರೆ. ಬೆರಳ ಮೇಲೆ ಅನಿಸೋ ಅಷ್ಟು. ಒಂದೇ ಈಗ ನಾವು ಜರ್ನಲಿಸ್ಟ್ ಆಗಿರೋ ಕಾರಣಕ್ಕಾಗಿ 5-6 ಪೇಪರ್ ಓದ್ತೀವಲ್ಲ, ಆ ಥರದವ್ರು ಎಷ್ಟು ಜನ ಆಯ್ತಲ್ಲ. ಬಟ್ ಒಂದೇನಂದರೆ ಲೇಖಕನ ಮನೋಧರ್ಮ ನಾಡಿಗೆ ಗೊತ್ತಿರುತ್ತೆ, ಓದದೇ ಇದ್ರು ಕೂಡ ಅಂತ. ಹೌದು. ನಮ್ಮಲ್ಲಿ ಇವ್ರನ್ನ ಕಾರ್ನಾಡ್ರನ್ನ ನಾಟಕಗಳನ್ನ ಓದಿದವರು ಒಂದು 4% ಇರ್ಬೋದು, ಅದು ಜಾಸ್ತಿ ಇದೆ. ಬಟ್ ಇಡೀ ನಾಡಿಗೆ ಅವರ ಮನೋಧರ್ಮ ಗೊತ್ತಿದೆ. ಹೌದು ಹೌದು ಅಲ್ವಾ? ಅನಂತಮೂರ್ತಿನ ಓದೋರು ಎಷ್ಟು % ಇದೆ, ಬಟ್ ಈ ಅನಂತಮೂರ್ತಿ ಏನಂತ ಗೊತ್ತಿರುತ್ತೆ. ಈ ಮನೋಧರ್ಮ ನಾಡಿಗೆ ಗೊತ್ತಾಗೋದು ಭಾಳ ಮುಖ್ಯ. ಹೌದು, ಓದಿಗಿಂತ. ಅಂದರೆ ಅವರು ಬೇರೆ ಬೇರೆ ಕಲಬುರ್ಗಿ ಅವ್ರದ್ದು ಅವರ ಕೃತಿಗಳನ್ನ ಓದೋರು ಇರ್ಲಿಕ್ಕೂ ಇಲ್ಲ, ಬಹಳಷ್ಟು ಮಂದಿ ಇರಲಿಕ್ಕಿಲ್ಲ. ಬಟ್ ಅವ್ರು ಏನಂದು ಗೊತ್ತಿದೆ, ಅವರು ಹೌ ಹಿ ಥಿಂಕ್ಸ್ ಅಂತ ಅದು ಗೊತ್ತಿರುತ್ತೆ. ಬಟ್ ಲೇಖಕ ಜೀವಂತವಾಗಿರೋದು ಆ ಯೋಚನಾ ಕ್ರಮದ ಅಲ್ಲಿಯೇ ಅಂತ. ಅದೇ ಅವನ ಯೋಚನಾ ಕ್ರಮ ಅದು ಒಂದು ಹೇಗೆ ಹರಿದು ಬಂದಿರುತ್ತೆ ಅಂತ. ಸೊ ಇಷ್ಟೊತ್ತು ನೀವು ನಿಮ್ಮ ಹೊಸ ಕಾದಂಬರಿ ಮತ್ತು 100ನೇ ಪುಸ್ತಕ ಹೊಸ ಕಾದಂಬರಿ ಬಗ್ಗೆ ಮಾತ್ರ ಅಲ್ಲದೆ ಅದರ ನೆಪದಲ್ಲಿ ಒಟ್ಟು ಒಂದು ಸಾಹಿತ್ಯದ ಚರ್ಚೆ, ಒಂದು ಹರಟೆಯನ್ನು ಮಾಡಿಕೊಡ್ಲಿಕ್ಕೆ ನೀವು ಟೈಮ್ ಕೊಟ್ಟಿದ್ದಕ್ಕೆ, ಇಲ್ಲಿ ಬಂದದ್ದಕ್ಕೆ ನಿಮಗೆ ಕೃತಜ್ಞತೆ. ಥ್ಯಾಂಕ್ ಯು. ಇದು ಭಾಳ ಏನು ಹಳೆಯ ಹೇಳ್ದಂಗೆ ಬಾಲ್ಯಕ್ಕೆ ಮರಳೋದಿದೆಯಲ್ಲ, ಇಲ್ಲಿ ಬಾಲ್ಯ ಯೌವನ ಎಲ್ಲದಕ್ಕೆ ಪುನಃ ಒಂದು ಸಲ ರೀವಿಸಿಟ್ ಕೊಟ್ಟಂಗೆ ಆಯಿತು. ಸೊ ಈ ರೀವಿಸಿಟ್ಟಿಂದ ಯಾವುದಾದ್ರು ಪಾತ್ರಗಳು ಚಕ್ಕನೆ ಮೇಲೆ ಬಂದು ನನ್ನನ್ನು ನೀನು ಇಗ್ನೋರ್ ಮಾಡಿದ್ದೆ ಅಂದರೆ ಇನ್ನೊಂದು ಕಾದಂಬರಿ ಬರೀಬೋದು. ಎಷ್ಟೋ ಸಲ ಹಂಗಾಗತ್ತೆ. ನಮಗೆ ನೀವು ನಮಸ್ಕಾರ ಹೊಡಿಲೇ ಇಲ್ಲ ಅಂತ ಹೇಳ್ತಾರೆ. ಹೌದು, ಯಾವುದೋ ಫಂಕ್ಷನಿಗೆ ಮಾತಾಡಿಸಿಲ್ಲ ಅಂತ. ಸೊ ಈಗ ಯಾವುದೋ ಪಾತ್ರ ಬರ್ಬೋದು, ನನ್ನ ಮರ್ತು ಬಿಟ್ಟಿದ್ದೀನಿ, ಬರಲಿ ಅಂಥದ್ದು ಬರಹ ಜೀವಂತವಾಗಿರಲಿ, ಬಂದರೆ ನಿಮಗೆ ಅರ್ಪಣೆ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಮಸ್ಕಾರ.